Hello everyone. In the previous session, we dealt with different types of carbon atoms and naming of alkyl groups, followed by two ways of naming of organic compounds, that is common system of nomenclature and IUPAC system of nomenclature. You also noted a point that while naming the organic compound by following the rules as specified by IUPAC, we are going to have four parts in the IUPAC system of nomenclature. The first part is prefix, followed by word root. The next is primary suffix and ending the name with secondary suffix. ನಾಲ್ಕು ಪಾರ್ಟಲ್ಲಿ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ನೀವು ನೇಮ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಓಕೆ, ಅದನ್ನೆಲ್ಲದನ್ನ ಮುಂದೆ ನಿಧಾನಕ್ಕೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದಾವೆ. ಫಸ್ಟ್ ವಿ ಶಲ್ ಬಿಗಿನ್ ಅವರ್ ಸ್ಟಡಿ ವಿತ್ ನಾಮನ್ಕ್ಲೇಚರ್ ಆಫ್ ಅಲ್ಕೇನ್ಸ್. ಓಕೆ, ಸೊ ಇವಾಗ ಅಲ್ಕೇನ್ಸ್ ಅಂದರೆ ಏನು, ಬೇಸಿಕ್ ಡೆಫಿನೇಷನ್ ಅನ್ನು ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅಲ್ಕೇನ್ಸ್ ಆರ್ ದಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ containing carbon single bonds in them. Saturated hydrocarbons containing carbon single bonds in them are called alkanes. And the general chemical formula for all the alkanes is CnH2n plus 2, where n represents the number of carbon atoms. ಇದು ಬೇಸಿಕ್ ಥಿಂಗ್ಸ್ಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. Now I will directly begin with the nomenclature of alkanes. ಇದರಲ್ಲಿ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆಯೋ ಅಲ್ಲಿ ಕಾಮನ್ ನೇಮ್ಗಳನ್ನು ಕೊಡೋಣ, ಬಟ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಮೇಲೆ. ಓಕೆ, ದ ಫಸ್ಟ್ ಹೋಮೋಲಾಗ್ ಆಫ್ ದಿ ಅಲ್ಕೇನ್ ಸೀರೀಸ್ ಈಸ್ ಮೀಥೇನ್. ನೆನಪಾಗ್ತಾ ಇದೆ ಅಲ್ವಾ? ಒಂದೇ ಒಂದು ಕಾರ್ಬನ್ ಆಟಮ್ ಇದೆ, ದೆನ್ ದ ವರ್ಡ್ ರೂಟ್ ಯೂಸ್ಡ್ ಈಸ್ ಮೀತ್. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನಾನು CH4 ಅಂತ ಹೇಳಿ ಬರೆದೆ. ಓಕೆ, ಸೊ ಫಾರ್ಮುಲಾ ನೋಡ್ತಾ ಹೋಗಿ. ಇದೇ ಟೈಮಲ್ಲಿ ನಾನು ನಿಮಗೆ ಡಿಫ್ರೆಂಟ್ ವೇಸ್ ಆಫ್ ರೈಟಿಂಗ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಕೂಡ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಮೀಥೇನ್ಗೆ CH4 ಅಂತ ಡೈರೆಕ್ಟ್ ಆಗಿ ಬರೀಬೋದು, ಅಥವಾ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಒಂದು ಕಾರ್ಬನ್ ಅನ್ನು ಬರ್ಕೊಂಡೆ, ಇಟ್ ಈಸ್ ಲಿಂಕ್ಡ್ ಟು 4 ಹೈಡ್ರೋಜನ್ಸ್. ಅದನ್ನ ಈ ತರ ಬರಿತಾ ಇದ್ದೇನೆ, CH4. ಗೊತ್ತಾಗಿದೆಯಾ? ಇನ್ನೂ ಒಂದು ಪ್ಯಾಟರ್ನ್ ಅಲ್ಲಿ ಬರೆಯೋದಿದ್ರೆ ಒಂದು ಕಾರ್ಬನ್ ಬರ್ಕೊಂಡೆ, ಇಲ್ಲಿ ಸಿಂಗಲ್ ಬಾಂಡ್ H ಅಂತ ಬರದೆ, ಇಲ್ಲಿ ಕೂಡ ಸಿಂಗಲ್ ಬಾಂಡ್ H ಅಂತ ಬರದೆ, ಇಲ್ಲಿ ಡಾಟೆಡ್ ಲೈನ್ಸ್ಗಳಲ್ಲಿ H ಅಂತ ಬರೆದಿದ್ದೇನೆ. ನೆಕ್ಸ್ಟು ಇದನ್ನ ವೆಡ್ಜ್ಡ್ ಆರೋ ಅಂತ ಹೇಳಿ ಕರೀತೇವೆ. ಕೊಡ್ಲಿ ತರ ಇದೆ ನೋಡಿ. ಓಕೆ, ವೆಡ್ಜ್ಡ್ ಆರೋ, ಇಲ್ಲಿ ಕೂಡ ಒಂದು ಹೈಡ್ರೋಜನ್ ಅನ್ನು ಬರೆದಿಟ್ಟಿದ್ದೇನೆ. ಓಕೆನಾ? ಸೊ ಒಂದು ಮೀಥೇನ್ ಮಾಲಿಕ್ಯೂಲ್ ಅನ್ನ ನಾನು 3 ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಸ್ಟ್ರಕ್ಚರ್ ಗಳನ್ನ ಬರೆದಿಟ್ಟಿದ್ದೇನೆ. ಇದನ್ನೇ ಫಸ್ಟ್ ಈ ತರ ಕಾರ್ಬನ್ ಅಂಡ್ ಹೈಡ್ರೋಜನ್ ವಿತೌಟ್ ರೆಪ್ರೆಸೆಂಟಿಂಗ್ ಎನಿ ಬಾಂಡ್ಸ್ ನೀವು ಬರೆದ್ರಿ ಅಂದ್ರೆ ಇದನ್ನ ಕಂಡೆನ್ಸ್ಡ್ ಫಾರ್ಮುಲೆ ಅಥವಾ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂತ ಕರೀತಾರೆ. ದಿಸ್ ಈಸ್ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಆಫ್ ಮೀಥೇನ್. ಇದರಲ್ಲಿ ನೀವು ಯಾವ ಬಾಂಡ್ ಇದೆ ಅದೆಲ್ಲ ಏನೂ ಕೂಡ ಹೇಳೋದಿಲ್ಲ, ಸುಮ್ಮನೆ ಎಷ್ಟು ಆಟಮ್ಸ್ ಇದೆ ಅದನ್ನು ಮಾತ್ರ ಸ್ಪೆಸಿಫೈ ಮಾಡ್ತಾ ಇದ್ದೀರಿ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಲ್ಲಿ. ಇವಾಗ ನೆಕ್ಸ್ಟು ಇಲ್ಲಿಗೆ ಬಂದ್ರೆ, ಇಲ್ಲಿ ಕಾರ್ಬನ್ ಅಲಾಂಗ್ ವಿತ್ ಹೈಡ್ರೋಜನ್ಸ್ ಗಳನ್ನ ಬರೆದಿದ್ದೀರಿ, ಅಲಾಂಗ್ ವಿತ್ ದ ಬಾಂಡ್ಸ್ ಪ್ರೆಸೆಂಟ್. ಅಲ್ಲಿ ಸಿಂಗಲ್ ಬಾಂಡ್ ಇದ್ರೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇದ್ರೆ ಡಬಲ್ ಬಾಂಡ್, ಅದನ್ನೆಲ್ಲ ಈ ತರದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಯಾವ ಆಟಮ್ ಬೇರೆ ಯಾವ ಆಟಮ್ಗೆ ಲಿಂಕ್ ಆಗಿದೆ, ಅವುಗಳ ನಡುವೆ ಸಿಂಗಲ್ ಬಾಂಡ್ ಇದೆಯೋ, ಡಬಲ್ ಬಾಂಡ್ ಇದೆಯೋ, ಟ್ರಿಪಲ್ ಬಾಂಡ್ ಇದೆಯೋ, ಅದಷ್ಟು ಡೀಟೇಲ್ಸ್ಗಳು ಬ್ರೀಫ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನಾವಿದನ್ನ ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರೀತಾ ಇದ್ದೇವೆ. ದಿಸ್ ಈಸ್ ಕಂಪ್ಲೀಟ್ ಸ್ಟ್ರಕ್ಚರ್. ಇವಾಗ ಈ ಥರ್ಡ್ ಕೈಂಡ್ ಆಫ್ ರೆಪ್ರೆಸೆಂಟೇಷನ್ ಅನ್ನ ಚೆಕ್ ಮಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಬರೆದಿಟ್ಟಿದ್ದೇನೆ. ಓಕೆ, ಸೆಕೆಂಡ್ ಒನ್ಗೆ ಕಂಪೇರ್ ಮಾಡಿದರೆ ಥರ್ಡ್ ಒನ್ ಅಲ್ಲಿ ಏನು ಡಿಫರೆನ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಅದೇ ತರ ಇದೆ, ಬಟ್ ಈ 2 ಬಾಂಡ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಬೇರೆ ಪ್ಯಾಟರ್ನ್ ಅಲ್ಲಿ ಬರೆದಿದ್ದೇನೆ. ಸೊ ದಿಸ್ ಈಸ್ ಸೆಟ್ ಟು ಬಿ ದ 3 ಡೈಮೆನ್ಷನಲ್ ವೇ ಆಫ್ ರೆಪ್ರೆಸೆಂಟಿಂಗ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆ, 3D ರೆಪ್ರೆಸೆಂಟೇಷನ್ ಅಂತ ಇದನ್ನ ಕರೀತಾ ಇದ್ದಾವೆ. ಸೊ ಅಂದ್ರೆ ನೀವು ಒಂದು ಸಿಂಗಲ್ ಮಾಲಿಕ್ಯೂಲ್ ಅನ್ನ ಸ್ಪೇಸ್ ಅಲ್ಲಿ ಎತ್ತಿ ಹಿಡಿತಾ ಇದ್ದೀರಿ.
ಒಂದು ಸಿಂಗಲ್ ಮಾಲಿಕ್ಯೂಲ್ನ ಸ್ಪೇಸಲ್ಲಿ ಎತ್ತಿ ಐಸೋಲೇಟ್ ಮಾಡಿ ಹಿಡ್ಕೊಂಡಿದ್ದೀರಿ ಅಂತ ಇಮ್ಯಾಜಿನ್ ಮಾಡಿ. ಅವಾಗ ನಿಮಗೆ ಆ ಬಾಂಡ್ಗಳ ಡೈರೆಕ್ಷನ್ಸ್ಗಳು, ಓರಿಯೆಂಟೇಷನ್ಸ್ ಎಲ್ಲೆಲ್ಲಿದೆ ಅಂತ ಹೇಳಿ ಗೊತ್ತಾಗ್ತಾ ಹೋಗಬೇಕು. ಓಕೆನಾ? ಸೊ ನಾನಿವಾಗ ಮೀಥೇನ್ ಮಾಲಿಕ್ಯೂಲ್ನ ಕೈಯಲ್ಲಿ ಎತ್ತಿ ಹಿಡಿದ್ರೆ, ಓಕೆ, ಸೊ ಇಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ದೀರಿ, ಇವಾಗ ಈ ಕಾರ್ಬನ್ ಬೋರ್ಡಿನ ಮೇಲ್ಗಡೆ ಇದೆ ಅಂತ ಅನ್ಕೊಳ್ಳಿ, ಬೋರ್ಡ್ ಮೇಲೆ ಇದೆ. ಇದಕ್ಕೆ ಲಿಂಕ್ ಆಗಿರೋ ಒಂದು ಹೈಡ್ರೋಜನ್ ಕೂಡ ಅದೇ ಬೋರ್ಡಿನ ಮೇಲೆ ಇದೆ, ಬೋರ್ಡ್ನ ಮೇಲೇನೆ ಇದೆ, ಮಲ್ಕೊಂಡಿದೆ ಅಂತ ಅನ್ಕೊಳ್ಳಿ. ಇನ್ನೊಂದು ಹೈಡ್ರೋಜನ್ ಕೂಡ ಅದೇ ತರ ಬೋರ್ಡಿನ ಮೇಲೇನೆ ಮಲ್ಕೊಂಡಿದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು ಇನ್ನೊಂದು ಬಾಂಡ್ ಅನ್ನ ಈ ತರ ಡಾಟೆಡ್ ಲೈನ್ಸ್ ಗಳಲ್ಲಿ ಬರೆದಿದ್ದೇವೆ. ಡಾಟೆಡ್ ಲೈನ್ಸ್ ಗಳಲ್ಲಿ ಬರೆದ್ರೆ ದಟ್ ಇಂಡಿಕೇಟ್ಸ್ ದ ಬಾಂಡ್ ವಿಚ್ ಈಸ್ ಪ್ರೆಸೆಂಟ್ ಅವೇ ಫ್ರಮ್ ದಿ ಅಬ್ಸರ್ವರ್, ನಿಮ್ಮಿಂದ ದೂರ ಇದೆ ಅಂತ ಅನ್ಕೊಳ್ಳಿ. ಅಥವಾ ಬಾಂಡ್ ವಿಚ್ ಇಸ್ ಪ್ರೆಸೆಂಟ್ ಬಿಹೈಂಡ್ ದಿ ಪ್ಲೇನ್, ಈ ಬೋರ್ಡಿನಿಂದ ಹಿಂದೆ ಹೋಗಿದೆ. ಅಂದ್ರೆ ಇನ್ನೊಂದು ಹೈಡ್ರೋಜನ್ ಇದೆಯಲ್ವಾ, ಆ ಹೈಡ್ರೋಜನ್ ಆಟಮ್ ಈ ಬೋರ್ಡಿನ ಮೇಲೆ ಇಲ್ಲ, ಬೋರ್ಡಿನಿಂದ ಹಿಂದೆ ಪ್ರೊಜೆಕ್ಟ್ ಆಗಿದೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ಡಾಟೆಡ್ ಲೈನ್ಸ್ ರೆಪ್ರೆಸೆಂಟ್ ದಿ ಬಾಂಡ್ ವಿಚ್ ಇಸ್ ಪ್ರೆಸೆಂಟ್ ಬಿಲೋ ದಿ ಪ್ಲೇನ್ ಆರ್ ಅವೇ ಫ್ರಮ್ ದಿ ಅಬ್ಸರ್ವರ್. ಗೊತ್ತಾಗ್ತಾ ಇದೆಯಲ್ಲ? ಈಗ ಇಮ್ಯಾಜಿನ್ ಮಾಡಬೇಕಾದ್ರೆ ಬೋರ್ಡಿಗಿಂತ ಹಿಂದೆ ಹೋಗಿದೆ ಅಂತ ಇಮ್ಯಾಜಿನ್ ಮಾಡಿ. ಇನ್ನೊಂದು ವೆಡ್ಜ್ಡ್ ಆರೋ ಅಂತ ಕರೀತಾ ಇದ್ದಾವೆ. ವೆಡ್ಜ್ಡ್ ಆರೋ, ವೆಡ್ಜ್ಡ್ ಆರೋ. ಸೊ ಈ ವೆಡ್ಜ್ಡ್ ಆರೋ ರೆಪ್ರೆಸೆಂಟ್ ಮಾಡ್ತಾ ಇರೋದೇನಂದ್ರೆ, ದಿಸ್ ಇಸ್ ಎ ಬಾಂಡ್ ವಿಚ್ ಇಸ್ ಪ್ರೆಸೆಂಟ್ ಟುವರ್ಡ್ಸ್ ದಿ ಅಬ್ಸರ್ವರ್, ನಿಮ್ಮ ಸೈಡ್ಗೆ ಪ್ರೊಜೆಕ್ಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ಓಕೆನಾ? ಸೊ ಸಿಂಗಲ್ ಲೈನ್ಸ್ ಗಳನ್ನ ಬರೆದ್ರೆ ಆನ್ ದಿ ಪ್ಲೇನ್, ಆನ್ ದಿ ಪ್ಲೇನ್. ಡಾಟೆಡ್ ಲೈನ್ಸ್ ಗಳನ್ನ ಬರೆದ್ರೆ ಬಿಲೋ ದಿ ಪ್ಲೇನ್, ದಟ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್, ಬೋರ್ಡಿನಿಂದ ಹಿಂದೆ ಹೋಗಿದೆ. ವೆಡ್ಜ್ಡ್ ಆರೋನ ಬರೆದ್ರೆ ಟುವರ್ಡ್ಸ್ ದಿ ಅಬ್ಸರ್ವರ್ ಆರ್ ಎಬೋ ದಿ ಪ್ಲೇನ್, ಬೋರ್ಡಿನಿಂದ ಮೇಲೆ ಪ್ರೊಜೆಕ್ಟ್ ಆಗಿದೆ, ನಿಮ್ಮ ಕಡೆಗೆ ಪ್ರೊಜೆಕ್ಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಸೊ ದಿಸ್ ಇಸ್ ದ 3 ಡೈಮೆನ್ಷನಲ್ ವೇ ಆಫ್ ರೆಪ್ರೆಸೆಂಟಿಂಗ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಇನ್ನೂ ಒಂದು ಬರುತ್ತೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಂತ ಹೇಳಿ, ಅದನ್ನ ಬೇರೆ ಮಾಲಿಕ್ಯೂಲ್ಸ್ ಗಳಿಗೆ ನಾನು ಹೇಳ್ತಾ ಹೋಗ್ತೇನೆ. ಮೀಥೇನ್ಗೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇಸ್ ಇಟ್ ಓಕೆ? ಸೊ ಯಾವುದೇ ತರ ಸ್ಟ್ರಕ್ಚರ್ ಅನ್ನ ನೀವು ನೋಡಿದರೂ ಕೂಡ ಇಟ್ ಈಸ್ ಸಿಂಪ್ಲಿ ಮೀಥೇನ್. ಇದಕ್ಕೆ ನೇಮಿಂಗ್ ಅನ್ನು ಕೊಡುವಂಥದ್ದು ಮೀಥೇನ್ ಅಂತ ಮಾತ್ರ. CH4 ಅಂತ ಇರಲಿ, ಅಥವಾ ಈ ತರ ಬಿಡಿಸಿ ಬರ್ದಿರಲಿ, ಅಥವಾ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಇರಲಿ. ಸೊ ದ ನೇಮ್ ಈಸ್ ಮೀಥೇನ್. CH4 ಇದ್ರೆ ಮೀಥೇನ್ ಅಂತ ನೇಮ್ ಮಾಡ್ತಾ ಇದ್ದೀರಿ, ಇಲ್ಲೇನು ಡೌಟ್ ಇಲ್ಲ. ಅಬ್ಸರ್ವ್ ಮಾಡಿ, ಇದರಲ್ಲಿ ಪ್ರಿಫಿಕ್ಸ್ ಅಂತ ಹೇಳಿ ಬರ್ತಾ ಇಲ್ಲ, ಯಾಕಂದ್ರೆ ಯಾವುದೇ ಸಬ್ಸ್ಟಿಟ್ಯೂಯೆಂಟ್ಸ್ ಇಲ್ಲ. ಡೈರೆಕ್ಟ್ ಆಗಿ ನಾವು ನೇಮಿಂಗ್ ಅನ್ನ ಸ್ಟಾರ್ಟ್ ಮಾಡಿರೋದು ವರ್ಡ್ ರೂಟ್ ಇಂದ. ಸೊ ಒಂದೇ ಒಂದು ಕಾರ್ಬನ್ ಆಟಮ್ ಇದೆ, ಸೊ ಮೀತ್ ಅಂತ ಹೇಳಿ ಬರೆದಿದ್ದೀರಿ, ಮೀತ್. ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಓನ್ಲಿ ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಬಾಂಡ್ ಅಲ್ಲಿ ಪ್ರೆಸೆಂಟ್ ಇಲ್ಲ, ಸಿಂಗಲ್ ಕಾರ್ಬನ್ ಇರೋದ್ರಿಂದ ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಅಲ್ಕೇನ್ಸ್. ಹಾಗಾಗಿ ಮೀಥೇನ್ ಅಂತ ಹೇಳಿ ನೇಮ್ ಅನ್ನ ಬರೆದಿದ್ದೀರಿ. ನೌ ಕಮಿಂಗ್ ಟು ದ ಸೆಕೆಂಡ್ ಎಕ್ಸಾಂಪಲ್. C2H6. C2H6 ಇದನ್ನ ಇನ್ನೂ ಒಂದು ಪ್ಯಾಟರ್ನ್ ಅಲ್ಲಿ ಬರೀಬಹುದು, ಚೆಕ್ ಮಾಡಿ. 2 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡೆ, 2 ಕಾರ್ಬನ್ ಆಟಮ್ಸ್ ಅನ್ನ ಬರೆದು ಅಲ್ಲಿ ಹೈಡ್ರೋಜನ್ ಗಳನ್ನ ಸ್ಪೆಸಿಫೈ ಮಾಡ್ತಾ ಇದ್ದೇನೆ. ಕಾರ್ಬನ್ನಿನ ವೆಲೆನ್ಸಿ ಗೊತ್ತಿದೆ 4 ಅಂತ, ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ಸೊ ಇಲ್ಲಿ 3 ಹೈಡ್ರೋಜನ್, ಇಲ್ಲಿಗೆ ಕೂಡ 3 ಹೈಡ್ರೋಜನ್ಸ್ ಅನ್ನ ಬರೆದೆ. ಓಕೆನಾ? ನೆಕ್ಸ್ಟು ಇದೇ ತರ ಕಂಪ್ಲೀಟ್ ಫಾರ್ಮುಲೆ ಬರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ಫಾರ್ಮುಲೆ 2 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡ್ವಿ. ಸೊ ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 3 ಹೈಡ್ರೋಜನ್ಸ್, ಅದನ್ನ ಸಿಂಗಲ್ ಬಾಂಡ್ H ಅಂತ ಹೇಳಿ ಬರೀತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಾ? ಈ ತರ ಬರೆದಿದ್ದೀರಿ. ಇನ್ನು 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಸದ್ಯಕ್ಕೆ ಬೇಡ, ಇವಾಗ ಇದರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗೋಣ. ಓಕೆನಾ? ಎಸ್. ಇವಾಗ ಈ ಫಸ್ಟ್ 2 ಟೈಪ್ಸ್ ಇದೆಯಲ್ವಾ, ಈ ಫಸ್ಟ್ 2 ಟೈಪ್ಸ್ ಅನ್ನ ನಾನು ಕಂಡೆನ್ಸ್ಡ್ ಫಾರ್ಮುಲೆ ಅಂತ ಹೇಳಿ ಕರೀಬಹುದು. ಪರ್ಫೆಕ್ಟ್ಲಿ C2H6 ಅಂತ ಬರೆದ್ರೆ ಅದು ಕಂಡೆನ್ಸ್ಡ್ ಫಾರ್ಮುಲೆ. ಇನ್ನು ನೆಕ್ಸ್ಟ್ ಇದನ್ನ ಬರೆದ್ರೆ ಕಂಪ್ಲೀಟ್ ಫಾರ್ಮುಲೆ ಅಂತ ಆಯ್ತು, ಕಂಪ್ಲೀಟ್ ಫಾರ್ಮುಲೆ. ಸೊ ಯಾವುದೇ ಪ್ಯಾಟರ್ನ್ ಅಲ್ಲಿ ಬರ್ದಿರ್ಲಿ, C2H6 ಅಂತ ಬರೀಲಿ, ಅಥವಾ CH3 ಸಿಂಗಲ್ ಬಾಂಡ್ CH3 ಬರೀಲಿ, ಅಥವಾ ಇನ್ನೂ ಕ್ಲಿಯರ್ ಆಗಿ ಎಲ್ಲಾ ಬಾಂಡ್ಗಳನ್ನ ರೆಪ್ರೆಸೆಂಟ್ ಮಾಡಿ ಬರೆದ್ರು, ಎಲ್ಲಾ ಕಂಡೀಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ ಇರೋದು 2 ಕಾರ್ಬನ್ಸ್ ಮಾತ್ರ, ಯಾವುದೇ ಸಬ್ಸ್ಟಿಟ್ಯೂಯೆಂಟ್ಸ್ ಇಲ್ಲ, 2 ಕಾರ್ಬನ್ ಮಾತ್ರ ಇರೋದು. ಹಾಗಾಗಿ ಈತ್ ಅಂತ ಹೇಳಿ ಬರೆದಿದ್ದೀರಿ. ದ ವರ್ಡ್ ರೂಟ್ ಯೂಸ್ಡ್ ಈಸ್ ಈತ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ,
here we are going to have carbon-carbon single bond. Carbon-carbon single bond ಇದೆ, ಬೇರೆ ಯಾವುದೇ functional group ಇಲ್ಲ, therefore it belongs to the family of alkanes. Therefore, the name ends with ANE. ANE. ಈಥೇನ್ ಅಂತ ನೇಮ್ ಮಾಡಿದ್ದೀರಿ ಇದನ್ನು. ಗೊತ್ತಾಗಿದೆಯಲ್ಲ? ಎಸ್. ನೆಕ್ಸ್ಟ್, the third example. C3H8. C3H8. ಇವಾಗ ನೀವೇ ಚೆಕ್ ಮಾಡ್ತಾ ಬನ್ನಿ. ನಾನು ಇದರ ಫಾರ್ಮುಲಾನ ಸ್ವಲ್ಪ ಬಿಡಿಸಿ ಬರೀಲಿಕ್ಕೆ ಟ್ರೈ ಮಾಡಿದೆ. ಕಾರ್ಬನ್, ಸಿಂಗಲ್ ಬಾಂಡ್ ಕಾರ್ಬನ್, ಸಿಂಗಲ್ ಬಾಂಡ್ ಕಾರ್ಬನ್, ಈ ತರ ಬರ್ಕೊಂಡಿದ್ದಾನೆ. ನೌ ಯು ಸ್ಯಾಟಿಸ್ಫೈ ದ ವೆಲೆನ್ಸೀಸ್ ಆಫ್ ಈಚ್ ಕಾರ್ಬನ್ ಬೈ ಗಿವಿಂಗ್ ದ ಹೈಡ್ರೋಜನ್ಸ್. ಸೊ ಫಸ್ಟ್ ಕಾರ್ಬನ್ಗೆ 3 ಹೈಡ್ರೋಜನ್ಸ್ ಅನ್ನ ಬರದೆ, ಗೊತ್ತಾಗ್ತಾ ಇದೆ. ಮಿಡಲ್ ಕಾರ್ಬನ್ಗೆ 2 ಬಾಂಡ್ ಆಲ್ರೆಡಿ ಅಟ್ಯಾಚ್ ಆಗಿದೆ ಅಂದ್ರೆ ರಿಮೈನಿಂಗ್ 2 ವೆಲೆನ್ಸೀಸ್ ಕ್ಯಾನ್ ಬಿ ಸ್ಯಾಟಿಸ್ಫೈಡ್ ಬೈ ಗಿವಿಂಗ್ ಹೈಡ್ರೋಜನ್. ಓಕೆ, ಥರ್ಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 3 ಹೈಡ್ರೋಜನ್ಸ್. ಫಾರ್ಮುಲಾ ಕ್ಲಿಯರ್ ಆಗ್ತಾ ಇದೆಯಾ? ಎಸ್. ಇವಾಗ ಇದನ್ನ ಇನ್ನೂ ಬಿಡಿಸಿ ಕಂಪ್ಲೀಟ್ ಸ್ಟ್ರಕ್ಚರ್ ಅನ್ನ ಬರೀಲಿಕ್ಕೆ ಹೋದ್ರೆ ಈ ತರ ಆಗತ್ತೆ ನೋಡಿ. ಓಕೆ, ಸೊ ಕಾರ್ಬನ್ 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 ಸಿಂಗಲ್ ಬಾಂಡೆಡ್ ಕಾರ್ಬನ್ಸ್ ಅನ್ನ ಬರದೆ, ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 3 ಹೈಡ್ರೋಜನ್ಸ್. 3 hydrogens. This one is linked to 2 hydrogen atoms, and this terminal carbon is attached to 3 hydrogen atoms. ಗೊತ್ತಾಗಿದೆಯಾ? ಇವೆರಡನ್ನ ಫಸ್ಟ್ 2 ಇದೆಯಲ್ಲ, ಇದನ್ನ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂತ ಕರೆದ್ರೆ, ಇದನ್ನ ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಹೇಳಿ ಕರೆದೆ. ನಾನು ಅವಾಗ ಹೇಳಿದೆ ಕಂಡೆನ್ಸ್ಡ್ ಸ್ಟ್ರಕ್ಚರ್, ಕಂಪ್ಲೀಟ್ ಸ್ಟ್ರಕ್ಚರ್, 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್. ಇದರ ಜೊತೆಗೆ ಇನ್ನೂ ಒಂದು ಪ್ಯಾಟರ್ನ್ ಅಲ್ಲಿ ಮಾಲಿಕ್ಯೂಲ್ಸ್ಗಳನ್ನ ನೀವು ಬರೆದಿಬಹುದು. ಅದನ್ನ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಥವಾ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ಸ್ ಅಂತ ಕರೀತಾರೆ. ಓಕೆ, ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿದೆ. ನೀವಲ್ಲಿ ಕಾರ್ಬನ್ ಆಟಮ್ ಇದೆಯಲ್ಲ, ಸೊ ದ ಕಾರ್ಬನ್ ಆಟಮ್ ಈಸ್ ರೆಪ್ರೆಸೆಂಟೆಡ್ ಬೈ ಅ ಡಾಟ್. ಸೊ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ದೇನೆ, ಒಂದು ಕಾರ್ಬನ್ ಆಟಮ್ನ ಒಂದು ಡಾಟ್ ಪ್ಯಾಟರ್ನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಸೊ ಇದೇ ಮಾಲಿಕ್ಯೂಲ್ನ ಚೆಕ್ ಮಾಡ್ಕೊಳ್ಳಿ, ಹೀಗೆ ಇದೆ. ಕಾರ್ಬನ್ ಆಟಮ್ ಇರೋ ಅಲ್ಲಿ ಒಂದು ಡಾಟ್ ಅನ್ನ ಇಟ್ಟಿದ್ದೇನೆ. ನೆಕ್ಸ್ಟ್ ಕಾರ್ಬನ್ ಆಟಮ್ ಇದೆಯಲ್ವಾ, ಅದಕ್ಕೆ ಇನ್ನೊಂದು ಡಾಟ್ ಅನ್ನ ಇಡ್ತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಇನ್ನೂ ಒಂದು ಡಾಟ್ ಅನ್ನ ಇಟ್ಟಿದ್ದೀರಿ. ಗೊತ್ತಾಗ್ತಾ ಇದೆಯಲ್ವಾ? ಎಸ್. ಇವಾಗ ಈ 3 ಕಾರ್ಬನ್ ಆಟಮ್ಸ್ಗಳನ್ನ ನಾನು ಒಂದೊಂದು ಡಾಟ್ ಅಥವಾ ಪಾಯಿಂಟ್ಸ್ಗಳನ್ನ ಇಟ್ಟು ರೆಪ್ರೆಸೆಂಟ್ ಮಾಡಿದ್ದೇನೆ ಇನ್ ಎ ಜಿಗ್ಜಾಗ್ ಪ್ಯಾಟರ್ನ್. ಗೊತ್ತಾಗಿದೆಯಾ? ನೀವು 3 ಕಾರ್ಬನ್ ಆಟಮ್ಸ್ ಅನ್ನ ಇನ್ ಲೈನ್, ಒಂದೇ ಲೈನ್ ಅಲ್ಲಿ ಬರೆಯೋ ಹಾಗಿಲ್ಲ, ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಬರೀತಾ ಇದ್ದೀರಿ. ಅರ್ಥ ಆಗ್ತಾ ಇದೆಯಲ್ವಾ? ಎಸ್. ಇವಾಗ ಇವುಗಳನ್ನ ಕನೆಕ್ಟ್ ಮಾಡ್ತಾ ಇದ್ದೀರಿ. ಈ ಕಾರ್ಬನ್ ಆಟಮ್ಸ್ 3 ಕಾರ್ಬನ್ ಆಟಮ್ಸ್ ಅನ್ನ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡ್ಲಿಕ್ಕಿಂತ ಮುಂಚೆ ಅಬ್ಸರ್ವ್ ಮಾಡಿ, these 2 carbon atoms are linked to one another by using a single bond ಅಲ್ವಾ? ಹಾಗಾಗಿ ಇದೆರಡು ಡಾಟ್ ಅನ್ನ ಒಂದು ಸಿಂಗಲ್ ಬಾಂಡ್ ಇಂದ ಕನೆಕ್ಟ್ ಮಾಡಿದಿರಿ, ಒಂದು ಲೈನ್ ಹಾಕಿ. ಗೊತ್ತಾಗಿದೆಯಾ? ನೆಕ್ಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್ ಆಟಮ್ಸ್, ದೀಸ್ ಆರ್ ಲಿಂಕ್ಡ್ ಬೈ ಎ ಸಿಂಗಲ್ ಬಾಂಡ್. ಕರೆಕ್ಟಾ? ಇಲ್ಲಿ ಕೂಡ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಇಲ್ಲಿ ಸಿಂಗಲ್ ಲೈನ್ ಅನ್ನ ಹಾಕಿದಿರಿ. ಅಬ್ಸರ್ವ್ ಮಾಡಿದಿರಾ? ಈ 3 ಡಾಟ್ಗಳನ್ನ ಕನೆಕ್ಟ್ ಮಾಡಿದಿರಿ. ಇದನ್ನೇ ನೋಡಿ ಇನ್ನೂ ಒಂದು ತರ ಬರೀತೇನೆ. ದಿಸ್ ಇಸ್ ಸೆಡ್ ಟು ಬಿ ದ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಗೊತ್ತಾಗ್ತಾ ಇದೆಯಾ? ವೇರ್ ಈಚ್ ಕಾರ್ನರ್ ಆರ್ ಈಚ್ ಡಾಟ್ ರೆಪ್ರೆಸೆಂಟ್ಸ್ ಎ ಕಾರ್ಬನ್ ಆಟಮ್. ಇಲ್ಲಿ ಪ್ರತಿ ಪಾಯಿಂಟ್ ಕೂಡ ಅಥವಾ ಪ್ರತಿ ಕಾರ್ನರ್ ಕೂಡ ಒಂದು ಕಾರ್ಬನ್ ಆಟಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈಸ್ ಇಟ್ ಓಕೆ? ಎಸ್. ಇನ್ ದ ಕೇಸ್ ಆಫ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ದೇರ್ ಈಸ್ ನೋ ನೀಡ್ ಟು ಸ್ಪೆಸಿಫೈ ದ ಹೈಡ್ರೋಜನ್. ಇವಾಗ ಇಷ್ಟು ಬರೆದಾದ ಮೇಲೆ ಮತ್ತೆ ಇದಕ್ಕೆ ಹೈಡ್ರೋಜನ್ಗಳನ್ನ ಬರೆದು ತೋರಿಸೋದು ಬೇಡ, ನೀವೇ ಅದನ್ನ ನೋಡಿ ಅಬ್ಸರ್ವ್ ಮಾಡ್ಕೋಬೇಕು. ಚೆಕ್ ಮಾಡಿ, ನಾನು ಇವಾಗ ಪ್ರೋಪೇನ್ ಅಂತ ಹೇಳಿ ಈ ರೀತಿ ಬರೆದಿದ್ದೇನೆ. ಓಕೆನಾ? ಒಂದು ಕ್ಯಾಪ್ ಅನ್ನ ಹಾಕಿಟ್ಟಿದ್ದೇನೆ ಅಂತ ಅನ್ಕೊಳ್ಳಿ. ಸೊ ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್ ಅನ್ನೋ ಕ್ವಶನ್ ಬಂದಾಗ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಈ ಕಾರ್ನರ್ ತಗೊಂಡ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ತಗೊಂಡ್ರೆ ಒಂದು ಕಾರ್ಬನ್ ಇದೆ, ನೆಕ್ಸ್ಟ್ ಇಲ್ಲೊಂದು ಕಾರ್ನರ್ ಇದೆ, ಇದು ಸೆಕೆಂಡ್ ಕಾರ್ಬನ್ ಆಟಮ್, ಇಲ್ಲೊಂದು ಕಾರ್ನರ್ ಇದೆ, ಇದು ಥರ್ಡ್ ಕಾರ್ಬನ್ ಆಟಮ್. ಹಾಗಿದ್ರೆ ಹೈಡ್ರೋಜನ್ಸ್ ಗಳನ್ನ ಚೆಕ್ ಮಾಡ್ಬೇಕಂದ್ರೆ ನೀವು ಇಲ್ಲೇ ನೋಡ್ಕೋಬೇಕು. ಫಸ್ಟ್ ಕಾರ್ಬನ್ ಆಟಮ್ ನ ಅಬ್ಸರ್ವ್ ಮಾಡಿ, ಇಟ್ ಈಸ್ ಆಲ್ರೆಡಿ ಲಿಂಕ್ಡ್ ಟು ಎ ಸಿಂಗಲ್ ಬಾಂಡ್. ಒಂದು ಕಾರ್ಬನ್ ಆಟಮ್, ಫಸ್ಟ್ ಕಾರ್ಬನ್ ಆಟಮ್ ಒಂದೇ ಒಂದು ಬಾಂಡಿಗೆ ಆಲ್ರೆಡಿ ಕನೆಕ್ಟ್ ಆಗಿದೆ.
ಹಾಗಿದ್ದರೆ ಟೆಟ್ರಾವೆಲೆನ್ಸಿಯಲ್ಲಿ ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಯಿತು ಅಂದರೆ ಇನ್ನೂ 3 ವೆಲೆನ್ಸಿ ಸ್ಯಾಟಿಸ್ಫೈ ಆಗಬೇಕು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ದಿಸ್ ಈಸ್ ಅಟ್ಯಾಚ್ಡ್ ಟು 3 ಹೈಡ್ರೋಜನ್ ಆಟಮ್ಸ್. 3 ಹೈಡ್ರೋಜನ್ ಆಟಮ್ಗೆ ಕನೆಕ್ಟ್ ಆಗಿದೆ ಅಂತ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆನಾ? ಹಾಗೇನೆ ಸೆಕೆಂಡ್ ಕಾರ್ಬನ್ ಆಟಮ್ನ ನೋಡಿ, ಈ ಮಿಡಲ್ ಕಾರ್ಬನ್ ಇದೆಯಲ್ಲ, ಇದನ್ನ ಚೆಕ್ ಮಾಡ್ತಾ ಇದ್ದೀರಿ, ಅರ್ಥ ಆಗ್ತಾ ಇದೆಯಾ? ಈ ಕಾರ್ಬನ್ ಆಟಮ್ನ ಅಬ್ಸರ್ವ್ ಮಾಡಿದರೆ ಆಲ್ರೆಡಿ ಇಟ್ ಈಸ್ ಕನೆಕ್ಟೆಡ್ ಟು 2 ಬಾಂಡ್ಸ್. ಈ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಆಲ್ರೆಡಿ 2 ಬಾಂಡಿಗೆ ಇದು ಕನೆಕ್ಟ್ ಆಗಿದೆ. ಟೆಟ್ರಾವೆಲೆನ್ಸಿಯಲ್ಲಿ 2 ವೆಲೆನ್ಸಿ ಸ್ಯಾಟಿಸ್ಫೈ ಆಲ್ರೆಡಿ ಆಗಿದೆ ಅಂದ್ರೆ ಇನ್ನು ರಿಮೈನಿಂಗ್ 2 ವೆಲೆನ್ಸೀಸ್ ಇದೆ. ದೋಸ್ ರಿಮೈನಿಂಗ್ 2 ವೆಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ಬೈ 2 ಹೈಡ್ರೋಜನ್ ಆಟಮ್ಸ್. ಈಸ್ ಇಟ್ ಕ್ಲಿಯರ್? ಎಸ್. ಇವಾಗ ಇನ್ನೂ ಒಂದು, ಈ ಟರ್ಮಿನಲ್ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡಿ. ನೀವೇನು ಹೇಳ್ತಾ ಇದ್ದೀರಿ? ಇಲ್ಲಿ ಸಿಂಗಲ್ ಬಾಂಡ್ ಆಲ್ರೆಡಿ ಇದೆ, ಇನ್ನು ಬೇಕಾಗಿರೋದು 3 ವೆಲೆನ್ಸಿ, ಅಂದ್ರೆ ಅಲ್ಲಿ 3 ಹೈಡ್ರೋಜನ್ಸ್ಗಳನ್ನ ಬರ್ಕೋಬೇಕು. ನಾನು 3 ಹೈಡ್ರೋಜನ್ಸ್ ಅನ್ನ ಬರ್ಕೊಂಡೆ. ಕ್ಲಿಯರ್ ಆಗ್ತಾ ಇದೆಯಲ್ವಾ? ಅಂದ್ರೆ ಇನ್ ಕೇಸ್ ಆಫ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ದೆರ್ ಈಸ್ ನೋ ನೀಡ್ ಟು ಸ್ಪೆಸಿಫೈ ದ ಹೈಡ್ರೋಜನ್, ಕಾರ್ಬನ್ಸ್ ಎಕ್ಸೆಟ್ರಾ. ನೀವು ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಬರೆದಾದ ಮೇಲೆ ಇಲ್ಲೆಲ್ಲ ಕಡೆ ಪ್ರತಿ ಕಾರ್ನರ್ ಅಲ್ಲಿ ಕೂಡ ಸಿ ಅಂತ ಬರೆಯೋದು, ಆಮೇಲೆ ಹೈಡ್ರೋಜನ್ಗಳನ್ನ ಬರೆಯೋದು ಏನೂ ಬೇಡ. ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡನ್ನ ಕೂಡ ನೀವು ಸಿ ಅಂಡ್ ಎಚ್ ಅಂತ ಹೇಳಿ ಬರೆಯೋದಿಲ್ಲ. ಸಪೋಸ್ ಹೆಟಿರೋ ಆಟಮ್ಸ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಈ ಸೆಕೆಂಡ್ ಕಾರ್ಬನ್ಗೆ 2 ಹೈಡ್ರೋಜನ್ ಬದಲಿಗೆ ಒಂದು ಹೆಚ್ಚು ಇನ್ನೊಂದು Cl ಅಟ್ಯಾಚ್ ಆಗಿತ್ತು ಅಂತ ಅನ್ಕೊಂಡ್ರೆ ಅವಾಗ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಲ್ಲಿ ಆ ಹೆಟಿರೋ ಆಟಮ್ನ ಬರೀಬೇಕಾಗತ್ತೆ. ನೀವು ಹೆಟಿರೋ ಆಟಮ್ನ ಸ್ಪೆಸಿಫೈ ಮಾಡಬೇಕು. ಕಾರ್ಬನ್ ಅಂಡ್ ಹೈಡ್ರೋಜನ್ಸ್ ಅನ್ನ ಬರೆಯೋ ನೆಸೆಸಿಟಿ ಇಲ್ಲ. ಈಸ್ ಇಟ್ ಓಕೆ? ಎಸ್. ಹಾಗಿದ್ರೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಫಾರ್ ಪ್ರೋಪೇನ್ ಗೊತ್ತಾಗಿದೆ. ಕೀಪ್ ಇನ್ ಮೈಂಡ್, ಇದೇ ತರ ಕೊಡಬೇಕು ಅಂತ ಇಲ್ಲ, ಕ್ಯಾಪ್ ಫಾರ್ಮಲ್ಲಿ ಕೊಡ್ಬೇಕಂತ ಇಲ್ಲ, ಅಥವಾ ಇನ್ವರ್ಟೆಡ್ ವಿ ಫಾರ್ಮಲ್ಲಿ ಕೊಡಬೇಕು ಅಂತ ಇಲ್ಲ. ಇನ್ನೂ ಒಂದು ಪ್ಯಾಟರ್ನ್ ಅನ್ನು ನೋಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಇದು ಜಿಗ್ಜಾಗ್ ಪ್ಯಾಟರ್ನ್ನೇ ಆಯ್ತು. ಫಸ್ಟ್ 2 ಕಾರ್ಬನ್ಸ್ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್ಸ್ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ವಿ ಅಂತ ಹೇಳಿ ಬರದೆ ಇದು ಕೂಡ ಪ್ರೋಪೇನೆ. ಸೊ ಈ ತರ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಕಡ್ಡಿ ಕಣ್ಣಿಗೆ ಕಾಣಿಸ್ತು ಅಂದ ಕೂಡಲೇ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಎಷ್ಟು ಕಾರ್ನರ್ಸ್ ಇದೆ ಅದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ನಿಧಾನ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ, ಡೋಂಟ್ ವರಿ. ಬಟ್ ಕಲಿಯೋದನ್ನ ಬೇಸಿಕ್ ಥಿಂಗ್ಸ್ ಅನ್ನ ನೀಟಾಗಿ ಕಲಿತಾ ಹೋಗಿ. ಇನ್ನೂ ಒಂದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಿ. ಇವಾಗ 3 ಕಾರ್ಬನ್ ಆಟಮ್ಸ್ ಇದೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಗೊತ್ತಾಯ್ತಾ? ಇವಾಗ ದೀಸ್ 2 ಕಾರ್ಬನ್ಸ್ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್, ದೀಸ್ ಆರ್ ಆಲ್ಸೋ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಗೊತ್ತಾಗ್ತಾ ಇದೆಯಾ? ಒಂಥರ ಲೆಸ್ ದ್ಯಾನ್ ಸಿಂಬಲ್ ಇದ್ದಾಗಿದೆ ನೋಡಿ. ಇದು ಕೂಡ ಪ್ರೋಪೇನ್ ಅನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಇನ್ನೊಂದು ಪಾಸಿಬಲ್ ವೇ ಏನಿರ್ಬೋದು, ನೀವೇ ಸುಮ್ಮನೆ ಯೋಚನೆ ಮಾಡಿ. ಓಕೆ, ನಾನು ಈ ಕ್ಯಾಪ್ ಫಾರ್ಮಲ್ಲಿ ಇತ್ತು ಅಥವಾ ಇನ್ವರ್ಟೆಡ್ ವಿ ಫಾರ್ಮಲ್ಲಿ ಇತ್ತು, ಅದನ್ನು ಉಲ್ಟ ಮಾಡದೆ ವಿ ಆಯಿತು. ಇವಾಗ ಲೆಸ್ ದ್ಯಾನ್ ಸಿಂಬಲ್ ಅನ್ನ ಬರೆದಿಟ್ಟಿದ್ದೇನೆ, ಅದು ಕೂಡ ಪ್ರೋಪೇನ್ ಅಂತಾನೆ ಹೇಳಿದೆ. ಇನ್ನೊಂದು ಪ್ಯಾಟರ್ನ್ ಏನ್ ಬರಿಬಹುದು ಯೋಚನೆ ಮಾಡಿ. ಏನ್ ಮಾಡ್ತೀರಿ? ಗ್ರೇಟರ್ ದ್ಯಾನ್ ಸಿಂಬಲ್ ಅಂತ ಬರಿತಾ ಇದ್ರಿ, ಹೌದಾ? ಸೊ ಈ ತರ ಕೊಟ್ಟರು ಕೂಡ ನಿಮ್ಮ ಕಣ್ಣು ಏನನ್ನ ಹುಡುಕ್ಬೇಕು ಅಂದ್ರೆ ಎಷ್ಟು ಕಾರ್ನರ್ಸ್ ಇದೆ ಅಂತ ಹುಡುಕ್ಬೇಕು. 3 ಕಾರ್ಬನ್ ಆಟಮ್ಸ್ ಇದೆ, 3 ಕಾರ್ಬನ್ಸ್ ಇರೋದ್ರಿಂದ ಇಟ್ ಈಸ್ ಪ್ರೋಪೇನ್. ಯಾಕಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಕ್ಲಿಯರ್ ಆಗ್ತಾ ಇದೆಯಲ್ವಾ? ಈ ಬೇಸಿಕ್ ಥಿಂಗ್ಸ್ ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಇದ್ದೇನೆ, ಬಟ್ ನಿಮಗೆ ಫಂಡಮೆಂಟಲ್ಸ್ ಒಂದು ಸರಿ ಅರ್ಥ ಆಯಿತು, ತಲೆಯಲ್ಲಿ ಕೂರ್ತು ಅಂದ್ರೆ ನೆಕ್ಸ್ಟ್ ಹೈಯರ್ ಮಾಲಿಕ್ಯೂಲ್ಸ್ಗಳನ್ನ ಈಸಿಯಾಗಿ ಬರೀತಾ ಹೋಗ್ಬೋದು. ಗೊತ್ತಾಗಿದೆಯಲ್ವಾ? ಸೊ ಒಂದು ಪ್ರೋಪೇನ್ ಮಾಲಿಕ್ಯೂಲ್ನ ನಾವು ಇದೆಲ್ಲ ಪ್ಯಾಟರ್ನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೇವೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ C3H8 ಅಂತ ಹೇಳಿರೋದು ಕಂಡೆನ್ಸ್ಡ್ ಸ್ಟ್ರಕ್ಚರ್. ಇದನ್ನು ಕೂಡ ನಾನು ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತಾ ಇದ್ದೇನೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲಿ ಬರೆದಿರೋದು ಕಂಪ್ಲೀಟ್ ಸ್ಟ್ರಕ್ಚರ್. ಇದನ್ನ ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಕರೆದೆ. ದ ಅನದರ್ ವೇ ಆಫ್ ರೈಟಿಂಗ್ ದ ಸ್ಟ್ರಕ್ಚರ್ ಈಸ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಓಕೆ, ಅದರಲ್ಲಿ ಈ ತರ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಬರೆದಿದ್ದೇವೆ. ಕೀಪ್ ಇನ್ ಮೈಂಡ್, ಇನ್ ದ ಕೇಸ್ ಆಫ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ there is no need to specify the carbon atoms as well as the hydrogen atoms. ಕಾರ್ಬನ್ಗೆ ಸಿ ಅಂತ, ಹೈಡ್ರೋಜನ್ ಅನ್ನ ಎಚ್ ಅಂತ ಹೇಳಿ ಬರೆದು ರೆಪ್ರೆಸೆಂಟ್ ಮಾಡೋದು ಬೇಡ. ಇಲ್ಲಿ ಬರೆದಿರೋ ಹಾಗೆ ಜಸ್ಟ್ ಏನ್ ಮಾಡ್ತೀರಿ, ಈಚ್ ಕಾರ್ನರ್ ರೆಪ್ರೆಸೆಂಟ್ಸ್ ಎ ಕಾರ್ಬನ್ ಆಟಮ್. ನೀವು ಬಿಗಿನಿಂಗ್ ಅಲ್ಲಿ ಚುಕ್ಕಿಗಳನ್ನ ಇಟ್ಕೊಳ್ಳಿ, ಎಷ್ಟು ಕಾರ್ಬನ್ ಇದೆ ಅಷ್ಟು ಚುಕ್ಕಿಗಳನ್ನ ಇಟ್ಕೊಳ್ಳಿ, ಡಾಟ್ಗಳನ್ನ ಇಟ್ಕೊಳ್ಳಿ.
ಆಮೇಲೆ ಅವು ಕಾರ್ಬನ್ ಕಾರ್ಬನ್ ಬಾಂಡ್ ಯಾವುದಿದೆ ನೋಡಿ, ಸಿಂಗಲ್ ಬಾಂಡ್ ಇದ್ರೆ ಅದನ್ನ ಸಿಂಗಲ್ ಬಾಂಡ್ ಇಂದ ಕನೆಕ್ಟ್ ಮಾಡಿ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂದ್ರೆ ಡಬಲ್ ಬಾಂಡ್ ಇಂದ ಕನೆಕ್ಟ್ ಮಾಡ್ತೀರಿ. ಓಕೆ, ಫರ್ದರ್ ಎಕ್ಸಾಂಪಲ್ಸ್ ಅಲ್ಲಿ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಡಿಫರೆಂಟ್ ಪ್ಯಾಟರ್ನ್ಸ್ ಆಫ್ ರೈಟಿಂಗ್ ದ ಸ್ಟ್ರಕ್ಚರ್ಸ್. ಗೊತ್ತಾಗಿದೆಯಾ? ಕಂಡೆನ್ಸ್ಡ್ ಫಾರ್ಮುಲಾ ಹೇಳಿದೆ, ಕಂಪ್ಲೀಟ್ ಫಾರ್ಮುಲಾ ಅಂತ ನೋಡಿದಿರಿ, ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅನ್ನ ವಿಟ್ನೆಸ್ ಮಾಡಿದಿರಿ. ಇನ್ನೂ ಒಂದು ಬಂದಿತ್ತು, ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ, 3-dimensional representation. That means to say a single organic molecule can be represented in 4 different ways. ಇನ್ನು ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಅಂತ ಬಂದಾಗ ಅಲ್ಲಿ ಪಾಲಿಗಾನಲ್ ಫಾರ್ಮುಲೆ ಅಂತ ಹೇಳಿ ಮತ್ತೆ ಬರೀತೇವೆ, ಪಾಲಿಗಾನ್ಸ್ ಅಂತ ಹೇಳಿ ಬರೀತೇವೆ. ಸೈಕ್ಲಿಕ್ ಸ್ಟ್ರಕ್ಚರ್ ಬಂದಾಗ ಅದನ್ನ ಮುಂದೆ ನೋಡೋಣ. ಓಕೆನಾ? ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ. ಸದ್ಯಕ್ಕೆ PU ಲೆವೆಲ್ಗೆ ನಮಗೆ ಇದು ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಇವಾಗ 1 ಕಾರ್ಬನ್ ಇದೆ, CH4 ಇದ್ರೆ ಮೀಥೇನ್, 2 ಕಾರ್ಬನ್ ಆಟಮ್ಸ್ ಇದೆ, C2H6 ಇದ್ರೆ ಈಥೇನ್, 3 ಕಾರ್ಬನ್ ಆಟಮ್ಸ್ C3H8. ಇದನ್ನ ಯಾವುದೇ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾವುದೇ ಪ್ಯಾಟರ್ನ್ ಅಲ್ಲಿ ಕೊಟ್ಟರು ಕೂಡ ಅದು ಪ್ರೋಪೇನ್. ಮತ್ತೇನು ಕನ್ಫ್ಯೂಷನ್ಸ್ ಬೇಡ. ಈಸ್ ಇಟ್ ಓಕೆ? ನೆಕ್ಸ್ಟ್ ಇವಾಗ ಕಮಿಂಗ್ ಟು ದ 4 ಕಾರ್ಬನ್ ಆಟಮ್ಸ್, ಅಲ್ಕೇನ್ಸ್ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್. ಎಸ್, ಫೋರ್ತ್ ಎಕ್ಸಾಂಪಲ್ ನಾನು ಡೈರೆಕ್ಟ್ ಆಗಿ C4H10 ಅಂತ ಹೇಳಿ ಬರೆದೆ, C4H10. ನಾವು ಯು ಟ್ರೈ ಟು ರೈಟ್ ದ ಕಂಪ್ಲೀಟ್ ಫಾರ್ಮುಲೆ ಫಾರ್ ಇಟ್. ಕಂಪ್ಲೀಟ್ ಫಾರ್ಮುಲೆನ ನೀವು ಬರೀಲಿಕ್ಕೆ ಟ್ರೈ ಮಾಡಿ. ನಾನು C4H10 ಕಂಡೆನ್ಸ್ಡ್ ಫಾರ್ಮುಲೆ ಬರೆದಿದ್ದೇನೆ, ಕಂಡೆನ್ಸ್ಡ್ ಸ್ಟ್ರಕ್ಚರ್ ಇಲ್ಲಿ ಬರೆದಿಟ್ಟೆ. ಇದರ ಇನ್ನೊಂದು ಪ್ಯಾಟರ್ನ್ ಅಂದ್ರೆ ಈ ತರ ಬರೀಬಹುದು ನೋಡಿ. 4 ಕಾರ್ಬನ್ ಆಟಮ್ಸ್ ಅನ್ನ ಫಸ್ಟಿಗೆ ಬರ್ಕೊಂಡೆ, 1 2 3 4, ಈ ತರ 4 ಕಾರ್ಬನ್ಸ್ ಅನ್ನ ಬರೆದಿದ್ದೇನೆ. ನಾವು ಗಿವ್ ಸಫಿಷಿಯಂಟ್ ನಂಬರ್ ಆಫ್ ಹೈಡ್ರೋಜನ್ಸ್ ಟು ಸ್ಯಾಟಿಸ್ಫೈ ಇಟ್ಸ್ ಟೆಟ್ರಾವೆಲೆನ್ಸಿ. ಪ್ರತಿ ಕಾರ್ಬನ್ಗೆ ಸಫಿಷಿಯಂಟ್ ನಂಬರ್ ಆಫ್ ಹೈಡ್ರೋಜನ್ಸ್ ಅನ್ನ ಕೊಡ್ತಾ ಹೋಗಿ. ಫಸ್ಟ್ ಕಾರ್ಬನ್ಗೆ 1 ಬಾಂಡ್ ಕನೆಕ್ಟ್ ಆಗಿದೆ, ಇನ್ನು ರಿಮೈನಿಂಗ್ 3 ವೆಲೆನ್ಸೀಸ್ ಇದೆ, ಅದಕ್ಕೆ CH3. ಈ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡಿ, ಇಟ್ ಈಸ್ ಕನೆಕ್ಟೆಡ್ ಟು 2 ಬಾಂಡ್ಸ್. ಹಾಗಿದ್ರೆ ರಿಮೈನಿಂಗ್ 2 valencies are satisfied by 2 hydrogen atoms. Here also 2 hydrogen, here 3 hydrogen atoms. ಈ ಎರಡೂ ಸ್ಟ್ರಕ್ಚರ್ಗಳನ್ನ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂತ ಕರೆದೆ. Now the task given you is writing the complete formula. ಕಂಪ್ಲೀಟ್ ಫಾರ್ಮುಲೆ ಬರೀಬೇಕಾದ್ರೂ ಅಷ್ಟೇನೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಗಳನ್ನ ಬರೀತಾ ಹೋಗ್ತಾ ಇದ್ದೀರಿ. 4 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡ್ರಿ. ಓಕೆನಾ? ನಾವು give sufficient number of hydrogen atoms. First carbon is linked to 3 hydrogens. The second carbon atom is attached to 2 hydrogens. Third carbon ge kuda 2 hydrogens anna kodi. Fourth ಅಥವಾ terminal carbon atom ge 3 hydrogens anna kottidiri. You can remember this is said to be the complete formula. ಇನ್ನು 3-dimensional ರೆಪ್ರೆಸೆಂಟೇಷನ್ ಬರುತ್ತೆ, ಸದ್ಯಕ್ಕೆ ಅದು ಬೇಡ ಅಂತ ಹೇಳಿದೆ. ಓಕೆ, ಇನ್ನೊಂದು ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ನೀವೇ ಇವಾಗ ತಲೆಗೆ ಕೆಲಸ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಹೋಗಿ. ಓಕೆ, ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅನ್ನ ಬರೀಬೇಕಾದ್ರೆ ಕೀಪ್ ಇನ್ ಮೈಂಡ್ ಈಚ್ ಕಾರ್ಬನ್ ಆಟಮ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಡಾಟ್ ಅಂಡ್ ಆಲ್ ದಿ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಆರ್ ಅರೇಂಜ್ಡ್ ಇನ್ ಜಿಗ್ಜಾಗ್ ಪ್ಯಾಟರ್ನ್. ಸೊ ಇಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ. ನಾನು ಅದಕ್ಕೆ ಏನ್ ಮಾಡ್ತಾ ಇದ್ದೇನೆ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್ ಡಾಟ್ಗಳನ್ನ ಇಟ್ಕೊಂಡೆ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ. ಒಂದನ್ನ ಕೆಳಗೆ ಬರೆದರೆ ಇನ್ನೊಂದು ಮೇಲೆ, ಕೆಳಗೆ ಮೇಲೆ, ಈ ಪ್ಯಾಟರ್ನ್ ಅಲ್ಲಿ ಬರೀತಾ ಇದ್ದೇನೆ. ಗೊತ್ತಾಗಿದೆಯಾ? ಎಸ್. ನಾವು ಕನೆಕ್ಟ್ ದೋಸ್ ಕಾರ್ಬನ್ ಆಟಮ್ಸ್ ಬೈ ಯೂಸಿಂಗ್ ದ ಬಾಂಡ್ಸ್ ಪ್ರೆಸೆಂಟ್. ಮಾಲಿಕ್ಯೂಲ್ ಅನ್ನ ಚೆಕ್ ಮಾಡಿದಿರಿ, ಮಾಲಿಕ್ಯೂಲ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಮಾತ್ರ ಇದೆ ಅಂತ ಎಲ್ಲಾ ಕಂಡೀಷನ್ ಅಲ್ಲಿ ಕೂಡ. ಸೊ these dots are connected by using single bonds. ಇಲ್ಲಿ ಸಿಂಗಲ್ ಬಾಂಡ್ ಬರೆದ್ರಿ, ಇಲ್ಲೂ ಸಿಂಗಲ್ ಬಾಂಡ್ ಬರೆದ್ರಿ, ಇಲ್ಲಿ ಕೂಡ ಸಿಂಗಲ್ ಬಾಂಡ್ ಅನ್ನ ಬರೆದಿದ್ದೀರಿ. ಗೊತ್ತಾಗಿದೆಯಾ? ಒಂಥರ ಚೇರ್ ಅನ್ನ ಉಲ್ಟ ಮಾಡಿ ಇಟ್ಟಾಗೆ ಅನಿಸ್ತಾ ಇದೆ. ಓಕೆ, ಎಸ್, ವಾಟ್ ಎವರ್. ಇವಾಗ ಅಬ್ಸರ್ವ್ ಮಾಡ್ತಾ ಹೋಗಿ, 1 2 3 4 ಕಾರ್ಬನ್ಸ್ ಇದೆ. ಸಿ ಅಂತ ಬರೆಯಲ್ಲ. ಈಚ್ ಕಾರ್ಬನ್ ಈಸ್ ಕನೆಕ್ಟೆಡ್ ಟು ಸ್ಪೆಸಿಫಿಕ್ ನಂಬರ್ ಆಫ್ ಹೈಡ್ರೋಜನ್ಸ್
ಎಷ್ಟು ಹೈಡ್ರೋಜನ್ ಇದೆ ಅದನ್ನು ಕೂಡ ನಾವು ಬರೀಲಿಕ್ಕೆ ಹೋಗಲ್ಲ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಲ್ಲಿ. ಬಟ್ ನಿಮಗೆ ನೋಡಿದರೆ ಗೊತ್ತಾಗಬೇಕು, ಇಮಿಡಿಯೇಟ್ಲಿ ಚೆಕ್ ಮಾಡಿ ಈ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದಾ. 1-2 ಬಾಂಡ್ಸ್ ಇದೆ ಅಂದ್ರೆ ಇನ್ನೆಷ್ಟು ಹೈಡ್ರೋಜನ್ ಇರುತ್ತೆ, 2 ಹೈಡ್ರೋಜನ್ಸ್. ಅದೇ ತರ ಈ ಕಾರ್ಬನ್ ಆಟಮ್ನ ಅಬ್ಸರ್ವ್ ಮಾಡಿ, ದಿಸ್ ಕಾರ್ಬನ್ ಈಸ್ ಲಿಂಕ್ಡ್ ಟು 2 ಬಾಂಡ್ಸ್ ಆಲ್ರೆಡಿ, ಇನ್ನು ಉಳಿದಿರೋದು 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ದಿಸ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಓನ್ಲಿ 1 ಬಾಂಡ್, ಹಾಗಿದ್ರೆ ರಿಮೈನಿಂಗ್ 3 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಹಾಗೇನೆ ಈ ಟರ್ಮಿನಲ್ ಕಾರ್ಬನ್ಗೆ ಕೂಡ 1 ಬಾಂಡ್ ಕನೆಕ್ಟ್ ಆಗಿದೆ ಅಂದ್ರೆ ಇನ್ನು ರಿಮೈನಿಂಗ್ 3 ಹೈಡ್ರೋಜನ್ಸ್ ಇರುತ್ತೆ. ಅದು ಆ ಸ್ಟ್ರಕ್ಚರ್ ನೋಡಿದಾಗ ನಿಮಗೆ ಗೊತ್ತಾಗಬೇಕಾಗಿರೋದು. ಓಕೆನಾ? ಎಸ್. ಇವಾಗ ಹಾಗೇನೆ ಇನ್ನೊಂದು ತರ ಬರಿಬೋದಾ, ಅದನ್ನ ನೀವೇ ಟ್ರೈ ಮಾಡ್ತಾ ಹೋಗಿ. ನೀವು ಯಾವ ಪ್ಯಾಟರ್ನ್ ಅಲ್ಲಿ ಬೇಕಾದರೂ ಬರೀರಿ, ನಿಮಗೆ ಖುಷಿ ಕಂಡ ಹಾಗೆ ಬರಿತಾ ಹೋಗ್ಬೋದು. ಇವಾಗ ಇನ್ನೊಂದು ಪ್ಯಾಟರ್ನ್ ಅಂತ ಹೇಳಿದರೆ ನಾನು ಇಲ್ಲಿಂದ ಶುರು ಮಾಡ್ತೇನೆ ನೋಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್. ಓಕೆ, ಇದನ್ನ ಹೀಗೆ ಕನೆಕ್ಟ್ ಮಾಡ್ತಾ ಇದ್ದೇವೆ, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್. ಗೊತ್ತಾಗ್ತಾ ಇದೆಯಾ? ಎಸ್. 1, 2, 3, 4 ಕಾರ್ಬನ್ ಆಟಮ್ಸ್ ಅನ್ನ ಕನೆಕ್ಟ್ ಮಾಡಿದ್ದೇನೆ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಇದು ಕೂಡ ಏನಾಯಿತು, ಬ್ಯೂಟೇನ್ ಅಂತಾನೆ ಆಗಿದೆ. ಗೊತ್ತಾಗ್ತಾ ಇದೆಯಾ? ಇನ್ನೂ ಒಂದು ಪ್ಯಾಟರ್ನ್ ಅನ್ನು ಚೆಕ್ ಮಾಡಿ. ಸೊ ಇದೆಲ್ಲ ಆರ್ ಅಂತ ಬರದೆ, ಆರ್ 1, 2, 3, 4. ಗೊತ್ತಾಗ್ತಾ ಇದೆಯಾ? 1, 2, 3, 4 ಕಾರ್ಬನ್ಸ್ ಅನ್ನು ಬರೆದು ಕನೆಕ್ಟ್ ದೆಮ್ ಬೈ ಯೂಸಿಂಗ್ ಸಿಂಗಲ್ ಬಾಂಡ್ಸ್. ಸಿಂಗಲ್ ಬಾಂಡ್ ಇಂದ ಕನೆಕ್ಟ್ ಮಾಡಿದಿರಿ. ಓಕೆನಾ? ಅಥವಾ ಇನ್ನೂ ಒಂದು ಪ್ಯಾಟರ್ನ್ ಏನಾದರೂ ಬರೀಬೋದಾ ಚೆಕ್ ಮಾಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಈ ತರ ಬರೆದಿದ್ದೇನೆ. ಎಲ್ಲಾ ಕಾರ್ಬನ್ ಅನ್ನು ಕನೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಓಪನ್ ಚೈನ್ ಸ್ಟ್ರಕ್ಚರ್ ತಾನೆ. ಸೊ ಈ ಫಸ್ಟ್ ಅಂಡ್ ಸೆಕೆಂಡ್ ಕಾರ್ಬನ್ ಕನೆಕ್ಟ್ ಮಾಡಿ, ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್, ಥರ್ಡ್ ಅಂಡ್ ಫೋರ್ತ್ ಕಾರ್ಬನ್ ಅನ್ನ ಕನೆಕ್ಟ್ ಮಾಡಿ. ಇವೆರಡನ್ನ ಕನೆಕ್ಟ್ ಮಾಡಬೇಡಿ, ಮಾಡಿದ್ರೆ ಅದು ಸೈಕ್ಲಿಕ್ ಸ್ಟ್ರಕ್ಚರ್ ಆಗುತ್ತೆ, ಸೈಕ್ಲೋಬ್ಯೂಟೇನ್ ಆಗುತ್ತೆ. ಇದು ಬ್ಯೂಟೇನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಗೊತ್ತಾಗಿದೆಯಾ? ಈ ಟರ್ಮಿನಲ್ 2 ಕಾರ್ಬನ್ಗಳು ಇನ್ನೂ ಕನೆಕ್ಟ್ ಆಗಿಲ್ಲ, ಹಾಗಾಗಿ ಇದನ್ನ ಬಾಂಡ್ ಅನ್ನ ಬರೀಲಿಲ್ಲ ನಾನು. ಗೊತ್ತಾಗ್ತಾ ಇದೆಯಾ? ಇದನ್ನ ರಿವರ್ಟ್ ಮಾಡಿ ಬರೀರಿ, ಉಲ್ಟಾ ಮಾಡಿ ಬರೀರಿ, ಅದು ಕೂಡ ಬ್ಯೂಟೇನೇ ಆಗುತ್ತೆ, ಎನ್ ಬ್ಯೂಟೇನೇ ಆಗುತ್ತೆ. ಈಸ್ ಇಟ್ ಓಕೆ? ಸೊ ನೀವು ಒಂದು ಬ್ಯೂಟೇನ್ ಅಂತ ಮಾಲಿಕ್ಯೂಲ್ನ ತಗೊಂಡಾಗ ಬೇರೆ 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 ಪ್ಯಾಟರ್ನ್ ಅಲ್ಲಿ ಬರೀತಾ ಹೋಗ್ಬೋದು. ತುಂಬಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ. C4H10 ಗೊತ್ತಾಗತ್ತೆ, ಈ ತರ ಕಂಪ್ಲೀಟ್ ಫಾರ್ಮುಲಾ ಬರೆಯೋದು ಗೊತ್ತಾಗತ್ತೆ ಅಂದ್ರೆ ನೌ ಅಟ್ ದಿಸ್ ಸ್ಟೇಜ್ ಇಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಅದರ ಜೊತೆಗೆ ಸ್ವಲ್ಪ ತಿಳ್ಕೊಳ್ಳೋದೇನೆಂದ್ರೆ ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಳ್ಳೋದು, ಡಾಟ್ ಗಳನ್ನ ಇಟ್ಕೊಳ್ತಾ ಹೋಗಿ, ಕನೆಕ್ಟ್ ಮಾಡ್ತಾ ಹೋಗಿ. ಹೈಡ್ರೋಜನ್ ಅನ್ನು ಸ್ಪೆಸಿಫೈ ಮಾಡಬೇಡಿ, ಕಾರ್ಬನ್ ಅನ್ನು ಸಿ ಅಂತ ಹೇಳಿ ಸ್ಪೆಸಿಫೈ ಮಾಡಬೇಡಿ. ಸಪೋಸ್ ಹೆಟಿರೋ ಆಟಮ್ಸ್ ಯಾವುದಾದ್ರೂ ಇದ್ರೆ ಮಾತ್ರ ಕರೆಕ್ಟ್ ಜಾಗ ನೋಡಿ ಅದೆಲ್ಲಿದೆ ಅದನ್ನ ಬರೀಬೇಕು, ಅದನ್ನು ಮುಂದೆ ಹೇಳಿಕೊಡ್ತಾನೆ. ಇದು ಗೊತ್ತಾಗಿದೆಯಾ? ಸೊ ಈ ಎಲ್ಲಾ ಸ್ಟ್ರಕ್ಚರ್ಗಳಲ್ಲಿ ಕೂಡ 4 ಕಾರ್ಬನ್ ಆಟಮ್ಸ್ ಇದೆ, ಹಾಗಾಗಿ ಬ್ಯೂಟ್ ಅಂತ ಹೇಳಿ ಬರೀತಾ ಇದ್ದಾನೆ, ಬ್ಯೂಟ್. ದೇರ್ ಇಸ್ ಓನ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್ ಇರೋದ್ರಿಂದ ಬ್ಯೂಟೇನ್ ಅಂತ ಹೇಳಿ ಬರುತ್ತೆ. ಅರ್ಥ ಆಗಿದೆಯಾ? ಅಲ್ಕೇನ್ ಅಲ್ವಾ, ಹಾಗಾಗಿ ಬ್ಯೂಟೇನ್ ಅಂತ ಬರುತ್ತೆ. ಇವಾಗ ಇನ್ನೊಂದು ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಇಟ್ ಈಸ್ ಮೋರ್ ಸ್ಪೆಸಿಫಿಕಲಿ ಕಾಲ್ಡ್ ಎನ್ ಬ್ಯೂಟೇನ್. ಯಾಕೆ ಎನ್ ಬ್ಯೂಟೇನ್ ಅಂತ ಇದ್ದಾವೆ ಅಂದ್ರೆ ಹಿಯರ್ ಆಲ್ ದಿ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಟು ಒನ್ ಅನದರ್ ಟು ಫಾರ್ಮ್ ಎ ಲೀನಿಯರ್ ಚೈನ್ or to form a straight chain or in simple words to form a normal chain. ಯಾವುದೇ ತರ ಬ್ರಾಂಚಿಂಗ್ ಆಗಿಲ್ಲ, ಎಲ್ಲಾ ಕಾರ್ಬನ್ ಆಟಮ್ಸ್ಗಳು ಕೂಡ ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ. ಇದು ಮತ್ತೆ ಬ್ರಾಂಚ್ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ, ನಾವು ಹೀಗೆ ರೆಪ್ರೆಸೆಂಟ್ ಮಾಡಿದ್ದೇವೆ ಅಷ್ಟೇ. ಓಕೆ, ಕಾರ್ಬನ್ ಆಟಮ್ಸ್ ಅಲ್ಲಿ ಯಾವುದೇ ಬ್ರಾಂಚಸ್ ಇಲ್ಲ, ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಹಾಗಾಗಿ ಇದನ್ನ ಬ್ಯೂಟೇನ್ ಅಂತಾನೂ ಕರಿಬಹುದು, ಅಥವಾ ಮೋರ್ ಸ್ಪೆಸಿಫಿಕಲಿ ಇಟ್ ಕ್ಯಾನ್ ಬಿ ಕಾಲ್ಡ್ ಎನ್ ಬ್ಯೂಟೇನ್. ಎನ್ ಬ್ಯೂಟೇನ್ ಗೊತ್ತಾಗಿದೆಯಾ? ಮೀಥೇನ್ ರಿಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಥೇನ್, C2H6, ಅದರ ಸ್ಟ್ರಕ್ಚರ್ ಬೇರೆ ಬೇರೆ ತರ ಬರೆಯೋದು ಅಲಾಂಗ್ ವಿತ್ ನೇಮಿಂಗ್. ನೆನ್ಪು ಮಾಡ್ಕೊಳ್ತಾ ಇದ್ದೀರಿ? ಪ್ರೋಪೇನ್ ಅನ್ನು ಬರೆಯೋದನ್ನ ಜ್ಞಾಪಕ ಮಾಡ್ಕೊಳ್ಳಿ ಅಲಾಂಗ್ ವಿತ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ನಾವು ಬ್ಯೂಟೇನ್ ಅನ್ನ ಹೇಳಿಕೊಟ್ಟೆ. 4 ಕಾರ್ಬನ್ ಆಟಮ್ಸ್ ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ, ಯಾವುದೇ ತರ ಬ್ರಾಂಚಿಂಗ್ ಇಲ್ಲ ಅಂದಾಗ ಇದನ್ನ ಎನ್ ಬ್ಯೂಟೇನ್ ಅಂತ ಹೇಳಿ ಕರಿತಾ ಇದ್ದೀರಿ, ಆರ್ ಸಿಂಪ್ಲಿ ಬ್ಯೂಟೇನ್, ಇಷ್ಟು ಕರೆದ್ರೂ ಸಾಕು. ಗೊತ್ತಾಗಿದೆಯಲ್ಲ? ರೈಟಿಂಗ್ ದ ಫಾರ್ಮುಲೆ C4H10 ಅನ್ನ ಈ ತರನೂ ಬರೀಬಹುದು, ಅಥವಾ ಕಂಡೆನ್ಸ್ಡ್ ಫಾರ್ಮುಲಾ ಇನ್ನೊಂದು ಈ ಪ್ಯಾಟರ್ನ್ ಅಲ್ಲಿ ಬೇಕಾದರೂ ಬರೀಬಹುದು,
ಅಥವಾ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್, ಈ ಥರ ಬೇಕಾದರೂ ಬರೀಬೋದು. ಚೆಕ್ ಮಾಡ್ಕೊಳ್ತಾ ಇದ್ದೀರಲ್ವಾ? ಎಸ್. ಸೊ ನೀವೇನು ಮಾಡಬೇಕು ಅಂದರೆ, ನಾನು ರ್ಯಾಂಡಮೈಸ್ ಆಗಿ ಬರಿತಾ ಇದ್ದೇನೆ. ಒಂದು ಸರಿ ಒಂದು ಮಾಲಿಕ್ಯೂಲ್ನ ಮಾತ್ರ ಬೋರ್ಡ್ ಮೇಲೆ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ನೀವು ಒಂದು ಸರಿ ವಿಡಿಯೋನ ಅಬ್ಸರ್ವ್ ಮಾಡಿ ಆದ ಮೇಲೆ ಒಂದು ಟೇಬಲ್ನ ಹಾಕ್ಕೊಳ್ಳಿ. ಫಸ್ಟಿಗೆ ಮೀಥೇನ್ ಅಂತ ಬರೀರಿ, ಅದರ ಕಂಡೆನ್ಸ್ಡ್ ಫಾರ್ಮುಲಾ ಸೆಕೆಂಡ್ ಕಾಲಮಲ್ಲಿ ಬರೀರಿ. ಥರ್ಡ್ ಕಾಲಮಲ್ಲಿ ಕಂಪ್ಲೀಟ್ ಫಾರ್ಮುಲೆ ಬರೀರಿ. ಫೋರ್ತ್ ಕಾಲಮಲ್ಲಿ ಸಪೋಸ್ ಏನಾದರೂ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಇದ್ರೆ ಅದನ್ನು ಬರೀತಾ ಇದ್ದೀರಿ. ಫಸ್ಟ್ ಕಾಲಮಲ್ಲಿ ನೇಮ್ ಆಫ್ ಅಲ್ಕೇನ್ ಅನ್ನು ಬರ್ಕೊಳ್ಳಿ, ಮೀಥೇನ್, ಈಥೇನ್, ಪ್ರೋಪೇನ್, ಎನ್ ಬ್ಯೂಟೇನ್ ಎಕ್ಸೆಟ್ರಾ. ಓಕೆ. ಸೆಕೆಂಡ್ ಕಾಲಮಲ್ಲಿ ಕಂಡೆನ್ಸ್ಡ್ ಫಾರ್ಮುಲೆ. ಕಂಡೆನ್ಸ್ಡ್ ಫಾರ್ಮುಲೆ ಅಂದ್ರೆ ಇದೆ, CH4, C2H6, C3H8, ಈ ತರ ಬರೀತಾ ಬಂದ್ರಲ್ಲ, ಅದು ಕಂಡೆನ್ಸ್ಡ್ ಫಾರ್ಮುಲೆ. ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿ ಕಂಪ್ಲೀಟ್ ಫಾರ್ಮುಲೆನ ಬರೀಲಿಕ್ಕೆ ಟ್ರೈ ಮಾಡಿ, ಕಂಪ್ಲೀಟ್ ಫಾರ್ಮುಲೆ. ಫೋರ್ತ್ ಕಾಲಮಲ್ಲಿ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್, ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ನಾನು ಎಲ್ಲ ಮಾಲಿಕ್ಯೂಲ್ನ ಬಿಡಿಸಿ ಬರೆದಿದ್ದೇನೆ. ಒಂದು ಸರಿಗೆ ಒಂದು ಮಾಲಿಕ್ಯೂಲ್ಗೆ ಎಲ್ಲ ಪಾಸಿಬಲ್ ಅರೇಂಜ್ಮೆಂಟ್ ಬರೆದೆ. ನೀವು ಟೇಬಲ್ಗಳನ್ನು ಹಾಕಿ ಒಂದೊಂದು ಸ್ಟ್ರಕ್ಚರ್ ಬರಿತಾ ಹೋಗಿ. ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಫಾರ್ ಬ್ಯೂಟೇನ್ ಇಷ್ಟು ಬರೀಬೇಕು ಅಂತ ಇಲ್ಲ, ಯಾವುದಾದ್ರೂ ನಿಮಗೆ ಫೀಸಿಬಲ್ ಆಗಿ ನೆನಪಿರುವಂಥದ್ದು ಒಂದು ಸ್ಟ್ರಕ್ಚರ್ನ ಬರೀರಿ. ಒಂದೇ ಕಡೆ ನೋಡಿದಾಗ ಎಲ್ಲದೂ ಕೂಡ ನಿಮಗೆ ಸಿಗೋ ಹಾಗೆ ಇರಬೇಕು. ಓಕೆನಾ? ಬರೀತಿರಲ್ವಾ? ಎಸ್. ಇವಾಗ 4 ಕಾರ್ಬನ್ ಆಟಮ್ಸ್ ಅನ್ನ ಇಟ್ಕೊಂಡು ಇನ್ನೂ ಒಂದು ಪಾಸಿಬಲ್ ವೇ ಆಫ್ ಅರೇಂಜ್ಮೆಂಟ್ಗೆ ಹೋಗ್ತಾ ಇದ್ದಾನೆ. ಓಕೆ, ಚೆಕ್ ಮಾಡಿ ಅದನ್ನ. ಫೋರ್ ಕಾರ್ಬನ್ ಆಟಮ್ಸ್ ಬಂದಾಗ ದೆರ್ ಇಸ್ ಎ ಪಾಸಿಬಿಲಿಟಿ ಆಫ್ ಬ್ರಾಂಚಿಂಗ್. 4 ಕಾರ್ಬನ್ ಆಟಮ್ಸ್ ಅನ್ನ ನಾನು ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಬರೆದಿಟ್ಟಿದ್ದೇನೆ. 4 ಕಾರ್ಬನ್ ಒಂದೇ ಲೀನಿಯರ್ ಚೈನ್ ಅಲ್ಲಿ ಅರೇಂಜ್ ಆಗಿದೆ. ಇವಾಗ ನಾನು ಲೀನಿಯರ್ ಚೈನಿಗೆ ಹೋಗ್ತಾ ಇಲ್ಲ. ಇನ್ಸ್ಟೆಡ್ ಐ ಆಮ್ ರೈಟಿಂಗ್ ದ ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್. ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್ ಅದನ್ನ 5th ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದಾನೆ. ನೆನಪಿರಲಿ, ಕಾರ್ಬನ್ಗಳ ನಂಬರ್ ಇಲ್ಲಿ ಇನ್ಕ್ರೀಸ್ ಆಗಿಲ್ಲ, ಜಸ್ಟ್ ಏನಾಗಿದೆ, ಅರೇಂಜ್ಮೆಂಟ್ ಅಲ್ಲಿ ಚೇಂಜಸ್ ಆಗಿದೆ. ಒಂದು ಕೇಸಲ್ಲಿ 4 ಕಾರ್ಬನ್ ಆಟಮ್ಸ್ ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿತ್ತು, ಇವಾಗ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ. ಇನ್ ದಿಸ್ ಕೇಸ್ ದ 4 ಕಾರ್ಬನ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್. ನಿನ್ನೆ ತಾನೇ ಹೇಳ್ತಾ ಇದ್ದೆ, ಅದನ್ನು ಸ್ವಲ್ಪ ರೀಕಾಲ್ ಮಾಡ್ಕೋಬೇಕಾಗಿರೋದೇನಂದ್ರೆ, ಇವಾಗ ಕೊಟ್ಟಿರೋದು ಲೀನಿಯರ್ ಚೈನೋ ಬ್ರಾಂಚ್ಡ್ ಚೈನೋ ಗೊತ್ತಾಗಬೇಕು ಅಂದ್ರೆ ನೀವು ಬೆರಳನ್ನ ಇಡ್ತೀರಿ ಕಾರ್ಬನ್ಸ್ ಮೇಲೆ. ಬೆರಳನ್ನ ಎತ್ತದೆ ಎಲ್ಲದನ್ನ ಕೂಡ ಟಚ್ ಮಾಡ್ತಾ ಹೋಗಿ. ಎಲ್ಲಾ ಕಾರ್ಬನ್ ಆಟಮ್ಸು ಕೈಗೆ ಸಿಗ್ತಾ ಇದೆ ಅಂದ್ರೆ ಅದು ಲೀನಿಯರ್ ಚೈನ್. ಓಕೆ, ಹಾಗೇನೆ ಈ ಸ್ಟ್ರಕ್ಚರ್ಗೆ ಬಂದ್ರಿ, ಕಾರ್ಬನ್ ಆಟಮ್ ಒಂದು ಎಂಡಿಂದ ಸ್ಟಾರ್ಟ್ ಮಾಡ್ತೀರಿ. ಎಲ್ಲಾ ಕಾರ್ಬನ್ ಅನ್ನ ಬೆರಳನ್ನ ಎತ್ತದೆ ಮುಟ್ಲಿಕ್ಕೆ ಟ್ರೈ ಮಾಡಿ. ಸಪೋಸ್ ಯಾವ್ದಾದ್ರು ಒಂದು ಕಾರ್ಬನ್ ಮಿಸ್ ಆಗಿ ಹೋಗ್ತಾ ಇದೆ ಅಂದ್ರೆ ಅದು ಬ್ರಾಂಚ್ಡ್ ಚೈನ್ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಬೇಸಿಕ್ ಲೆವೆಲ್ ಅಲ್ಲಿ ಈ ತರ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಓಕೆನಾ? ಇವಾಗ ನಾನು ನೆಕ್ಸ್ಟ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಅಲ್ಲಿ ಈ ತರ ಬರ್ಕೊಂಡೆ. ಟೋಟಲಿ 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡೆ. 4th ಕಾರ್ಬನ್ ಅನ್ನ ಈ ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿ ಇಟ್ಟಿದ್ದೇನೆ. ರಿಕಾಲ್ ಮಾಡಿ, ಸಪೋಸ್ ಈ 4th ಕಾರ್ಬನ್ ಇಲ್ಲಿಗೆ ಅಟ್ಯಾಚ್ ಆಗಿದ್ರೆ ಎಗೈನ್ ಲೀನಿಯರ್ ಚೈನ್ ಆಗ್ತಾ ಇತ್ತು, ಎನ್ ಬ್ಯೂಟೇನ್ ಅಂತಾನೆ ನೇಮ್ ಮಾಡಬೇಕಿತ್ತು. ಈ ಟರ್ಮಿನಲ್ ಕಾರ್ಬನ್ಗೆ ಲಿಂಕ್ ಮಾಡಿದ್ರು ಕೂಡ ಅದು ಎನ್ ಬ್ಯೂಟೇನೇ ಆಗುತ್ತೆ, ಬಿಕಾಸ್ ಇಟ್ ವಿಲ್ ಗಿವ್ ಅ ಲೀನಿಯರ್ ಚೈನ್. ಹಾಗಾಗಿ ನನಗೆ ಇವಾಗ ಬೇಕಾಗಿರೋದು ಬ್ರಾಂಚ್ಡ್ ಚೈನ್ ಆಗಿರೋದ್ರಿಂದ ನಾನು ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿ ಇಟ್ಟಿದ್ದೇನೆ 4th ಕಾರ್ಬನ್ ಆಟಮ್ನ. ಓಕೆನಾ? ನಾವು satisfy the valencies by giving sufficient number of hydrogens. ಅದು ನಿಮ್ದೇ ಟಾಸ್ಕ್. ನಾನು ಬರೆಯೋವರೆಗೆ ಕಾಯ್ಬೇಡಿ, ನೀವೇ ಬರೀತಾ ಹೋಗಿ. CH3, 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 ಇಲ್ಲಿ ಒಂದು ಹೈಡ್ರೋಜನ್ ಅನ್ನು ಬರೀತಾ ಇದ್ದೀರಿ, CH ಅಂತ. ಗೊತ್ತಾಗಿದೆಯಾ? ಎಸ್, ಇದೊಂದು ಪ್ಯಾಟರ್ನ್ ಅಲ್ಲಿ ಬರೆದಿಟ್ಟೆ. ಇದನ್ನ ಇನ್ನೊಂದು ಪ್ಯಾಟರ್ನ್ ಕಂಡೆನ್ಸ್ಡ್ ಫಾರ್ಮುಲಾ ಯಾವ ತರ ಬರೀಬಹುದು ನೋಡಿ. ಇದನ್ನ C4H10 ಅಂತ ಡೈರೆಕ್ಟ್ ಆಗಿ ಬರೀಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಏನ್ ಬರೀಬಹುದು ಅಂದ್ರೆ, ಕಂಡೆನ್ಸ್ಡ್ ಫಾರ್ಮುಲೆ ಫಸ್ಟು CH3 ಇದೆ, ಗೊತ್ತಾಗಿದೆಯಾ? ನೆಕ್ಸ್ಟ್ ಏನಿದೆ, CH ಅಂತ ಇದೆ. ನಾನು ಇಲ್ಲೆಲ್ಲೂ ಬಾಂಡ್ಗಳನ್ನು ಹಾಕ್ತಾ ಇಲ್ಲ, ನೆನಪಿರಲಿ. CH3 ಬಾಂಡ್ ಅನ್ನ ಬಿಟ್ಟಾಕಿ CH ಅಂತ ಬರೀರಿ. ದಿಸ್ CH is attached to a CH3 ಗ್ರೂಪ್. ಇಲ್ಲೊಂದು CH3 ಗ್ರೂಪ್ ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಆಗಿ ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಆಗಿದೆ. ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು 1 ಮೀಥೈಲ್ ಗ್ರೂಪ್, CH3 ಗ್ರೂಪ್. ಆ ಬ್ರಾಂಚ್ ಇದ್ರೆ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೇವೆ, ಅದಿದ್ರೆ
CH3 ಅನ್ನ ಬ್ರಾಕೆಟ್ಸ್ ಅಲ್ಲಿ ಬರೀತಾ ಇದ್ದೀರಿ. ಏನನ್ನ ಬ್ರಾಕೆಟ್ಸ್ ಒಳಗಡೆ ಬರೀತಿರೋ ಅದು ಬ್ರಾಂಚ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬೇಕು. ದಿಸ್ CH ಈಸ್ ಅಟ್ಯಾಚ್ಡ್ ಟು CH3. ನೆಕ್ಸ್ಟ್ ಮುಂದೆ ನೋಡಿ, CH ನಂತರ ಏನಿದೆ, ಸಿಂಗಲ್ ಬಾಂಡ್, ಬರೆಯೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಡೈರೆಕ್ಟ್ಲಿ CH3 ಅಂತ ಹೇಳಿ ಬರೋದ್ರಿ. ಗೊತ್ತಾಗಿದೆಯಾ? ಸೊ ಇದೇನಾಯ್ತು, ಕಂಡೆನ್ಸ್ಡ್ ಫಾರ್ಮುಲೆ. ಕಂಡೆನ್ಸ್ಡ್ ಫಾರ್ಮುಲೆ ಅಂತ ಇದನ್ನ ಕರ್ಕೊಂಡಿದ್ದೀರಿ. ಗೊತ್ತಾಗಿದೆಯಲ್ವಾ? ಎಸ್. ಇವಾಗ ಇದರ ಕಂಪ್ಲೀಟ್ ಫಾರ್ಮುಲೆನ ನೀವೇ ಟ್ರೈ ಮಾಡ್ತಾ ಇದ್ದೀರಿ. ಕಂಪ್ಲೀಟ್ ಫಾರ್ಮುಲೆ ಟ್ರೈ ಮಾಡಿ. ಸೊ ಈ ಪ್ಯಾಟ್ರನ್ ನೋಡ್ಕೊಳ್ಳಿ, ನೀವು ಪೂರ್ತಿ ತಲೆ ಕೆಡಿಸ್ಕೊಂಡು ನೋಡ್ತಾ ಹೋಗಬಾರ್ದು. ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡಿ, ಅವುಗಳ ಅರೇಂಜ್ಮೆಂಟ್ ಅನ್ನ ನೋಡಿ. ಸೊ ಟೋಟಲಿ ದೇರ್ ಆರ್ 3 ಕಾರ್ಬನ್ ಆಟಮ್ಸ್ ಇನ್ ದ ಲೀನಿಯರ್ ಚೈನ್ ಅಂಡ್ 4th ಕಾರ್ಬನ್ ಆಟಮ್ ಈಸ್ ಪ್ರೆಸೆಂಟ್ ಆಸ್ ಎ ಬ್ರಾಂಚ್. ಈ ತರ ಬರ್ಕೊಂಡಿದ್ದೀರಿ. ಗೊತ್ತಾಗಿದೆಯಾ? ನೆಕ್ಸ್ಟು ಇಲ್ಲಿ 3 ಹೈಡ್ರೋಜನ್ಸ್ ಕನೆಕ್ಟ್ ಆಗಿದೆ. 1 2 3 ಹೈಡ್ರೋಜನ್ಸ್ ಅನ್ನ ಬರದೆ. ನೆಕ್ಸ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಾರ್ಬನ್ಗೆ 1 2 3 ಬಾಂಡ್ಸ್ ಆಲ್ರೆಡಿ ಕನೆಕ್ಟ್ ಆಗಿದೆ. ದೇರ್ಫೋರ್ ದ 4th valence is satisfied by a hydrogen atom. ನೆಕ್ಸ್ಟ್ ಇಲ್ಲೊಂದು ಕಾರ್ಬನ್ ಇದೆ. ದಿಸ್ ಈಸ್ ಕನೆಕ್ಟೆಡ್ ಟು 3 ಹೈಡ್ರೋಜನ್ ಆಟಮ್ಸ್. ಓಕೆ, ನಾವು ಈ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡಿ, ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 3 ಹೈಡ್ರೋಜನ್ಸ್. ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಆಯ್ತು, ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲೆ ಆಯ್ತು. ಗೊತ್ತಾಗಿದೆಯಾ? ನಾವು ಕಮಿಂಗ್ ಟು ದ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಇದೇ ಸ್ಟ್ರಕ್ಚರ್ಗೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಹೇಗೆ ಬರೀತೀರಿ ಚೆಕ್ ಮಾಡಿ. ತುಂಬಾ ಸಿಂಪಲ್ ಆಗಿದೆ. ಕಾರ್ಬನ್ ಆಟಮ್ಸ್ ಈ ಪ್ಯಾಟರ್ನ್ ಅನ್ನು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಕಾರ್ಬನ್ ಇದೆ. ನೆಕ್ಸ್ಟು ಇಲ್ಲಿ 2nd ಕಾರ್ಬನ್ ಅನ್ನು ಬರ್ಕೊಂಡೆ. ಇಲ್ಲಿ 3rd ಕಾರ್ಬನ್ ಅನ್ನ ಬರ್ಕೊಂಡೆ ಲೀನಿಯರ್ ಪ್ಯಾಟರ್ನ್ ಅಲ್ಲಿ. ಕರೆಕ್ಟಾ? ಸೊ 1 2 3 ಕಾರ್ಬನ್ ಆಟಮ್ಸ್ ಆರ್ ಇನ್ ಲೈನ್, ದೇ ಆರ್ ಪ್ರೆಸೆಂಟ್ ಇನ್ ಎ ಲೀನಿಯರ್ ಪ್ಯಾಟರ್ನ್. ಈ ತರ ಬರ್ಕೊಂಡಿದ್ದಾನೆ. ಅರ್ಥ ಆಗ್ತಾ ಇದೆಯಲ್ವಾ? ದೇ ಆರ್ ಕನೆಕ್ಟೆಡ್ ಟು ಒನ್ ಅನದರ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇಂದ ಕನೆಕ್ಟ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಇವಾಗ 4th ಕಾರ್ಬನ್ ಆಟಮ್ ಇದೆಯಲ್ವಾ, ಇದೆಲ್ಲಿಗೆ ಅಟ್ಯಾಚ್ ಆಗಿದೆ ನೋಡಿ. ಇಟ್ ಈಸ್ ಅಟ್ಯಾಚ್ಡ್ ಟು ದ ಮಿಡಲ್ ಕಾರ್ಬನ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಹಾಗಾಗಿ ಆ 4th ಕಾರ್ಬನ್ಗೂ ಕೂಡ ಒಂದು ಡಾಟ್ ಅನ್ನ ಇಟ್ಟೆ. ಸೊ ಅದನ್ನ ಈ 2nd ಕಾರ್ಬನ್ಗೆ ಹೀಗೆ ಕನೆಕ್ಟ್ ಮಾಡಿದ್ದಾನೆ. ಗೊತ್ತಾಗಿದೆಯಾ? ಎಸ್. ವೇರ್ ಈಚ್ ಕಾರ್ನರ್ ರೆಪ್ರೆಸೆಂಟ್ಸ್ ಎ ಕಾರ್ಬನ್ ಆಟಮ್. ಇಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ, ಇಲ್ಲಿ 2nd ಕಾರ್ಬನ್ ಆಟಮ್ ಇದೆ, 3rd ಕಾರ್ಬನ್ ಆಟಮ್ ಇಲ್ಲಿದೆ, ಇಲ್ಲಿ 4th ಕಾರ್ಬನ್ ಆಟಮ್ ಇದೆ. ಗೊತ್ತಾಗ್ತಾ ಇದೆಯಾ? ಎಸ್. ಇದು ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ವೈ ಅಂತ ಹೇಳಿ ಬರೆದ್ರೆ ಎಲ್ಲೋ ಸ್ಟ್ರಕ್ಚರ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ. ವೈ ಅಂತ ಹೇಳಿ ಬರೆದ್ರೆ ನೀವು ಅದನ್ನು ಬಿಡಿಸಿ ಆ ತರ ಬರೀಬೇಕು. ಈಸ್ ಇಟ್ ಕ್ಲಿಯರ್? ನಾನು ಕಾರ್ಬನ್ ಆಟಮ್ಸ್ ಅನ್ನ ಈ ತರ ಬರೆದೆ. 1st ಕಾರ್ಬನ್, 2nd ಕಾರ್ಬನ್ ಅನ್ನ ಕೆಳಗೆ ಬದಲಿಗೆ ಮೇಲೆ ಬರೀತಾ ಇದ್ದೇನೆ. 2nd ಕಾರ್ಬನ್ ಅಂಡ್ ದಿಸ್ ಈಸ್ 3rd ಕಾರ್ಬನ್. These 3 ಕಾರ್ಬನ್ ಆಟಮ್ಸ್ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಹಾಗಾಗಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅನ್ನು ಬರದೆ. ಓಕೆನಾ? 4th ಕಾರ್ಬನ್ ಆಟಮ್ ನ ಚೆಕ್ ಮಾಡಿ. ಇಲ್ಲಿ 4th ಕಾರ್ಬನ್ ಆಟಮ್ ಇದೆ. ಇದನ್ನ 2nd ಕಾರ್ಬನ್ಗೆ ಕನೆಕ್ಟ್ ಮಾಡ್ಬೇಕಲ್ಲ, ಹಾಗಾಗಿ ಇಲ್ಲಿ ಡಾಟ್ ಅನ್ನ ಇಟ್ಕೊಂಡು ಅಲ್ಲೊಂದು ಸಿಂಗಲ್ ಬಾಂಡ್ ಅನ್ನ ಬರೀತಾ ಇದ್ದಾನೆ. ವೈ ಅನ್ನ ಇನ್ವರ್ಟ್ ಮಾಡಿದಿರಿ, ಉಲ್ಟಾ ಮಾಡಿದಿರಿ ಅಂತ ಅನ್ಕೊಳ್ಳಿ, ಇದೇ ಸ್ಟ್ರಕ್ಚರೇ ಬರ್ತಾ ಇದೆ. ಓಕೆ? ಇನ್ನು ಪಾಸಿಬಲ್ ಪ್ಯಾಟರ್ನ್ಸ್ ನೀವೇ ನೋಡಿ. ಈ ತರ ಬರೆದ್ರು ಆಗತ್ತೆ, ಅಥವಾ ಈ ತರ ಬರೆದ್ರು ಕೂಡ ಅದೇ ಆಗತ್ತೆ. ಎಲ್ಲದೂ ಸೇಮ್ ವೇಸ್ ಆಫ್ ರೆಪ್ರೆಸೆಂಟೇಷನ್, ಏನು ಮತ್ತೆ ಬೇರೆ ಚೇಂಜಸ್ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ? ಎಸ್. ಇವಾಗ ಈ ಮಾಲಿಕ್ಯೂಲ್ನ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಈ ತರ ಬರ್ಕೊಳ್ತಾ ಹೋಗಿದ್ದೇವೆ. ಗೊತ್ತಾಗಿದೆಯಾ? ನೀವು ಟೇಬಲ್ ಅಲ್ಲಿ 5th ಮಾಲಿಕ್ಯೂಲ್ ಆಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಿ ರೀಕಾಲ್ ಮಾಡೋ ಟೈಮಲ್ಲಿ. ಓಕೆನಾ? ಎಸ್. ಇವಾಗ ನಾಮನ್ ಕ್ಲೇಚರ್ ಪಾರ್ಟಿಗೆ ಬರ್ತಾ ಇದ್ದಾನೆ. ನಾಮನ್ ಕ್ಲೇಚರ್ ಪಾರ್ಟಿಗೆ ಬರ್ತೇನೆ. ಸೊ ಇದೆಲ್ಲ ಒಂದ್ಸರಿ ಅಳಿಸ್ಕೊಳ್ತಾ ಇದ್ದಾನೆ. Now, observe this molecule. So, ಈ ತರದ ಬಿಗಿನಿಂಗ್ ಅಲ್ಲಿ ಮೀಥೇನ್, ಈಥೇನ್, ಎನ್ ಪ್ರೋಪೇನ್, ಎನ್ ಬ್ಯೂಟೇನ್ ಅಲ್ಲಿವರೆಗೆ ಏನೂ ಕಾಂಪ್ಲಿಕೇಶನ್ ಇಲ್ಲ, ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. 4 ಕಾರ್ಬನ್ ಆಟಮ್ಸ್ ಇದೆ, 3 ಕಾರ್ಬನ್ಸ್ ಇದೆ, 2 ಕಾರ್ಬನ್ಸ್ ಇದೆ. ಈಸಿಯಾಗಿ ಬ್ಯೂಟೇನ್, ಪ್ರೋಪೇನ್, ಈಥೇನ್ ಈ ತರ ನೇಮಿಂಗ್ ಅನ್ನ ಮಾಡ್ತಾ ಬಂದ್ರಿ. ಬಟ್ ಇವಾಗ
ಅದೇ 4 ಕಾರ್ಬನ್ ಆಟಮ್ಸ್ ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಅರೇಂಜ್ ಆಗಿದೆ. ಸೊ ನಾನು ಹಾಗಾಗಿ ಡೈರೆಕ್ಟ್ ಆಗಿ ಬ್ಯೂಟೇನ್ ಅಂತ ನೇಮ್ ಮಾಡಿದರೆ ದಟ್ ವಿಲ್ ಬಿ ಎ ಮಿಸ್ನಾಮರ್, ಅದು ತಪ್ಪು ನೇಮಿಂಗ್ ಆಗಿ ಹೋಗುತ್ತೆ. ಸೊ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿಲ್ಲ, ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ. ಹಾಗಿದ್ರೆ ನೀವೇನು ಒಂದು ಸ್ಪೆಸಿಫಿಕ್ ಆಗಿರೋ ನೇಮನ್ನು ಕೊಡಬೇಕಾಗತ್ತೆ. ನಿನ್ನೆ ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಹೇಳಿದ್ದೆ, ಜೊತೆಗೆ IUPAC ನೇಮನ್ನು ಹೇಳಿದ್ದೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ಕಾಮನ್ ನೇಮ್ ಏನಾಗ್ಬೋದು ಅಂತ ಚೆಕ್ ಮಾಡಿ. ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ ಯು ನಂಬರ್ ದಿ ಕಾರ್ಬನ್ ಚೈನ್. ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ಪೇರೆಂಟ್ ಚೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಓಕೆ, ಇವಾಗ ಒಂಚೂರು ನೋಡ್ತಾ ಹೋಗಿ. ಸುಮ್ಮನೆ ಒಂದು ಸ್ಯಾಂಪಲ್ಗೆ ಬರಿತಾ ಇದ್ದೇನೆ. ಈ ರೀತಿ ಒಂದು ಕಾರ್ಬನ್ ಚೈನ್ ಅನ್ನು ಸುಮ್ಮನೆ ಬರೆದಿಟ್ಟೆ, ಇಲ್ಲೆಲ್ಲೋ ಒಂದು 2 ಕಾರ್ಬನ್ ಅನ್ನು ಬರದೆ ಅಂತ ಅನ್ಕೊಳ್ಳಿ. ಸೊ ನೀವು ಇವಾಗ ಪೇರೆಂಟ್ ಚೈನ್ ಸೆಲೆಕ್ಷನ್ ಅನ್ನು ಮಾಡಿ ಅಂತ ಟಾಸ್ಕ್ ಕೊಡ್ತಾರೆ. ಸೊ ವೈಲ್ ಸೆಲೆಕ್ಟಿಂಗ್ ದ ಪೇರೆಂಟ್ ಚೈನ್ ಇಟ್ ಶುಡ್ ಬಿ ಎ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. ಆ ಕಾರ್ಬನ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮ್ಯಾಕ್ಸಿಮಮ್ ಆಗಿರಬೇಕು. ಅದನ್ನು ನೀವು ಪೇರೆಂಟ್ ಚೈನ್ ಅಂತ ಹೇಳಿ ಕರಿತಾ ಇದ್ದೀರಿ. ಸೊ ವಾಟ್ ಈಸ್ ಎ ಪೇರೆಂಟ್ ಚೈನ್? ಎ ಪೇರೆಂಟ್ ಚೈನ್ ಈಸ್ ದ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಚೆಕ್ ಮಾಡಿ, ಈ ಥರ ಸ್ಟ್ರಕ್ಚರ್ ಇದೆಯಲ್ವಾ, ಎಣಿಸಿ ನೋಡಿ. 1 2 3 4 5 ಕಾರ್ಬನ್ ಆಟಮ್ ಸಿಕ್ತು ಲೀನಿಯರ್ ಚೈನಲ್ಲಿ. ಹೀಗೆ ಎಲ್ಲ ಕಾರ್ಬನ್ಗಳ ಮೇಲೆ ಹೀಗೆ ಮುಟ್ಕೊಳ್ತಾ ಹೋದರೆ ಇದಿಷ್ಟು ಕಾರ್ಬನ್ ನನಗೆ ಒಟ್ಟಿಗೆ ಕೈಗೆ ಸಿಗ್ತಾ ಇದೆ, ಬೆರಳನ್ನು ಎತ್ತೋದೇ ಬೇಡ. ಇದು ಒಂದು ಲೀನಿಯರ್ ಚೈನ್. ಈ ಲೀನಿಯರ್ ಚೈನಲ್ಲಿ ಎಷ್ಟು ಕಾರ್ಬನ್ಸ್ ಇದೆ? 1 2 3 4 5 ಕಾರ್ಬನ್ಸ್ ಇದೆ. ಇನ್ನೊಂದು ಪ್ಯಾಟರ್ನ್ ಅನ್ನು ಚೆಕ್ ಮಾಡೋಣ. ಈ ಕಡೆಯಿಂದ ಈ ಕಡೆ ಚೆಕ್ ಮಾಡ್ತೇನೆ. 1 2 3 4 5 ಕಾರ್ಬನ್ಸ್ ಸಿಗ್ತಾ ಇದೆ ಲೀನಿಯರ್ ಚೈನಲ್ಲಿ. ಇನ್ನೊಂದು ಪಾಸಿಬಲ್ ವೇ ನೋಡಿ, ಈ ಕಡೆಯಿಂದ 1 2 3 4 ನಾನು ಹೀಗೆ ಮುಟ್ಕೊಂಡ್ಬಂದ್ರು ಇದು ಒಂದು ಚೈನ್ ಆಗುತ್ತೆ, ಲೀನಿಯರ್ ಚೈನೇ ಆಗುತ್ತೆ. ಎಷ್ಟು ಕಾರ್ಬನ್ಸ್ ಇದೆ ನೋಡಿದ್ರೆ 1 2 3 4 ಕಾರ್ಬನ್ಸ್ ಮಾತ್ರ. ಹೀಗೆ ಮುಟ್ಕೊಳ್ತಾ ಬಂದಾಗ ಈ 3 ಕಾರ್ಬನ್ ನನ್ನ ಕೈಗೆ ಸಿಗಲ್ಲ, ಹಾಗಾಗಿ ಅದನ್ನು ನಾನು ಕನ್ಸಿಡರ್ ಇವಾಗ ಮಾಡಲಿಲ್ಲ. ಇಲ್ಲಿಂದ ನೋಡಿ 1 2 3 4 ಇದು ಆಗಲ್ಲ. ಹೀಗಿಂದ ಹೀಗೆ ಹೋದಾಗ ಅಥವಾ ರೈಟ್ ಇಂದ ಲೆಫ್ಟ್ ಸೈಡ್ಗೆ ಬಂದಾಗ 5 ಕಾರ್ಬನ್ಸ್ ಇತ್ತು. ಓಕೆ, ಅದೇ ಈ ಕಡೆಯಿಂದ ಕೆಳಗಡೆ ಮೂವ್ ಆದಾಗ ಅಥವಾ ಕೆಳಗಿಂದ ಲೆಫ್ಟ್ ಸೈಡ್ಗೆ ಮೂವ್ ಆದಾಗ 4 ಕಾರ್ಬನ್ಸ್ ಮಾತ್ರ ಸಿಗ್ತಾ ಇದೆ. ಇವಾಗ ಇಲ್ಲಿಂದ ಬಾಟಮ್ ಇಂದ ಸ್ಟಾರ್ಟ್ ಮಾಡಿ ರೈಟ್ ಸೈಡ್ ಕಡೆಗೆ ಪ್ರೊಸೀಡ್ ಆಗಿ 1 2 3 4 5 6 ಆಯ್ತಲ್ವಾ? 3 ನಂಬರ್ ಆಫ್ ಕಾರ್ಬನ್ ಸಿಕ್ಕಿದೆ. 1 2 3 4 5 6. ಇಲ್ಲಿಂದ ಬನ್ನಿ 1 2 3 4 5 6 ಕಾರ್ಬನ್ಸ್ ಆಯಿತು. ಹಾಗಿದ್ರೆ ವಿಚ್ ಕಾರ್ಬನ್ ಚೈನ್ ಈಸ್ ಸೆಲೆಕ್ಟೆಡ್ ಆಸ್ ಎ ಪೇರೆಂಟ್ ಚೈನ್ ಅಂದ್ರೆ ನಾನು ನೋಡಬೇಕು ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಕಾರ್ಬನ್ ಚೈನ್ ಇದೆಯಲ್ಲ ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಿದ್ದೇನೆ ಬಿಕಾಸ್ ಇಟ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ನೀವೇನ್ ಮಾಡಬೇಕು ಅಂದ್ರೆ ಪೇರೆಂಟ್ ಚೈನ್ ಸೆಲೆಕ್ಷನ್ಗೆ ಸುಮ್ಮನೆ ಬುಕ್ಕಲ್ಲಿರೋ ಮಾಲಿಕ್ಯೂಲ್ ಆದರೂ ಆಗಿರ್ಬೋದು, ಅಥವಾ ನೀವೇ ಸುಮ್ಮನೆ ಕಾರ್ಬನ್ ಚೈನ್ ಅನ್ನು ಬರ್ಕೊಳ್ಳಿ. ಒಂದು 10 12 ಕಾರ್ಬನ್ ಅನ್ನು ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಜೋಡಿಸಿ ಬರ್ಕೊಳ್ಳಿ. ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ. ನಿಮಗೆ ಅದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್, ಪೇರೆಂಟ್ ಚೈನ್ ಸೆಲೆಕ್ಷನ್ ಹೇಗೆ ಮಾಡೋದು ಅಂತ. ಒಟ್ಟು ನೆನಪಿರಲಿ, ಎ ಪೇರೆಂಟ್ ಚೈನ್ ಈಸ್ ದ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಕಾರ್ಬನ್ಸ್ ಇನ್ ಇಟ್. ಓಕೆನಾ? ಎಸ್. ಇವಾಗ ಒಂದು ಸರಿ ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡಿ ಆದ ಮೇಲೆ IUPAC ರೂಲ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತದೆ ಅಥವಾ ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದ್ರೆ ಯು ಸ್ಟಾರ್ಟ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಫಸ್ಟ್ ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ, ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೆಲೆಕ್ಷನ್ ಆದ ಮೇಲೆ ಆ ಪೇರೆಂಟ್ ಚೈನಿನ ಕಾರ್ಬನ್ಸ್ಗಳಿಗೆ ನಂಬರಿಂಗ್ ಅನ್ನು ಕೊಡ್ತಾ ಹೋಗ್ಬೇಕು, 1 2 3 4 ಎಕ್ಸೆಟ್ರಾ. ಓಕೆ, ಫಸ್ಟ್ ಏನ್ ಮಾಡ್ತಾ ಇದ್ರು, ಗ್ರೀಕ್ ನ್ಯೂಮರಲ್ಸ್ ಗಳನ್ನ ಕೊಡ್ತಾ ಇದ್ರು, ಆಲ್ಫಾ ಬೀಟಾ ಗ್ಯಾಮಾ ಡೆಲ್ಟಾ ಒಮೆಗಾ ಎಪ್ಸಲಾನ್ ಈ ತರ ಕೊಡ್ತಾ ಇದ್ರು. ಬಟ್ ಇವಾಗ ಇನ್ನೂ ಸಿಂಪ್ಲಿಫೈ ಆಗಿದೆ, 1 2 3 4 ಈ ತರ ನಂಬರಿಂಗ್ ಅನ್ನ ಕೊಡ್ತಾ ಹೋಗ್ಬೇಕು. ಪೇರೆಂಟ್ ಚೈನ್ ಅಲ್ಲಿರೋ ಕಾರ್ಬನ್ಸ್ ಗಳಿಗೆ ನಂಬರಿಂಗ್ ಅನ್ನ ಕೊಡಬೇಕು. ನಂಬರಿಂಗ್ ಕೊಡಬೇಕಾದ್ರೆ ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ, ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ which gives lowest number to the substituted carbon. ನಾನು ಈ ಎಕ್ಸಾಂಪಲ್ಗೆ ತಗೊಳ್ತಾ ಇದ್ದೇನೆ, ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೇನೆ ಏನು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂದ್ರೆ ಏನು, ಅದೆಲ್ಲ ಕೂಡ ನೀಟಾಗಿ ಚಿಕ್ಕ ಎಕ್ಸಾಂಪಲ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೇನೆ.
ಇವಾಗ ಇಲ್ಲಿ ಫಸ್ಟ್ ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡಿ. ನೀವು ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡಿ. ನೋಡಿ 1 2 3 ಲೀನಿಯರ್ ಚೈನ್ ಇದೆ, ಕರೆಕ್ಟಾ? 3 ಕಾರ್ಬನ್ಸ್ ಇದೆ. 1 2 3 ಇಲ್ಲೂ ಕೂಡ 3 ಕಾರ್ಬನ್ಸ್ ಕಾಣಿಸ್ತಾ ಇದೆ. 1 2 3 1 2 3 1 2 3 1 2 3 ನೀವು ಯಾವ ಡೈರೆಕ್ಷನ್ ಇಂದ ಬೇಕಾದರೂ ಆಟ ಆಡಿ ಸಿಗೋದು 3 ಕಾರ್ಬನ್ಸ್ ಮಾತ್ರ. ಇಸ್ ಇಟ್ ಓಕೆ? ಹಾಗಿದ್ರೆ ಪೇರೆಂಟ್ ಚೈನ್ ಕಂಟೈನ್ಸ್ ಹೌ ಮೆನಿ ಕಾರ್ಬನ್ ಆಟಮ್ಸ್? 3 ಕಾರ್ಬನ್ ಆಟಮ್ಸ್, ಕರೆಕ್ಟ್ ಅಲ್ವಾ? ಹಾಗಿದ್ರೆ ನಾನು ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದಿಲ್ಲ. ಈ ಪಾರ್ಟ್ ಇದೆಯಲ್ವಾ, ಇದನ್ನ ಪೇರೆಂಟ್ ಚೈನ್ ಅಂತ ಹೇಳಿ ಕರ್ಕೊಳ್ತಾ ಇದ್ದಾನೆ. ಸೊ ದಿಸ್ ಕಾರ್ಬನ್ ಆಟಮ್ ಚೈನ್ ಈಸ್ ಕನ್ಸಿಡರ್ಡ್ ಆಸ್ ಅ ಪೇರೆಂಟ್ ಚೈನ್. ಗೊತ್ತಾಗಿದೆಯಲ್ವಾ? ಎಸ್. ಇವಾಗ ಸೆಕೆಂಡ್ ಪಾಯಿಂಟ್ ಅನ್ನ ಹೇಳಿದೆ. ಒನ್ಸ್ ಯು ಸೆಲೆಕ್ಟ್ ದಿ ಕಾರ್ಬನ್ ಚೈನ್ ಆಸ್ ಎ ಪೇರೆಂಟ್ ಚೈನ್, ಯು ಸ್ಟಾರ್ಟ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಆಫ್ ದಿ ಪೇರೆಂಟ್ ಚೈನ್. ಕಾರ್ಬನ್ ಆಟಮ್ಸ್ಗಳಿಗೆ, ಪೇರೆಂಟ್ ಚೈನ್ ಅಲ್ಲಿರೋ ಕಾರ್ಬನ್ಸ್ಗಳಿಗೆ ನಂಬರಿಂಗ್ ಅನ್ನ ಕೊಡ್ತಾ ಹೋಗ್ಬೇಕು. ನಂಬರಿಂಗ್ ಕೊಡಬೇಕಾದ್ರೆ ಏನು ಪಾಯಿಂಟ್ ನೆನಪಿರಬೇಕು ಅಂದ್ರೆ, ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಇದೇ ಮಾಲಿಕ್ಯೂಲ್ ಅನ್ನ ಚೆಕ್ ಮಾಡ್ತಾ ಇದ್ದೀರಿ. ಇದರಲ್ಲಿ ಈ ಕಾರ್ಬನ್ಗೆ ಯಾವುದೇ ಬ್ರಾಂಚಸ್ ಅಟ್ಯಾಚ್ ಆಗಿಲ್ಲ, ಕರೆಕ್ಟಾ? CH3 C2H5 C3H7 ಈ ತರ ಯಾವುದೇ ಬ್ರಾಂಚಸ್ಗಳು ಅಟ್ಯಾಚ್ ಆಗಿಲ್ಲ. ಹಾಗಾಗಿ ಇದು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಲ್ಲ. ಇಲ್ಲಿ ಇದನ್ನ ಬ್ರಾಂಚ್ ಅಂತ ಕರಿತಾ ಇದ್ದೇವೆ, ಕರೆಕ್ಟಾ? CH3 ಅನ್ನ ಬ್ರಾಂಚ್ ಅಂತ ಹೇಳಿ ಕರೆದೆ. ಇದನ್ನು ನಾನು ಬ್ರಾಂಚ್ ಅಂತ ಸಿಂಪಲ್ ಆಗಿ ಕರಿತೇವೆ, ಅಥವಾ ಇನ್ನೂ ಪರ್ಟಿಕ್ಯುಲರ್ ಆಗಿ ಸಬ್ಸ್ಟಿಟ್ಯೂಯೆಂಟ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ದಿಸ್ ಈಸ್ ಸೆಟ್ ಟು ಬಿ ಅ ಸಬ್ಸ್ಟಿಟ್ಯೂಯೆಂಟ್. ಪೇರೆಂಟ್ ಚೈನ್ ಅನ್ನು ಬಿಟ್ಟು ಇನ್ಯಾವ ಕಾರ್ಬನ್ ಆಟಮ್ಸ್ಗಳು ಅಟ್ಯಾಚ್ ಆಗಿರುತ್ತೋ ಅದೆಲ್ಲ ಬ್ರಾಂಚಸ್ ಅಥವಾ ಸಬ್ಸ್ಟಿಟ್ಯೂಯೆಂಟ್. ಗೊತ್ತಾಗಿದೆಯಾ? ಹಾಗೇನೆ ಈ ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇರುತ್ತಲ್ವಾ, ಇಲ್ಲಿ ಸೆಕೆಂಡ್ ಕಾರ್ಬನ್ ಇದೆಯಲ್ಲ, ಇದನ್ನ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂತ ಕರಿತಾ ಇದೀವಿ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಗೊತ್ತಾಗ್ತಾ ಇದೆಯಾ? ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂತ ಹೇಳಿದ್ರೆ ದ ಕಾರ್ಬನ್ ಆಟಮ್ ಆಫ್ ದಿ ಪೇರೆಂಟ್ ಚೈನ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಸಬ್ಸ್ಟಿಟ್ಯೂಯೆಂಟ್ ಆರ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿ ಬ್ರಾಂಚ್. ಓಕೆ, ಇವಾಗ ಇದನ್ನೇ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 6 ಕಾರ್ಬನ್ ಆಟಮ್ಸ್ ಇರೋ ಚೈನ್ ಅನ್ನ ತಗೊಂಡಿದ್ರಿ. ಈ 6 ಕಾರ್ಬನ್ ಆಟಮ್ಸ್ಗಳು ಕೂಡ ದೋಸ್ ಆರ್ ಸೆಟ್ ಟು ಬಿ ದ ಪಾರ್ಟ್ ಆಫ್ ದಿ ಪೇರೆಂಟ್ ಚೈನ್. ಪಾರ್ಟ್ ಆಫ್ ದಿ ಪೇರೆಂಟ್ ಚೈನ್. ಓಕೆ, ಹಾಗಿದ್ರೆ ಇದೊಂದು ಕಾರ್ಬನ್ ಮಿಸ್ ಆಗಿದೆ. ನಾನು ಈ ಕಾರ್ಬನ್ ಅನ್ನ ಏನಂತ ಕರಿಬೇಕು? ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತಾ ಇದ್ದೇನೆ, ಅಥವಾ ಬ್ರಾಂಚ್ ಅಂತ ಹೇಳಿ ಕರೆದೆ. ಈ ಬ್ರಾಂಚ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯೋ, ಈ 3rd ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯಲ್ಲ, ಇದನ್ನ ನಾನು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂತ ಕರಿತಾ ಇದ್ದೇನೆ. ಗೊತ್ತಾಗ್ತಾ ಇದೆಯಾ? ಇವಾಗ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಒಂದು 5 ಕಾರ್ಬನ್ಸ್ ಅನ್ನ ಬರೆದೆ, ಇಲ್ಲಿ ಒಂದು CH3 ಗ್ರೂಪ್ ಅನ್ನ ಬರೆದಿದ್ದೇನೆ, ಇಲ್ಲೊಂದು CH3 ಗ್ರೂಪ್ ಅನ್ನ ಬರೆದೆ. 1 2 3 4 5 ಕಾರ್ಬನ್ಸ್ ಪೇರೆಂಟ್ ಚೈನ್ ಇದೆ ಅಂತ ಅನ್ಕೊಳ್ಳಿ. ಪೇರೆಂಟ್ ಚೈನ್ ಅಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ. ಇವಾಗ ಹೌ ಮೆನಿ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಪ್ರೆಸೆಂಟ್ ಅಂದ್ರೆ, ಫಸ್ಟ್ ಪೇರೆಂಟ್ ಚೈನ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಸುಮ್ಮನೆ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿದ್ದೀರಿ ಅದನ್ನ. ಓಕೆನಾ? ಇವಾಗ ಈ ಅಂಡರ್ಲೈನ್ ಮಾಡಿರೋ ಕಾರ್ಬನ್ ಆಟಮ್ಸ್ ಎಲ್ಲ ಕೂಡ ಪೇರೆಂಟ್ ಚೈನಿನ ಕಾರ್ಬನ್ ಆಟಮ್ಸ್. ಅದನ್ನ ಬಿಟ್ಟು ಇನ್ಯಾವ ಕಾರ್ಬನ್ಸ್ ಇರುತ್ತೋ ಅದೆಲ್ಲ ಕೂಡ ಬ್ರಾಂಚಸ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ಸ್. ಗೊತ್ತಾಗ್ತಾ ಇದೆಯಲ್ವಾ? ಹೌ ಮೆನಿ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ದೇರ್? ದೇರ್ ಆರ್ 2 ಸಬ್ಸ್ಟಿಟ್ಯೂಯೆಂಟ್ಸ್. 2 ಮೀಥೈಲ್ ಗ್ರೂಪ್ಸ್ಗಳು ಕೂಡ ಸಬ್ಸ್ಟಿಟ್ಯೂಯೆಂಟ್ಸ್. ಹೌ ಮೆನಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ ಆರ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಚೈನ್ ಅಂತ ನೆಕ್ಸ್ಟ್ ಕ್ವಶನ್ ಕೇಳಿದೆ. ಹೌ ಮೆನಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ ಆರ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಚೈನ್? ಇದೊಂದಿದೆ, ಇದೊಂದಿದೆ. 2 ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ ಆರ್ ಪ್ರೆಸೆಂಟ್. ತಲೆಗೆ ಹೋಗ್ತಾ ಇದೆಯಲ್ವಾ? ಹಾಗಿದ್ರೆ ಇಲ್ಲಿ ಪೇರೆಂಟ್ ಚೈನ್ ಅನ್ನ ಚೆಕ್ ಮಾಡಿದಿರಿ. ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇಸ್ ಸೆಟ್ ಟು ಬಿ ದ ಪೇರೆಂಟ್ ಚೈನ್. ಬಾಕ್ಸ್ ಹಾಕಿ ಇಟ್ಟಿದ್ದೇನೆ ಅದನ್ನ. ಓಕೆನಾ? ನೆಕ್ಸ್ಟು ಆ ಬಾಕ್ಸ್ಗಿಂತ ಹೊರಗಡೆ ಏನೇನಿದೆ ಅದೆಲ್ಲ ಕೂಡ ಬ್ರಾಂಚಸ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ಸ್. ಓಕೆ, ನೆಕ್ಸ್ಟು ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ಗೆ ಏನು ಕಾರ್ಬನ್ ಲಿಂಕ್ ಆಗಿರುತ್ತಲ್ಲ ಪೇರೆಂಟ್ ಚೈನಿನ ಕಾರ್ಬನ್, ಅದನ್ನ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂತ ಕರಿತಾ ಇದ್ದಾವೆ. ಇದು ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ಗೊತ್ತಾಗಬೇಕು. ಕ್ಲಿಯರ್ ಆಗ್ತಾ ಇದೆಯಾ? ಎಸ್. ನಾವು ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದ್ರೆ, ಪೇರೆಂಟ್ ಚೈನ್ ಸೆಲೆಕ್ಷನ್ ಆದ ಮೇಲೆ ಅಗೈನ್ ಐ ಆಮ್ ರಿಪೀಟಿಂಗ್ ದ ಸೇಮ್, start numbering the carbon chain in such a way that the substituted carbon gets the lowest positional number. ಇವಾಗ ಕಾರ್ಬನ್ಗಳಿಗೆ ನಂಬರಿಂಗ್ ಅನ್ನ ಮಾಡ್ತಾ ಹೋಗ್ತೀರಿ, 1 2 3 4 ಎಕ್ಸೆಟ್ರಾ.
ನಂಬರಿಂಗ್ ಹೇಗೆ ಮಾಡಬೇಕು ಅಂದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಲೋಯೆಸ್ಟ್ ನಂಬರ್ ಬರಬೇಕು. ಓಕೆನಾ? ನಾನು ಈ ಮಾಲಿಕ್ಯೂಲ್ನೇ ತಗೊಂಡು ಹೇಳ್ತಾ ಇದ್ದೇನೆ, ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಇವಾಗ ನಾನು ಸಪೋಸ್ ಈ ಕಾರ್ಬನ್ ಚೈನನ್ನು ಈ ಕಡೆಯಿಂದ ನಂಬರಿಂಗ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಗೊತ್ತಾಗಿದೆಯಾ? ಹಾಗಿದ್ರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಇದೆಯಲ್ಲ, ಯಾವ ಪೊಸಿಷನಲ್ ನಂಬರ್ ಬಂದಿದೆ? ಫೋರ್ತ್ ಪೊಸಿಷನ್ ಬಂದಿದೆ. ಯಾವಾಗ? ಈ ಕಡೆ ರೈಟ್ ಸೈಡಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿ ಬಾಟಮ್ ಸೈಡ್ಗೆ ಹೋದಾಗ ಫೋರ್ತ್ ಪೊಸಿಷನ್ ಬಂತು. ಅದರ ಬದಲಿಗೆ ನಾನು ಕೆಳಗಿಂದ ನಂಬರಿಂಗ್ ಸ್ಟಾರ್ಟ್ ಮಾಡ್ತೇನೆ, ಇಲ್ಲಿಂದ ಬಾಟಮ್ ಇಂದ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಗ್ರೀನ್ ಕಲರ್ ಚಾಕಲ್ಲಿ ನಂಬರಿಂಗ್ ಮಾಡಿದಾಗ ಯಾವ ತರ ಬಂದಿದೆ? ಫೋರ್ತ್ ಪೊಸಿಷನ್ ಬಂದಿದೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ. ರೆಡ್ ಕಲರ್ ಅಲ್ಲಿ ನಂಬರಿಂಗ್ ಅನ್ನು ಸ್ಟಾರ್ಟ್ ಮಾಡಿದಾಗ ಥರ್ಡ್ ಪೊಸಿಷನ್ ಬಂದಿದೆ. ಹಾಗಿದ್ರೆ ವಿಚ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್ ಅಕಾರ್ಡಿಂಗ್ ಟು ದ IUPAC ರೂಲ್ಸ್ ಆಫ್ ನಾಮೆನ್ಕ್ಲೇಚರ್? ರೂಲ್ ಏನ್ ಹೇಳುತ್ತೆ? ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಲೋಯೆಸ್ಟ್ ನಂಬರ್ ಅಂದ್ರೆ ಇಲ್ಲಿ 3 ಆಯ್ತು. ಹಾಗಿದ್ರೆ ಈ ಕಡೆಯಿಂದ ನಂಬರಿಂಗ್ ಮಾಡಿದಿರಲ್ವಾ, ದಟ್ ಈಸ್ ದ ಕರೆಕ್ಟ್ ವೇ ಆಫ್ ನಾಮೆನ್ಕ್ಲೇಚರ್. ಈ ಕಡೆಯಿಂದ ನಂಬರಿಂಗ್ ಮಾಡಿರೋದು ರಾಂಗ್ ವೇ ಆಫ್ ನಂಬರಿಂಗ್. ರಾಂಗ್ ವೇ ಆಫ್ ನಂಬರಿಂಗ್. ಗೊತ್ತಾಗ್ತಾ ಇದೆಯಾ? ಹಾಗಿದ್ರೆ ಇಲ್ಲಿ ನೀವು ಅಪ್ಲೈ ಮಾಡಿ, ಇದೇ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿ. ನಾನು ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ, 1 2 3 1 2 3 ಅಂತ ನಂಬರಿಂಗ್ ಮಾಡಿದೆ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್ ಬಂತು, ಹೌದಾ? ಅದೇ ತರ ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ, 1 2 3. ಅವಾಗ್ಲೂ ಕೂಡ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೇಮ್ ಪೊಸಿಷನಲ್ ನಂಬರ್ ಬರ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಹಾಗಿದ್ರೆ ಅಲ್ಲೇನು ಆಂಬಿಗ್ಯುಟಿ ಬೇಡ, ಡೌಟ್ ಬೇಡ. ನೀವು ಯಾವ ಕಡೆಯಿಂದ ಬೇಕಾದರೂ ನಂಬರಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವಾಗ? ವೆನೆವರ್ ದೇರ್ ಇಸ್ ನೋ ಚೇಂಜ್. ಓಕೆ, ಇನ್ ವೈಲ್ ನಂಬರಿಂಗ್, if you are going to get the same positional number from both the ends, you can select any method. ಯಾವ ಕಡೆಯಿಂದ ಬೇಕಾದರೂ ನೀವು ಅದನ್ನು ನಂಬರಿಂಗ್ ಮಾಡ್ಕೋಬಹುದು. ಓಕೆ ಅಲ್ವಾ? ಎಸ್, ನಾನು ಇವಾಗ ಇಲ್ಲಿ ಮೇಲಿದೆಯಲ್ಲ ಇದನ್ನೇ ಕರೆಕ್ಟ್ ವೇ ಆಫ್ ನಂಬರಿಂಗ್ ಅಂತ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ, ಸೊ ಪ್ರಿಫಿಕ್ಸ್, ವರ್ಡ್ ರೂಟ್, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್ ಏನೇನಾಗತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ಇನ್ನೂ ಒಂದೆರಡು ಪಾಯಿಂಟ್ಗಳನ್ನು ಹಾಗೆ ಹೇಳಿ ಮುಗಿಸ್ಕೊಂಡ್ಬಿಡ್ತೇನೆ. ಈ ನಂಬರ್ಸ್ ಇದೆಯಲ್ಲ 1 2 3 ಎಕ್ಸೆಟ್ರಾ 1 2 3 ಎಕ್ಸೆಟ್ರಾ ಬರೆದಿದ್ದೀರಲ್ಲ, ಈ ನಂಬರ್ಸ್ಗಳನ್ನ ಪೊಸಿಷನಲ್ ನಂಬರ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ. ಪೊಸಿಷನಲ್ ನಂಬರ್ಸ್. ಪೊಸಿಷನಲ್ ನಂಬರ್ಸ್ 1 2 3 ಅದೆಲ್ಲದೂ ಕೂಡ ಪೊಸಿಷನಲ್ ನಂಬರ್ಸ್ ಆಯಿತು. ಗೊತ್ತಾಗಿದೆಯಾ? ಹಾಗೇನೆ ಇಲ್ಲಿ 2 ಅಂತ ಇದೆ, ಕಾಣಿಸ್ತಾ ಇದೆ. ಓಕೆ, this is the positional number of the substituted carbon. 2 is the positional number of the substituted carbon. Correct alva? 1 and 3 carbons ಇದೆಯಲ್ಲ ಅದು unsubstituted, ಅದಕ್ಕೆ ಯಾವುದೇ substituent ಅಟ್ಯಾಚ್ ಆಗಿಲ್ಲ. But 2 is the positional number of the substituted carbon. That positional number of the substituted carbon is called as a locant. ಅದನ್ನ ಲೊಕ್ಯಾಂಟ್ ಅಂತ ಹೇಳಿ ಕರೀತಾ ಇದ್ದೀರಿ. ರಿಮೆಂಬರ್ 1 2 3 ಇದೆಲ್ಲ ನಂಬರ್ಗಳನ್ನ ಪೊಸಿಷನಲ್ ನಂಬರ್ ಅಂತ ಕರೆದ್ರಿ. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಪೊಸಿಷನಲ್ ನಂಬರ್ 2, ಇಟ್ ಇಸ್ ದ ಪೊಸಿಷನಲ್ ನಂಬರ್ ಆಫ್ ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಅದನ್ನ ಲೊಕ್ಯಾಂಟ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ, ಲೊಕ್ಯಾಂಟ್. ಸೊ ನಿಮಗೆ ನಾಮನ್ಕ್ಲೇಚರ್ನ ಮಾಡಬೇಕಾದ್ರೆ ನಾನು ಒಂದೇ ಎಕ್ಸಾಂಪಲ್ ಇಷ್ಟು ಡೀಟೇಲ್ ಆಗಿ ಹೇಳೋದು, ಇನ್ನು ಮುಂದಿಂದು ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಪೇರೆಂಟ್ ಚೈನ್ ಅಂತ ಕೂಡಲೇ ನೆನಪಿಗೆ ಬರಬೇಕಾಗಿರೋದು ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ವಿಚ್ ಶುಡ್ ಪೊಸೆಸ್ ಮೋರ್ ನಂಬರ್ ಆಫ್ ಕಾರ್ಬನ್ಸ್ ಇನ್ ಇಟ್. ಓಕೆನಾ? ಸದ್ಯಕ್ಕೆ ಆ ಮೀನಿಂಗ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದರೆ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಬ್ರಾಂಚ್ ಅಂದ್ರೆ ಏನು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗಬೇಕು. ಅದರ ನಂತರ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಯಾವುದು ಸಬ್ಸ್ಟಿಟ್ಯೂಯೆಂಟ್ಗೆ ಅಟ್ಯಾಚ್ ಆಗಿರುತ್ತೋ ಅದು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ನೆಕ್ಸ್ಟ್ ನಂಬರಿಂಗ್ ಅನ್ನ ಮಾಡ್ತೀರಿ, ಆ ನಂಬರ್ಸ್ಗಳನ್ನ ಪೊಸಿಷನಲ್ ನಂಬರ್ಸ್ ಅಂತ ಹೇಳಿ ಕರೆದಿದ್ದೀರಿ. ನೆಕ್ಸ್ಟ್ ಪೊಸಿಷನಲ್ ನಂಬರ್ ಆಫ್ ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅನ್ನ ಲೊಕ್ಯಾಂಟ್ ಅಂತ ಹೇಳಿ ಕರೀತಾ ಇದ್ದೀರಿ, ಲೊಕ್ಯಾಂಟ್. ಈಸ್ ಇಟ್ ಓಕೆ? ಎಸ್. ಹಾಗಿದ್ರೆ ಇದಿಷ್ಟನ್ನ ಇಟ್ಕೊಂಡು ನಾವು ಒಂದು IUPAC ನೇಮನ್ನ ಈ ಮಾಲಿಕ್ಯೂಲ್ಗೆ ಬರೀತಾ ಇದ್ದೇವೆ. ಓಕೆ, ಚೆಕ್ ಮಾಡಿ. ಮತ್ತೆ ಅದೇ ಮಾಲಿಕ್ಯೂಲ್ನ ಬರ್ಕೊಂಡೆ, CH3
CH, CH3, CH3 ಅಂತ ಬರುತ್ತೆ. ಫಸ್ಟ್ ರೂಲ್, ಸೆಲೆಕ್ಟ್ ದ ಪೇರೆಂಟ್ ಚೈನ್. ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇರೋದು ಪೇರೆಂಟ್ ಚೈನ್ ಆಯಿತು. ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡೆ, ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ಕೊಂಡ್ರಿ. ಸೆಕೆಂಡ್ ರೂಲ್, ಸ್ಟಾರ್ಟ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಇನ್ ಸಚ್ ಎ ವೇ ದಟ್ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಗೆಟ್ಸ್ ದ ಲೋಯೆಸ್ಟ್ ಪೊಸಿಷನಲ್ ನಂಬರ್. ನಾನು 1 2 3 ಸೆಕೆಂಡ್ ಪೊಸಿಷನ್ ಬಂತು, 1 2 3 ಈ ಕಡೆಯಿಂದ ಬಂದರೂ ಸೆಕೆಂಡ್ ಪೊಸಿಷನ್ನೇ ಬಂದಿದೆ. ಹಾಗಾಗಿ ನಾನು ಸುಮ್ಮನೆ ಈ ಕಡೆಯಿಂದ ನಂಬರಿಂಗ್ ಮಾಡ್ತಾ ಹೋದೆ 1 2 3 ಅಂತ. ಇಲ್ಲಿಗೆ ಆ ಕೆಲಸ ಮುಗೀತು. ನೆಕ್ಸ್ಟ್ ನೇಮಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀರಿ. ನೇಮ್ ಅಲ್ಲಿ 4 ಪಾರ್ಟ್ಸ್ ಇದೆ. ದ ಫಸ್ಟ್ ಪಾರ್ಟ್ ಈಸ್ ಪ್ರಿಫಿಕ್ಸ್. ಕೀಪ್ ಇನ್ ಮೈಂಡ್, ದ ಪ್ರಿಫಿಕ್ಸ್ ಇಂಡಿಕೇಟ್ಸ್ ದ ಪೊಸಿಷನಲ್ ನಂಬರ್ ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ನೆನ್ನೆ ತಾನೇ ಬರ್ಕೊಂಡಿದ್ರಿ. ಪ್ರಿಫಿಕ್ಸ್ ಅಲ್ಲಿ ಪೊಸಿಷನಲ್ ನಂಬರ್ ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಯಾವುದಿದೆ ಅದು ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿ ಬರೀಬೇಕು. ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿ CH3 ಅನ್ನ ಕರೆದ್ರಿ. ಕ್ಯಾನ್ ಯು ರೀಕಾಲ್ ದ ನೇಮ್ ಫಾರ್ CH3? ಒಂದು ಕಾರ್ಬನ್ ಇರೋ ಅಲ್ಕೈಲ್ ಗ್ರೂಪ್, ಮೀಥೇನ್ ಗಿವ್ಸ್ ಮೀಥೈಲ್ ಗ್ರೂಪ್. ಒಂದು ಕಾರ್ಬನ್ ಇದ್ರೆ ಮೀಥೈಲ್ ಅಂತ ಹೇಳಿ ನೇಮ್ ಮಾಡ್ಕೊಳ್ತಾ ಇದ್ದೀರಿ. ಗೊತ್ತಾಗಿದೆಯಾ? ದಟ್ ಮೀಥೈಲ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ವಿಚ್ ಕಾರ್ಬನ್? ಸೆಕೆಂಡ್ ಕಾರ್ಬನ್. ಈ ಪೊಸಿಷನಲ್ ನಂಬರ್ 2ನೇ ಲೊಕ್ಯಾಂಟ್ ಅಂತ ಹೇಳಿ ಕರೆದಿದ್ದೇವೆ. ಸೊ ಪ್ರಿಫಿಕ್ಸ್ ಇಂಡಿಕೇಟ್ಸ್ ದ ಲೊಕ್ಯಾಂಟ್ಸ್ ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ಡ್. ಸೊ ಸೆಕೆಂಡ್ ಕಾರ್ಬನ್ ಒಂದು ಮೀಥೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿದೆ. ಸೊ 2 ಹೈಫನ್ ಹಾಕಿ ಮೀಥೈಲ್ ಅಂತ ಹೇಳಿ ಬರೀತಾ ಇದ್ದೀರಿ. 2 ಮೀಥೈಲ್. ಕ್ಲಿಯರ್ ಆಗ್ತಾ ಇದೆಯಾ? ಪ್ರಿಫಿಕ್ಸ್ ಪಾರ್ಟ್ ಈಸ್ ಓವರ್. ಓಕೆ, ನೆಕ್ಸ್ಟ್ ಬನ್ನಿ. ವರ್ಡ್ ರೂಟ್ ಅಂತ ಕೇಳಿದ್ದಾರೆ. ನಿನ್ನೆ ಬರ್ಕೊಂಡಿರೋದನ್ನ ಚೆಕ್ ಮಾಡ್ತಾ ಇದ್ದೀರಿ. ವರ್ಡ್ ರೂಟ್ ಇಂಡಿಕೇಟ್ಸ್ ದ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ಸ್ ಎಷ್ಟಿದೆ ಚೆಕ್ ಮಾಡ್ಬೇಕಂದ್ರೆ ಲಾಸ್ಟ್ ನಂಬರ್ ಏನ್ ಬರ್ದಿರ್ತೀರಿ ಅದನ್ನ ನೋಡಿ. ಲಾಸ್ಟ್ ನಂಬರ್ ಸಪೋಸ್ 8 ಇದೆ ಅಂದ್ರೆ ಆಕ್ಟ್ ಅಂತ ಬರೀಬೇಕು. 7 ಇದೆ ಅಂದ್ರೆ ಹೆಪ್ಟ್ ಅಂತ ಬರೀಬೇಕು. 5 ಇದ್ರೆ ಪೆಂಟ್ ಅಂತ ಬರೀಬೇಕು. ಇಲ್ಲೆಷ್ಟಿದೆ? 3. ಏನ್ ಬರೀಬಹುದು? ಎಸ್, ಕರೆಕ್ಟ್, ಪ್ರೋಪ್ ಅಂತ ಬರೀತಾ ಇದ್ದೀರಿ. ಪ್ರೋಪ್. ಗೊತ್ತಾಗ್ತಾ ಇದೆಯಾ? 2 ಮೀಥೈಲ್ ಪ್ರೋಪ್ ಅಂದ್ರೆ ವರ್ಡ್ ರೂಟ್ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್. ಇಲ್ಲಿ ನೆನಪಿರಬೇಕು, ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ AN ಅಂತ ಬರೀತೀರಿ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ರೆ EN, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ರೆ YN ಅಂತ ಹೇಳಿ ಬರೀತಾ ಇದ್ದೀರಿ. ದೀಸ್ ಆರ್ ದಿ ಪ್ರೈಮರಿ ಸಫಿಕ್ಸಸ್ ಯೂಸ್ಡ್. ಇವಾಗ ನೋಡಿ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ, ಹಾಗಾಗಿ ನಾನು AN ಅಂತ ಹೇಳಿ ಬರೆದೆ. ಇನ್ನು ನೆಕ್ಸ್ಟು ಸೆಕೆಂಡರಿ ಸಫಿಕ್ಸ್. ಫ್ಯಾಮಿಲಿ, ಯಾವ ಫ್ಯಾಮಿಲಿಗೆ ಸೇರಿರೋದು ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ದಿಸ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು ದ ಅಲ್ಕೇನ್ಸ್ ಫ್ಯಾಮಿಲಿ. ಇಲ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ಮಾತ್ರ ಇರೋದು, ಅದರಲ್ಲೂ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇರೋದ್ರಿಂದ ದಿಸ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು ದಿ ಕೆಟಗರಿ ಆಫ್ ಅಲ್ಕೇನ್ಸ್. ಹಾಗಾಗಿ ನಾನು ಲಾಸ್ಟ್ ಅಲ್ಲಿ ಸುಮ್ಮನೆ E ಅಂತ ಬರೆದು ನೇಮ್ ಅನ್ನ ಎಂಡ್ ಮಾಡಿದೆ. ಇಟ್ ಈಸ್ ಅನ್ ಅಲ್ಕೇನ್. ANE ಅಂತ ನೇಮ್ ಎಂಡ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಸೊ ದ IUPAC ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್ ಈಸ್ 2 methyl propane. 2 methyl propane. That means to say, in case of propane, there are 3 carbon atoms which are connected by using single bonds. ಗೊತ್ತಾಗ್ತಾ ಇದೆಯಾ? And in the case of 3 carbons, the second carbon is attached to methyl group. ಅರ್ಥ ಆಗ್ತಾ ಇದೆಯಲ್ವಾ? ಎಸ್. ಇವಾಗ ಒಂದು ಸ್ಟ್ರಕ್ಚರ್ನ ಕೊಟ್ಟರೆ ಫಾರ್ಮುಲಾ ಬರೆಯೋದನ್ನ ನೋಡಿದ್ರಿ. ಗೊತ್ತಾಗಿದೆಯಾ? ಸಾರಿ, ಫಾರ್ಮುಲಾ ಅಲ್ಲ, ಏನಿದು ನೇಮ್ ಅನ್ನ ಬರೆಯೋದನ್ನ ಚೆಕ್ ಮಾಡಿದಿರಿ. ಇವಾಗ ಇನ್ನೊಂದು ಸ್ವಲ್ಪ ಅದನ್ನೇ ಉಲ್ಟಾ ಮಾತಾಡ್ತೇನೆ ನೋಡಿ. ನೇಮ್ ಅನ್ನ ಕೊಟ್ಟಾಗ ಫಾರ್ಮುಲಾ ಬರೆಯೋದನ್ನ ಚೆಕ್ ಮಾಡಿಬಿಡಿ. ನೇಮ್ ಅನ್ನ ಕೊಟ್ಟಿದ್ದಾರೆ, ಫಾರ್ಮುಲಾ ಬರೆಯೋದು ಹೇಗೆ ಚೆಕ್ ಮಾಡಿ. ಸೊ ನೇಮ್ ಕೊಟ್ಟಾಗ ನೀವು ಫಸ್ಟ್ ಇಂದ ನೋಡ್ತಾ ಹೋಗ್ಬಾರ್ದು, ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡಿ, ಉಲ್ಟದಿಂದ ನೋಡ್ತಾ ಬನ್ನಿ. ಪ್ರೋಪೇನ್ ಅಂದ್ರೆ ವರ್ಡ್ ರೂಟ್ ಇಂದ ಚೆಕ್ ಮಾಡ್ತಾ ಬನ್ನಿ. ಇಲ್ಲೇನ್ ಕೊಟ್ಟಿದ್ದಾರೆ? ಪ್ರೋಪೇನ್. ಪ್ರೋಪ್ ಅಂದ್ರೆ 3 ಕಾರ್ಬನ್ಸ್ ಅನ್ನ ಕೊಟ್ಟಿದ್ದಾರೆ. 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡಿದ್ದೀರಿ. ಓಕೆ. ANE represents the presence of carbon carbon single bonds. Propane part ಮುಗೀತು. ಓಕೆ. ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಮೀಥೈಲ್ ಅಂತ ಮೀನಿಂಗ್ ಇದು. 2 ಮೀಥೈಲ್ ಅಂದ್ರೆ ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು 1 ಮೀಥೈಲ್ ಗ್ರೂಪ್. ಸೆಕೆಂಡ್ ಕಾರ್ಬನ್ ಅನ್ನು ನೋಡ್ಕೊಂಡೆ, ಅದಕ್ಕೆ ಮೇಲೆ ಅಥವಾ ಕೆಳಗಡೆ ಒಂದು CH3 ಅನ್ನ ಬರೆದೆ. ಗೊತ್ತಾಗಿದೆಯಾ? 2 ಮೀಥೈಲ್ ಆಯ್ತು. ನಾವು satisfy the valencies of carbon atoms by using hydrogens. ಫಸ್ಟ್ ಕಾರ್ಬನ್ಗೆ 3 ಹೈಡ್ರೋಜನ್ ಕೊಡಿ,
ಸೆಕೆಂಡ್ ಕಾರ್ಬನ್ಗೆ 1 2 3 ಬಾಂಡ್ ಇರೋದ್ರಿಂದ ಒಂದು ಹೈಡ್ರೋಜನ್ ಕೊಡಿ, ಥರ್ಡ್ ಕಾರ್ಬನ್ಗೆ H3. ಗೊತ್ತಾಗಿದೆಯಾ? ಈಸಿಯಾಗಿ ನೇಮನ್ನು ಕೊಟ್ಟರೆ ಫಾರ್ಮುಲಾ ಬರೀಬೋದು, ಸ್ಟ್ರಕ್ಚರಲ್ ಫಾರ್ಮುಲೆ. ಅದೇ ಸ್ಟ್ರಕ್ಚರಲ್ ಫಾರ್ಮುಲಾ ಇದ್ರೆ ನೇಮನ್ನು ಕೂಡ ಈಸಿಯಾಗಿ ಬರೀಬೋದು. ಓಕೆ, ನಾನು ಬೇಸಿಕ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಸೊ ನಿಮಗೆ ಅದು ಗೊತ್ತಾಗ್ತಾ ಹೋಗಬೇಕು. ಹಾಗೆಯೇ ಇನ್ನೊಂದು ಕಾಮನ್ ನೇಮನ್ನು ಕೂಡ ರೀಕಾಲ್ ಮಾಡ್ಕೊಂಬಿಡಿ. ಕಾಮನ್ ನೇಮ್, ಹಿಯರ್ ದ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 methyl group. Whenever the second carbon is attached to 1 methyl group, then the prefix used is iso. Prefix used is iso. ಗೊತ್ತಾಗಿದೆಯಾ? ಕಾಮನ್ ನೇಮ್ ಅಲ್ಲಿ ನೀವು ಪೇರೆಂಟ್ ಚೈನು, ಬ್ರಾಂಚು ಆ ಥರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟು ಕಾರ್ಬನ್ ಇದೆ ಟೋಟಲಿ ಚೆಕ್ ಮಾಡಿ. ಟೋಟಲಿ ಇರೋದು 1 2 3 4 ಕಾರ್ಬನ್ ಆಟಮ್ಸ್ ಇದ್ರೆ ಬ್ಯೂಟೇನ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಮತ್ತೆ ಅಲ್ಲಿ ಬ್ರಾಂಚ್ ಇದಿದೆ, ಅದಿದೆ, ಎಷ್ಟು ಕಾರ್ಬನ್ಸ್ ಇದೆ, ಬ್ರಾಂಚ್ ಅಲ್ಲಿ 1 ಕಾರ್ಬನ್, ಪೇರೆಂಟ್ ಚೈನ್ ಅಲ್ಲಿ 3 ಕಾರ್ಬನ್ಸ್, ಆ ಥರ ಏನೂ ಕನ್ಫ್ಯೂಷನ್ ಬೇಡ. ಸೊ ಸಿಂಪ್ಲಿ ಸೆಕೆಂಡ್ ಕಾರ್ಬನ್ಗೆ ಒಂದೇ ಒಂದು ಮೀಥೈಲ್ ಗ್ರೂಪ್ ಮೇಲೆ ಅಥವಾ ಕೆಳಗಡೆ ಈ ಥರ ಕನೆಕ್ಟ್ ಆಗಿದೆ ಅಂದರೆ ಐಸೋ ಅನ್ನೋ ಪ್ರಿಫಿಕ್ಸ್ ಅನ್ನು ಯೂಸ್ ಮಾಡ್ತೀರಿ ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಲ್ಲಿ. ಓಕೆ, ದಿಸ್ ಇಸ್ ದ ಕಾಮನ್ ನೇಮ್. ಓಕೆ, ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಕಾರ್ಬನ್ಸ್ 4 ಇರೋದ್ರಿಂದ ಬ್ಯೂಟೇನ್ ಅಂತ ಹೇಳಿ ಬರೆದಿದ್ದೇನೆ. ಗೊತ್ತಾಗ್ತಾ ಇದೆಯಾ? ಇಲ್ಲಿ 2 methyl propane ಅಂತ ಬರೆದಿರೋದು. ದಿಸ್ ಇಸ್ ದ IUPAC ನೇಮ್. IUPAC ನೇಮ್. ಇಸ್ ಇಟ್ ಓಕೆ? ಸೊ ಇದುವರೆಗೆ ಕಲ್ತಿರೋದು ಇಷ್ಟೇ. ಒಂದು 5 ಎಕ್ಸಾಂಪಲ್ಸ್ ಅನ್ನು ನೋಡಿದ್ವಿ. ನೀವು ಅದರ ನೇಮಿಂಗ್ಗಳನ್ನು ರಿಕಾಲ್ ಮಾಡ್ಕೊಳ್ತಾ ಹೋಗಿ. ದ ಫಸ್ಟ್ ಒನ್ ಈಸ್ CH4, ಮೀಥೇನ್ ಅಂತ ನೇಮ್ ಮಾಡ್ತೀರಿ. ನೆಕ್ಸ್ಟ್ ಒನ್ ಈಸ್ C2H6 ಅಥವಾ ಇದನ್ನು CH3, ಸಿಂಗಲ್ ಬಾಂಡ್ CH3 ಅಂತ ಕೂಡ ಬರೀಬೋದು. 2 ಕಾರ್ಬನ್ ಆಟಮ್ಸ್ ಇದೆ, ಸಿಂಗಲ್ ಬಾಂಡ್ ಇದೆ, ಈಥೇನ್ ಅಂತ ನೇಮ್ ಮಾಡಿದಿರಿ. ಇದೆಲ್ಲದೂ ಕೂಡ ಪರ್ಫೆಕ್ಟ್ಲಿ ಜ್ಞಾಪಕದಲ್ಲಿ ಉಳಿಬೇಕು. ಇನ್ನು 3 ಕಾರ್ಬನ್ ಆಟಮ್ಸ್ ಇದೆ, C3H8 ಅಂತ ಬರೀತಾ ಇದ್ದೀರಿ. ಓಕೆ, ಇದನ್ನ ಬರೀಬೇಕಾದ್ರೆ CH3, CH2, CH3 ಅಂತ ಬರೀತಾ ಇದ್ದೀರಿ. ದಿಸ್ ಇಸ್ ಪ್ರೋಪೇನ್. ಇಲ್ಲಿವರೆಗೆ ಗೊತ್ತಾಗಿದೆ. ಸ್ಟಾರ್ಟಿಂಗ್ ಫ್ರಮ್ ಪ್ರೋಪೇನ್ ವಿ ಕ್ಯಾನ್ ರೈಟ್ ದ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಹಾಗಾಗಿ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ 3 ಡಾಟ್ಗಳನ್ನು ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಇಟ್ಕೊಂಡಿದ್ದೀರಿ. ದೇ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಸಿಂಗಲ್ ಬಾಂಡ್ಸ್. ಸಿಂಗಲ್ ಬಾಂಡ್ಸ್ ಇಂದ ಕನೆಕ್ಟ್ ಮಾಡಿದಿರಿ. ಗೊತ್ತಾಗಿದೆಯಾ? ಇದೇ ತರ ಬ್ಯೂಟೇನ್ C4H10 ಅನ್ನು ತಗೊಂಡಾಗ, C4H10 ತಗೊಂಡಾಗ ಇದನ್ನ ಬಿಡಿಸಿ ಬರೆಯೋದು ಗೊತ್ತಾಗಿದೆ. ದ ಫಾರ್ಮುಲಾ ಈಸ್ CH3, CH2, CH2, CH3. ನಾನಿಲ್ಲಿ ಏನು ಬಾಂಡ್ಗಳನ್ನು ಕೂಡ ರೆಪ್ರೆಸೆಂಟ್ ಮಾಡಲಿಲ್ಲ, ಡೈರೆಕ್ಟ್ ಆಗಿ ಬರೆದಿಟ್ಟಿದ್ದೇನೆ. ಓಕೆನಾ? ಸೊ C4H10 ಬ್ಯೂಟೇನ್, ಇದರ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್ ಕಾರ್ಬನ್ ಈ ತರ ಬರಿತಾ ಹೋಗಿದೆ. 1 2 3 4 ಕಾರ್ಬನ್ಸ್. ಎನ್ ಬ್ಯೂಟೇನ್ ಅಂತ ಇದನ್ನ ನೇಮ್ ಮಾಡಿದಿರಿ. ಅದೇ 4 ಕಾರ್ಬನ್ಸ್ಗಳ ಇನ್ನೊಂದು ಪಾಸಿಬಲ್ ಅರೇಂಜ್ಮೆಂಟ್ ಅಂದ್ರೆ CH3, CH, ಬ್ರಾಕೆಟ್ಸ್ ಅಲ್ಲಿ CH3 ಬರದೆ, ನೆಕ್ಸ್ಟು ಸಿಂಗಲ್ ಬಾಂಡ್ CH3. ಇದನ್ನ ಚೆಕ್ ಮಾಡಿ ಹೇಗೆ ಬರೆದಿರೋದು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ದೇರ್ ಆರ್ 3 ಕಾರ್ಬನ್ಸ್ ಇನ್ ದ ಲೀನಿಯರ್ ಚೈನ್. 1 2 3 ಕಾರ್ಬನ್ಸ್ ಲೀನಿಯರ್ ಚೈನ್ ಅಲ್ಲಿದೆ. 1 2 3 ಕಾರ್ಬನ್ಸ್. ದೇ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಸಿಂಗಲ್ ಬಾಂಡ್. ಓಕೆ, ಹಾಗೇನೆ ಈ ಸೆಕೆಂಡ್ ಕಾರ್ಬನ್ ಒಂದು ಬ್ರಾಂಚ್ಗೆ ಅಟ್ಯಾಚ್ ಆಗಿದೆ. ಇಲ್ಲಿ ಒಂದು ಬ್ರಾಂಚ್ ಇದೆ. ಗೊತ್ತಾಗ್ತಾ ಇದೆಯಲ್ಲ? ಸೊ ನೀವೇನ್ ಮಾಡಬೇಕು ಅಂದ್ರೆ ಇದೆಲ್ಲ ಮಾಲಿಕ್ಯೂಲ್ಗಳಿಗೆ ನೇಮಿಂಗ್ ಅನ್ನ ನೀಟಾಗಿ ಒಂದ್ಸರಿ ಕೇಳಿಸ್ಕೊಂಡು ನೀವು ಪಾಡಿಗೆ ನೀವೇ ನೇಮಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ. ಓಕೆ, ನಾನಿನ್ನು 5 ಕಾರ್ಬನ್ಸ್ ಅಲ್ಲಿ ಏನೇನು ಪ್ಯಾಟರ್ನ್ಸ್ ಪಾಸಿಬಿಲಿಟಿ ಇದೆ, ಅದಕ್ಕೆ ನೇಮಿಂಗ್ ಅನ್ನ ಯಾವ ತರ ಮಾಡಬೇಕು ಅದನ್ನ ಹೇಳಿಕೊಡ್ತೇನೆ ಇನ್ನೊಂದು ಸರಿ. ಓಕೆ, ಎಸ್. ನೌ ಕಮಿಂಗ್ ಟು ದ 6th ಎಕ್ಸಾಂಪಲ್. ಇವಾಗ 5 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಳ್ತಾ ಇದ್ದೇನೆ. 5 ಕಾರ್ಬನ್ಸ್ ಅಂದ್ರೆ ಫಾರ್ಮುಲೆ C5H12 ಆಗತ್ತೆ. C5H12. ಇದಕ್ಕೆ ಬೇರೆ ಬೇರೆ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ಎಲ್ಲದೂ ಕೂಡ ಏನೇನು ಬರುತ್ತೆ ಅದನ್ನು ಚೆಕ್ ಮಾಡ್ತಾ ಬರೋಣ. ಓಕೆ, ಆಲ್ ದಿ ಪಾಸಿಬಲ್ ಅರೇಂಜ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ದೀರಿ. ಫಸ್ಟ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಅಲ್ಲಿ ಆಲ್ ದ 5 ಕಾರ್ಬನ್ ಆಟಮ್ಸ್ ಕ್ಯಾನ್ ಬಿ ರಿಟನ್ ಇನ್ ಅ ಸಿಂಗಲ್ ಲೈನ್. ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಬರೀತಾ ಇದ್ದಾನೆ. ಓಕೆ, 5 ಕಾರ್ಬನ್ ಆಟಮ್ಸ್ 1 2
3 4 5. ಗೊತ್ತಾಗಿದೆಯಾ? ಎಸ್. ಇವಾಗ ಹೈಡ್ರೋಜನ್ಸ್ಗಳನ್ನು ಬರೆದು ಅದರ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಿ. CH3 CH2 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 CH3. ಗೊತ್ತಾಗಿದೆಯಾ? ಸೊ ಕೌಂಟ್ ಮಾಡಿದರೆ 5 ಕಾರ್ಬನ್ಸ್ ಅಂಡ್ 12 ಹೈಡ್ರೋಜನ್ಸ್ ಇದೆ ಇಲ್ಲಿ. ಓಕೆನಾ? ನಾವು ಇದರ ಕಂಡೆನ್ಸ್ಡ್ ಫಾರ್ಮುಲಾ ಇನ್ಯಾವ ಥರ ಬರೀಬೋದು? ಯು ನೀಡ್ ಟು ಅಬ್ಸರ್ವ್ ಇಟ್. ಇದನ್ನು ಇನ್ನೊಂದು ಪ್ಯಾಟ್ರನ್ನಲ್ಲಿ ಬರೆಯೋಕೆ ಹೋದರೆ CH3 ಅಂತ ಹೇಳಿ ಬರೆದೆ. CH3. ಅಬ್ಸರ್ವ್, CH2 ಗ್ರೂಪ್ಸ್ ಮೀಥಿಲೀನ್ ಅಂತ ಕರಿತೇವೆ. CH3 ಅನ್ನ ಮೀಥೈಲ್ ಅಂದ್ರೆ CH2 ಗ್ರೂಪ್ ಇದೆಯಲ್ವಾ, ಇದಕ್ಕೆ ಮೀಥಿಲೀನ್ ಗ್ರೂಪ್ ಅಂತ ಕರೀತಾ ಇದ್ದಾವೆ. ಮೀಥಿಲೀನ್ ಗ್ರೂಪ್ಸ್. ಓಕೆ. ಹೌ ಮೆನಿ ಮೀಥಿಲೀನ್ ಗ್ರೂಪ್ಸ್ ಆರ್ ಪ್ರೆಸೆಂಟ್? 3. ಅದನ್ನ CH2 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 ಅಂತ 3 ಸರಿ ಬರೀಲಿಕ್ಕಿಂತ ಒಟ್ಟಿಗೆ CH2 ಥ್ರೈಸ್ ಅಂತ ಹೇಳಿ ಬರೆದೆ. CH2 ಥ್ರೈಸ್. ಗೊತ್ತಾಗಿದೆಯಾ? ನೆಕ್ಸ್ಟು CH3. ಅಗೈನ್ CH3. ಇಸ್ ಇಟ್ ಓಕೆ? ಸೊ ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ಬರೆದಿದ್ದೇನೆ CH2 ಅಂದ್ರೆ ಅದು ಬ್ರಾಂಚ್ ಅಲ್ಲ. ಪ್ರೀವಿಯಸ್ ಕೇಸಲ್ಲಿ ಬ್ರಾಕೆಟ್ಸ್ ಅಲ್ಲಿ CH3 ಬರೆದಿದ್ದೆ, ಅದರಲ್ಲಿ ಬ್ರಾಂಚ್ ಅಂತ ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ಫಾರ್ಮುಲಾಗಳನ್ನ ಬರೆದು ಪ್ರಾಕ್ಟೀಸ್ ಆಗುವಂಥದ್ದು. ಓಕೆನಾ? ಸೊ ಬರೆಯೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯು ನೀಡ್ ಟು ಪ್ರಾಕ್ಟೀಸ್ ಇಟ್ ವೆಲ್. ಇವಾಗ CH3 CH2 ಥ್ರೈಸ್ ಅಂದ್ರೆ CH3 ಅಂತ ಬರೀತೀರಿ, CH2 ನ 3 ಸಲ ಬರಿತಾ ಇದ್ದೀರಿ. ಗೊತ್ತಾಗಿದೆಯಾ? ಅದಾದ ಮೇಲೆ ಅಗೇನ್ CH3 ಅಂತ ಹೇಳಿ ಬರೆದಿದ್ರಿ. ಓಕೆ. ನೌ ವಿ ಶಲ್ ಟ್ರೈ ಫಾರ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅನ್ನು ಬರೆಯೋಣ. ಟೋಟಲಿ 5 ಕಾರ್ಬನ್ ಆಟಮ್ಸ್ ಆರ್ ದೇರ್ ಅಂಡ್ ಆಲ್ ದ 5 ಕಾರ್ಬನ್ ಆಟಮ್ಸ್ ಆರ್ ಇನ್ ಲೀನಿಯರ್ ಪ್ಯಾಟರ್ನ್ ಆರ್ ಅರೇಂಜ್ಡ್ ಇನ್ ಲೀನಿಯರ್ ಪ್ಯಾಟರ್ನ್. ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಕಾರ್ಬನ್. ಗೊತ್ತಾಗ್ತಾ ಇದೆಯಾ? ಸೊ 1 2 3 4 5 ಈ ತರ ಬರೆದಿದ್ದೇನೆ. ಓಕೆ. ಎಸ್. ಇದನ್ನ ಎಂ ಅಂತ ಬೇಕಾದರೂ ಬರೀಬಹುದು ಅಥವಾ ಈ ತರ W ಅಂತ ಬೇಕಾದರೂ ಬರೀಬಹುದು. ಕರೆಕ್ಟಾ? ಇಲ್ಲಿ ಕೂಡ ನೋಡಿ, ಈಚ್ ಕಾರ್ನರ್ ರೆಪ್ರೆಸೆಂಟ್ಸ್ ಎ ಕಾರ್ಬನ್ ಆಟಮ್. ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್, ಫಿಫ್ತ್ ಈ ತರ ಬರೆದ. ಅಡಿಷನಲಿ ನಿಮಗೆ ಸುಮ್ಮನೆ ಒಂದು ಅಸೈನ್ಮೆಂಟ್ ತರ ಹೇಳ್ತಾ ಇರೋದೇನೆಂದ್ರೆ, ಯು ನೀಡ್ ಟು ಐಡೆಂಟಿಫೈ ದ ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಇಟ್. ಎಷ್ಟು ತರದ ಕಾರ್ಬನ್ ಆಟಮ್ಸ್ ಇದೆ, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ಕ್ವಾಟರ್ನರಿ ಕಾರ್ಬನ್ಸ್ಗಳನ್ನು ನೋಡಿದ್ರಲ್ಲ. ಯು ನೀಡ್ ಟು ಐಡೆಂಟಿಫೈ ಹೌ ಮೆನಿ ಡಿಫರೆಂಟ್ ಕೈಂಡ್ಸ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್. ಇಲ್ಲೇ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ. ಇದ್ಯಾವ ಸ್ಟ್ರಕ್ಚರ್ನ ನೋಡಬೇಡಿ, ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದರಲ್ಲಿ ಹುಡುಕ್ಲಿಕ್ಕೆ ಟ್ರೈ ಮಾಡಿ. ದ ಫಸ್ಟ್ ಕಾರ್ಬನ್ ಆಟಮ್, ದಿಸ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಕರೆಕ್ಟಾ? ಫಸ್ಟ್ ಕಾರ್ಬನ್ ಡೈರೆಕ್ಟ್ ಆಗಿ ಓನ್ಲಿ ಒನ್ ಅದರ್ ಕಾರ್ಬನ್ಗೆ ಲಿಂಕ್ ಆಗಿದೆ. ಹಾಗಿದ್ರೆ ಇದೇನಾಯ್ತು? ಪ್ರೈಮರಿ ಕಾರ್ಬನ್ ಆಯ್ತು. ನೆಕ್ಸ್ಟ್, ಈ ಸೆಕೆಂಡ್ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡಿ. ದಿ ಸೆಕೆಂಡ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಟೂ ಅದರ್ ಕಾರ್ಬನ್ಸ್. ಈ ಸೆಕೆಂಡ್ ಕಾರ್ಬನ್ ಅನ್ನು ಚೆಕ್ ಮಾಡಿದ್ರೆ ಡೈರೆಕ್ಟ್ ಆಗಿ 2 ಅದರ್ ಕಾರ್ಬನ್ಗೆ ಲಿಂಕ್ ಆಗಿದೆ. ಹಾಗಿದ್ರೆ ಇದೇನಾಯ್ತು? ಸೆಕೆಂಡರಿ ಕಾರ್ಬನ್. ವಾಟ್ ಅಬೌಟ್ ದಿಸ್ ಕಾರ್ಬನ್, ಥರ್ಡ್ ಕಾರ್ಬನ್? ದಿಸ್ ಕಾರ್ಬನ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು 2 ಅದರ್ ಕಾರ್ಬನ್. ಇದನ್ನು ಚೆಕ್ ಮಾಡಿ. ಈ ಕಡೆ ಒಂದು ಕಾರ್ಬನ್ ಇದೆ, ಈ ಕಡೆ ಒಂದು ಕಾರ್ಬನ್ ಇದೆ. ದ ಮಿಡಲ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು 2 ಅದರ್ ಕಾರ್ಬನ್. ದೇರ್ಫೋರ್ ಇಟ್ ಈಸ್ ಆಲ್ಸೋ ಸೆಕೆಂಡರಿ. ಗೊತ್ತಾಗ್ತಾ ಇದೆಯಾ? ಹಾಗೇನೆ ಈ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡಿ. ದಿಸ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು 2 ಅದರ್ ಕಾರ್ಬನ್ಸ್. 2 ಅದರ್ ಕಾರ್ಬನ್ಸ್ ಡೈರೆಕ್ಟ್ಲಿ, ದೇರ್ಫೋರ್ ಇಟ್ ಈಸ್ ಸೆಕೆಂಡರಿ. ವಾಟ್ ಅಬೌಟ್ ದಿಸ್ ಟರ್ಮಿನಲ್ ಕಾರ್ಬನ್? ಈ ಟರ್ಮಿನಲ್ ಕಾರ್ಬನ್ಗೆ ಓನ್ಲಿ ಒನ್ ಅದರ್ ಕಾರ್ಬನ್ ಕನೆಕ್ಟ್ ಆಗಿದೆ. ದೇರ್ಫೋರ್ ಇಟ್ ಈಸ್ ಪ್ರೈಮರಿ. ಸುಮ್ಮನೆ ರೀಕಾಲ್ ಮಾಡಿದೆ, ನಿಮಗೆ ಹುಡುಕ್ಲಿಕ್ಕೆ ಬರಬೇಕು. ಸೊ ನೀವು ನಿಮ್ಮ ನಾಲೆಡ್ಜ್ ಅನ್ನು ಯೂಸ್ ಮಾಡಿ ಯು ನೀಡ್ ಟು ಐಡೆಂಟಿಫೈ ಹೌ ಮೆನಿ ಪ್ರೈಮರಿ ಹೈಡ್ರೋಜನ್ ಆಟಮ್ಸ್ ಆರ್ ದೇರ್ ಅಂಡ್ ಹೌ ಮೆನಿ ಸೆಕೆಂಡರಿ ಹೈಡ್ರೋಜನ್ಸ್ ಆರ್ ದೇರ್. ಎಷ್ಟು ಪ್ರೈಮರಿ ಹೈಡ್ರೋಜನ್, ಎಷ್ಟು ಸೆಕೆಂಡರಿ ಹೈಡ್ರೋಜನ್, ಅವುಗಳ ನಂಬರನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಗೊತ್ತಾಗಿದೆಯಾ? ನಾವು ಕಮಿಂಗ್ ಟು ದ ನಾಮನ್ಕ್ಲೇಚರ್. ಈ ಫಸ್ಟ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಅಲ್ಲಿ ನೇಮಿಂಗ್ ಯಾವ ತರ ಮಾಡ್ಬೋದು ಅನ್ನೋದನ್ನು ನೋಡಿ. ಇಲ್ಲಿ ಏನೂ ಬ್ರಾಂಚಸ್ ಇಲ್ಲ. ಕರೆಕ್ಟಾ? ಬ್ರಾಂಚಸ್ ಇಲ್ಲ. ಯು ಸೆಲೆಕ್ಟ್ ದಿ ಪೇರೆಂಟ್ ಚೈನ್. ಬ್ರಾಂಚಸ್ ಇಲ್ಲ ಅಂದಮೇಲೆ ಇದೇ ಪೇರೆಂಟ್ ಚೈನ್ ಆಯ್ತು. 1 2 3 4 5
5 carbon atoms is the parent chain. Carbon chain containing longest ಅಥವಾ more number of carbon atoms. ಗೊತ್ತಾಗಿದೆ ಅಲ್ವಾ? ಸೊ ನಂಬರಿಂಗ್ ಮಾಡಬೇಕಂತ ಬಂದಾಗ ನೀವು 1 2 3 4 5 ಹೀಗಾದರೂ ಮಾಡಿ, ಅಥವಾ 1 2 3 4 5 ಹೇಗಾದರೂ ನಂಬರಿಂಗ್ ಮಾಡಿ, ಬೋತ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಸೊ ಪ್ರಿಫಿಕ್ಸ್ ಪಾರ್ಟ್ ಇಲ್ಲ ಇಲ್ಲಿ, ನೆನಪಿರಲಿ. ಪ್ರಿಫಿಕ್ಸ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ, ಯಾಕಂದರೆ ಯಾವುದೂ ಬ್ರಾಂಚಸ್ ಇಲ್ಲ. ವರ್ಡ್ ರೂಟ್ ಈಸ್ ಪೆಂಟ್. ನೆನಪಿರಲಿ, ಇದು ಎಲ್ಲ ಮಾಲಿಕ್ಯೂಲ್ಗಳಿಗೆ ಸೇಮ್ ನೇಮ್ ಕೊಡ್ತಾ ಇರೋದು. ಪೆಂಟೇನ್ಗೆ ಕೊಡುವಂಥ ಕಾಮನ್ ಸ್ಟ್ರಕ್ಚರ್ಸ್ಗಳು ಇದೆಲ್ಲದೂ ಕೂಡ. ಗೊತ್ತಾಗಿದೆಯಾ? 5 ಕಾರ್ಬನ್ ಆಟಮ್ಸ್ ಇದೆ, ಪೆಂಟ್ ಅಂತ ಬರದೆ. ಓಕೆ, ನೆಕ್ಸ್ಟ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇರೋದ್ರಿಂದ AN ಅಂತ ಬರೆದಿದ್ದೇನೆ. ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಅಲ್ಕೇನ್ಸ್, ಹಾಗಾಗಿ ಪೆಂಟೇನ್ ಅಂತ ನೇಮನ್ನು ಎಂಡ್ ಮಾಡಿದೆ. ಪೆಂಟೇನ್ ಪೆಂಟೇನ್ ಅಂತ ಬರೆದ್ರೆ ಸೊ ಅದರ ಮೀನಿಂಗ್ ಪರ್ಫೆಕ್ಟ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಇನ್ನೂ ಪರ್ಫೆಕ್ಟ್ಲಿ ಏನು ಹೇಳ್ಬೋದು, ಆಲ್ ದ 5 ಕಾರ್ಬನ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಲೀನಿಯರ್ ಪ್ಯಾಟರ್ನ್. ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ ಇದನ್ನ ಎನ್ ಪೆಂಟೇನ್ ಅಂತ ಬರೀತಾ ಇದ್ದೀರಿ. ಎನ್ ಪೆಂಟೇನ್, ಪೆಂಟೇನ್ ಅಂತ ಬರೆದ್ರು ಓಕೆ, ಅಥವಾ ಮೋರ್ ಪರ್ಫೆಕ್ಟ್ಲಿ ಎನ್ ಪೆಂಟೇನ್ ಅಂತ ಬರೆದ್ರೆ ಇನ್ನೂ ಓಕೆ. ಓಕೆ ಅಲ್ವಾ? ಎಸ್. ಸೊ 5 ಕಾರ್ಬನ್ ಆಟಮ್ಸ್ ಇದ್ದಾಗ ಫಸ್ಟ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಈಸ್ ಲೀನಿಯರ್ ಅರೇಂಜ್ಮೆಂಟ್. ಆಲ್ ದ 5 ಕಾರ್ಬನ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಲೀನಿಯರ್ ಪ್ಯಾಟರ್ನ್ ವಿತೌಟ್ ಎನಿ ಬ್ರಾಂಚಿಂಗ್. ಅದರ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಈ ಥರ ಇದೆ. ಓಕೆನಾ? ಇವಾಗ ಸೆಕೆಂಡ್ ಪಾಸಿಬಲ್ ವೇ ಆಫ್ ಅರೇಂಜ್ಮೆಂಟ್ಗೆ ಹೋಗ್ತಾ ಇದ್ದಾವೆ. ಸೆಕೆಂಡ್ ಪಾಸಿಬಲ್ ವೇ ಆಫ್ ಅರೇಂಜ್ಮೆಂಟ್, ನೀವಿವಾಗ ತಲೆಗೆ ಸ್ವಲ್ಪ ಕೆಲಸ ಕೊಡಲಿಕ್ಕೆ ಶುರು ಮಾಡಿ. ಬ್ರಾಂಚ್ ಬರಬೇಕು ಅಂದರೆ ಏನು ಅರೇಂಜ್ಮೆಂಟ್ ಇರುತ್ತೆ ಅಂತ ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ನೀವಾಗೆ ಬರೀಲಿಕ್ಕೆ ಟ್ರೈ ಮಾಡಿ. 5 ಕಾರ್ಬನ್ ಆಟಮ್ಸ್ ಅನ್ನ ಬ್ರಾಂಚ್ಡ್ ಚೈನ್ ಪ್ಯಾಟರ್ನ್ ಅಲ್ಲಿ ಹೇಗೆ ಬರೀಬಹುದು ಟ್ರೈ ಮಾಡಿ. ಸೆಕೆಂಡ್ ವೇ ಆಫ್ ಅರೇಂಜ್ಮೆಂಟ್, ಇವಾಗ 5 ಕಾರ್ಬನ್ ಆಟಮ್ಸ್ ಅಲ್ಲಿ ನಾನು 4 ಕಾರ್ಬನ್ಸ್ ಅನ್ನ ಮಾತ್ರ ಇನ್ ಲೈನ್ ಬರ್ಕೊಂಡೆ. ಲೀನಿಯರ್ ಚೈನ್ ಅಲ್ಲಿ ಓನ್ಲಿ 4 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡಿದ್ದೇನೆ. ಗೊತ್ತಾಗಿದೆಯಾ? ಎಸ್. ಇವಾಗ 4 ಕಾರ್ಬನ್ಸ್ ಅನ್ನ ಬರೆದು 5th ಕಾರ್ಬನ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದೆ, ಫಸ್ಟ್ ಕಾರ್ಬನ್ಗೆ ಲಿಂಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಇದು? ಲೀನಿಯರ್ ಚೈನ್ ಆಯ್ತೋ ಬ್ರಾಂಚ್ಡ್ ಚೈನ್ ಆಯ್ತೋ? ಲೀನಿಯರ್ ಚೈನ್. ಗೊತ್ತಾಗಿಲ್ಲ ಅನ್ನೋರು ಕಾರ್ಬನ್ ಅನ್ನ ಹೀಗೆ ಬೆರಳಿಟ್ಕೊಂಡು ಚೆಕ್ ಮಾಡ್ತಾ ಬನ್ನಿ. ಬೆರಳು ಎತ್ತಬೇಡಿ, ಕಂಟಿನ್ಯೂಸ್ ಆಗಿ ಎಲ್ಲದನ್ನ ಮುಟ್ಕೊಳ್ತಾ ಹೋಗಿ. ಎಲ್ಲಾ ಕಾರ್ಬನ್ ಕೈಗೆ ಸಿಕ್ಕಿದ್ರೆ ಅದು ಲೀನಿಯರ್ ಚೈನ್, ಬ್ರಾಂಚ್ಡ್ ಅಲ್ಲ. ಸಪೋಸ್ ಇದೇ ಕಾರ್ಬನ್ ಅನ್ನು ನಾನು ಈ ಟರ್ಮಿನಲ್ ಕಾರ್ಬನ್ಗೆ ಲಿಂಕ್ ಮಾಡಿದೆ, ಎಗೈನ್ ಇಟ್ ಬಿಕಮ್ಸ್ ಅ ಲೀನಿಯರ್ ಚೈನ್. ಕರೆಕ್ಟ್ ಅಲ್ವಾ? ಎಸ್. ಅದರ ಬದಲಿಗೆ ಈ 5th ಕಾರ್ಬನ್ ಆಟಮ್ನ ಈ ಸೆಕೆಂಡರಿ ಕಾರ್ಬನ್ ಅಂತ ಕರಿತೀವಲ್ವಾ, ಅಂದ್ರೆ ನಾನ್ ಟರ್ಮಿನಲ್ ಕಾರ್ಬನ್ಗೆ ಇಲ್ಲಿಗೆ ಅಥವಾ ಇಲ್ಲಿಗೆ ಅಟ್ಯಾಚ್ ಮಾಡಿ, ದಟ್ ಬಿಕಮ್ಸ್ ಎ ಬ್ರಾಂಚ್ಡ್ ಚೈನ್. ಯಾಕಂದ್ರೆ ನೀವು ಹೀಗೆ ಮುಟ್ತಾ ಹೋದಾಗ ಒಂದು ಕಾರ್ಬನ್ ಸ್ಕಿಪ್ ಆಗ್ತಾ ಇದೆ, ಅಂದ್ರೆ ಅದು ಬ್ರಾಂಚ್ ಅಂತ ಅರ್ಥ. ಗೊತ್ತಾಗಿದೆ ಅಲ್ವಾ? ಸೊ 5th ಕಾರ್ಬನ್ ಆಟಮ್ನ ನಾನಿಲ್ಲಿ ಬರೆದಿಟ್ಟಿದ್ದೇನೆ. ಓಕೆನಾ? ನಾವು ಕಂಪ್ಲೀಟ್ ದ ಫಾರ್ಮುಲೆ. ಇಲ್ಲಿ CH3 ಅಂತ ಬರೆದೆ. ಇಲ್ಲಿ 1 2 3 ಬಾಂಡ್ಸ್ ಇರೋದ್ರಿಂದ 4th ವೇಲೆನ್ಸಿಗೆ ಒಂದು ಹೈಡ್ರೋಜನ್ ಅನ್ನು ಬರೆದೆ. ಇಲ್ಲಿ 1 2 ಬಾಂಡ್ಸ್ ಇದೆ, ಇನ್ನು 2 ಹೈಡ್ರೋಜನ್ಸ್ ಅನ್ನು ಬರೆದಿಟ್ಟಿದ್ದೇನೆ. ಇಲ್ಲಿ ಒಂದು ಕಾರ್ಬನ್ ಇದೆ, CH3 ಅಂತ ಬರೆದೆ. ಓಕೆ, ಇಲ್ಲಿ ಕೂಡ CH3. ಐ ಥಿಂಕ್ ದಿಸ್ ಫಾರ್ಮುಲಾ ಇಸ್ ಕ್ಲಿಯರ್ ಟು ಯು. ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಇದರ ಕಂಡೆನ್ಸ್ಡ್ ಫಾರ್ಮುಲಾ ನೀವೇ ಟ್ರೈ ಮಾಡ್ತೀರಿ, ಆರ್ ಕಂಡೆನ್ಸ್ಡ್ ಫಾರ್ಮುಲಾ ನೋಡ್ಬೋದಾ? CH3 ಅಂತ ಬರೆದೆ, ನೆಕ್ಸ್ಟು CH ಅಂತ ಬರೆದೆ. ದಿಸ್ ಈಸ್ ಅಟ್ಯಾಚ್ಡ್ ಟು ಎ ಬ್ರಾಂಚ್. CH3ಗೆ ಅಟ್ಯಾಚ್ ಆಗಿದೆ, ಹಾಗಾಗಿ ಬ್ರಾಕೆಟ್ಸ್ ಒಳಗಡೆ CH3 ಅಂತ ಬರ್ಕೊಂಡಿದ್ದಾನೆ. ದಿಸ್ ಈಸ್ ಎ ಬ್ರಾಂಚ್. ನೆಕ್ಸ್ಟ್ ಅಗೈನ್ CH2 CH3. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲೇನು ಫಾರ್ಮುಲಾ ಕೊಟ್ಟಿದ್ರು ಅದನ್ನ ಈ ರೀತಿ ಕಂಡೆನ್ಸ್ಡ್ ಪ್ಯಾಟರ್ನ್ ಅಲ್ಲಿ ಬರೆದಿಟ್ಕೊಂಡಿದ್ದಾನೆ. ನೀವು ಇದನ್ನ ಪರ್ಫೆಕ್ಟ್ ಆಗಿ ಫಸ್ಟ್. ಕ್ಯಾನ್ ಯು ಟ್ರೈ ಫಾರ್ ರೈಟಿಂಗ್ ದ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್, ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಟ್ರೈ ಮಾಡ್ತೀರಾ? ನೋಡಿ, ಇಲ್ಲಿ 1 2 3 4 ಕಾರ್ಬನ್ಸ್ ಇದೆ. ಅದನ್ನ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಡಾಟ್ಗಳನ್ನ ಇಟ್ಟು ಬರ್ಕೊಳ್ಳಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 4th ಕಾರ್ಬನ್ ಹೀಗೆ ಬರ್ಕೊಂಡಿದ್ದೀರಿ. 1 2 3 4 ಕಾರ್ಬನ್ಸ್ ಅನ್ನ ಬರೆದ್ರಿ. 5th ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ದಿ ಸೆಕೆಂಡ್ ಕಾರ್ಬನ್ ಅಂತ ಅನ್ಕೊಳ್ಳಿ. ಇವಾಗ 5th ಕಾರ್ಬನ್ ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಆಗಿದೆ. ಸೆಕೆಂಡ್ ಕಾರ್ಬನ್ಗೆ ಇನ್ನೂ ಒಂದು ಕಾರ್ಬನ್ ಲಿಂಕ್ ಆಗಿದೆ. ಕ್ಲಿಯರ್ ಆಗ್ತಾ ಇದೆಯಾ?
ಎಸ್ 1 2 3 4 ಕಾರ್ಬನ್ಸ್ ಇದೆ, ಇಲ್ಲಿ ಇನ್ನೊಂದು ಕಾರ್ಬನ್ ಅನ್ನು ಹೀಗೆ ಬರೆದೆ. ದಿಸ್ ಇಸ್ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಇದನ್ನ ಬೇರೆ ಪ್ಯಾಟರ್ನ್ ಅಲ್ಲೂ ಬರೀಬಹುದು ನೋಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್ ಹೀಗೆ ಬರ್ಕೊಂಡು ಆ ಮೀಥೈಲ್ ಗ್ರೂಪ್ ಅನ್ನ ಇಲ್ಲಿ ಬರೆದ್ರೂ ನಡೆಯುತ್ತೆ. ದಟ್ ಈಸ್ ಆಲ್ಸೋ ಪಾಸಿಬಲ್. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್ ಹೀಗೆ ಬರ್ಕೊಳ್ತೀರಿ. 1 2 3 4 ಕಾರ್ಬನ್ ಬರೆದು ಫಿಫ್ತ್ ಕಾರ್ಬನ್ ಅನ್ನ ಈ ಸೆಕೆಂಡ್ ಕಾರ್ಬನ್ಗೆ ಹೀಗೆ ಕನೆಕ್ಟ್ ಮಾಡಿ. ಇನ್ನೊಂದು ಪಾಸಿಬಲ್ ವೇ, 1 2 3 4 ಕಾರ್ಬನ್ ಬರೆದಿದ್ದೀರಲ್ವಾ, ನೆಕ್ಸ್ಟ್ ಕಾರ್ಬನ್ ಅನ್ನ ಇಲ್ಲಿಗೆ ಬೇಕಾದರೂ ಬರ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? ಸೊ ಒಟ್ಟು ಈ ಸ್ಟ್ರಕ್ಚರ್ ಅನ್ನ ನೀವು ಹೇಗೆ ಬೇಕಾದರೂ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಲ್ಲಿ ಬರೀಬಹುದು. ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ. ಇದನ್ನ ಪರ್ಫೆಕ್ಟ್ ಆಗ್ತಾ ಹೋಗ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಎಸ್. ನೌ ಕಮಿಂಗ್ ಟು ದ IUPAC nomenclature. ಸೊ IUPAC ರೂಲ್ಸ್ಗಳನ್ನು ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀರಿ. ದ ಫಸ್ಟ್ ರೂಲ್ ಈಸ್ ಸೆಲೆಕ್ಟ್ ದ ಪೇರೆಂಟ್ ಚೈನ್, ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. ದಟ್ ಈಸ್ ಪೇರೆಂಟ್ ಚೈನ್ ಅನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಪೇರೆಂಟ್ ಚೈನ್ ಅಂದ್ರೆ ಏನು? ಇಟ್ ಈಸ್ ಅ ಕಾರ್ಬನ್ ಚೈನ್ ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಮೋರ್ ನಂಬರ್ ಆಫ್ ಕಾರ್ಬನ್ಸ್ ಎಲ್ಲಿ ಸಿಗ್ತಾ ಇದೆ ಚೆಕ್ ಮಾಡ್ತಾ ಇದ್ದೀರಿ. 1 2 3 4 ಕಾರ್ಬನ್ಸ್ ಆಯಿತು. 1 2 3 4 ಕಾರ್ಬನ್ಸ್, 1 2 3 4, 1 2 3 4. ನೀವು ಹೇಗೆ ಪ್ಯಾಟ್ರನ್ ಅನ್ನು ಬೇಕಾದರೂ ಚೆಕ್ ಮಾಡಿ. ದ ಲಾಂಗೆಸ್ಟ್ ಚೈನ್ ಕಂಟೈನ್ಸ್ ಓನ್ಲಿ 4 ಕಾರ್ಬನ್ ಆಟಮ್ಸ್. ಹಾಗಾಗಿ ನಾನು ಸಿಂಪಲ್ ವೇಯಲ್ಲಿ ಅರ್ಥ ಆಗ್ಲಿಕ್ಕೋಸ್ಕರ ಈ 4 ಕಾರ್ಬನ್ ಆಟಮ್ಸ್ ಅನ್ನ ಲೀನಿಯರ್ ಚೈನ್ ಅನ್ನ ಪೇರೆಂಟ್ ಚೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಸೆಲೆಕ್ಟೆಡ್ ಆಸ್ ಎ ಪೇರೆಂಟ್ ಚೈನ್. ಗೊತ್ತಾಗಿದೆಯಾ? ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರೋದು ಪೇರೆಂಟ್ ಚೈನ್ ಆಯಿತು. ನಾವು ಐಡೆಂಟಿಫೈ ಮಾಡ್ಕೊಳ್ಳಿ. ಫಸ್ಟಿಗೆ ನಂಬರಿಂಗ್ ಎಲ್ಲ ಮಾಡ್ಲಿಕ್ಕಿಂತ ಮುಂಚೆ ದಿಸ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್. ಇಲ್ಲೇನು CH3 ಅಂಡರ್ಲೈನ್ಗಿಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ, CH3 ಇದು ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು. ದಿಸ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್. ಈಸ್ ಇಟ್ ಓಕೆ? ಎಸ್. ಫಸ್ಟ್ ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಿ ಆದ ಮೇಲೆ ದ ಸೆಕೆಂಡ್ ಪಾಯಿಂಟ್ ಈಸ್ start numbering the carbon atoms of the parent chain in such a way that the substituted carbon has to be allotted with lowest positional number. Carbon chain, parent chain ಅಲ್ಲಿರೋ ಕಾರ್ಬನ್ ಆಟಮ್ಸ್ಗಳನ್ನು ನಂಬರಿಂಗ್ ಮಾಡ್ತಾ ಬರಬೇಕು. ಯಾವ ಥರ ನಂಬರಿಂಗ್ ಮಾಡಬೇಕು ಅಂದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಬರಬೇಕು. ಅಂದರೆ ಅದಕ್ಕೆ ಪ್ರಯಾರಿಟಿ ಯಾವಾಗಲೂ ಕೂಡ ಜಾಸ್ತಿ ಇರಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ಹೈಯೆಸ್ಟ್ ಪ್ರಯಾರಿಟಿ ಅಂದ್ರೆ ಹೈಯೆಸ್ಟ್ ನಂಬರ್ ಕೊಡೋದಲ್ಲ, ರ್ಯಾಂಕ್ಗಳನ್ನು ಕೊಡ್ತಾರೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ ಹೇಳಿ. ಇವಾಗ ಥರ್ಡ್ ರ್ಯಾಂಕ್ ದೊಡ್ಡ ನಂಬರ್ ಇದೆ ಅಂದ್ರೆ ಅದು ದೊಡ್ಡ ರ್ಯಾಂಕ್ ಅಂತ ಕನ್ಸಿಡರ್ ಮಾಡಲ್ಲ. ದೊಡ್ಡ ರ್ಯಾಂಕ್ ಯಾವುದು, ಒಳ್ಳೆ ರ್ಯಾಂಕ್ ಯಾವುದು? ಫಸ್ಟ್ ರ್ಯಾಂಕ್. ಗೊತ್ತಾಗ್ತಾ ಇದೆಯಲ್ಲ? ಸೊ ಲೋಯೆಸ್ಟ್ ನಂಬರ್ ಬಂದ್ರೆ ಅದರ ಅರ್ಥ ಹೈಯೆಸ್ಟ್ ಪ್ರಯಾರಿಟಿ ಇದೆ ಅಂತ. ಕ್ಲಿಯರ್ ಆಗ್ತಾ ಇದೆಯಾ? ಇವಾಗ ನೀವೇ ಚೆಕ್ ಮಾಡಿ. ನಾನು ಸುಮ್ಮನೆ ಕಾರ್ಬನ್ ಸ್ಕೆಲಿಟನ್ ಅನ್ನ ಹೀಗೆ ಬರ್ಕೊಂಡಿದ್ದೇನೆ. ಓಕೆ, ಇಲ್ಲಿರೋ ಕಾರ್ಬನ್ ಸ್ಕೆಲಿಟನ್ ಅನ್ನೇ ಬರ್ಕೊಂಡೆ. ನಂಬರಿಂಗ್ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ನಂಬರಿಂಗ್ ಮಾಡಿದ್ದೇನೆ. ಇಲ್ಲಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೆಕೆಂಡ್ ಅಂತ ಹೇಳಿ ಬಂದಿದೆ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಈಸ್ ಅಲಾಟೆಡ್ ವಿತ್ ಎ ಲೊಕ್ಯಾಂಟ್ ಆಫ್ 2, ಪೊಸಿಷನಲ್ ನಂಬರ್ 2 ಅಂತ ಬಂದಿದೆ. ಅದೇ ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡ್ತೇನೆ, 1 2 3 4. ನೌ ದ ಲೊಕ್ಯಾಂಟ್ ಈಸ್ 3. ಲೊಕ್ಯಾಂಟ್ 3 ಬಂದಿದೆ. ಇವಾಗ ರೂಲಿನ ಪ್ರಕಾರ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಹ್ಯಾಸ್ ಟು ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಆ ಪಾಯಿಂಟ್ ಅನ್ನು ನೀವು ರೀಕಾಲ್ ಮಾಡಿಕೊಂಡ್ರೆ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಲೆಫ್ಟ್ ಇಂದ ರೈಟ್ ಸೈಡ್ಗೆ ನಂಬರಿಂಗ್ ಮಾಡಿದಿರಲ್ಲ, ಅಂದ್ರೆ ರೆಡ್ ಕಲರ್ ಚಾಕಲ್ಲಿ ಏನು ನಂಬರಿಂಗ್ ಮಾಡಿದಿರಿ, ದಟ್ ಈಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ದಿಸ್ ಇಸ್ ದ ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಗೊತ್ತಾಗ್ತಾ ಇದೆಯಲ್ವಾ? ಎಸ್. ಹಾಗಿದ್ರೆ ಕರೆಕ್ಟ್ ವೇ ಆಫ್ ನಂಬರಿಂಗ್ ಅನ್ನ ಇಲ್ಲಿ ಸ್ಪೆಸಿಫೈ ಮಾಡ್ಕೊಳ್ತಾ ಇದ್ದೇನೆ. 1 2 3 4. ಇಸ್ ಇಟ್ ಓಕೆ? ನಾವು ನೇಮಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ನೇಮ್ ಮಾಡ್ಲಿಕ್ಕಿಂತ ಮುಂಚೆ ನೀಟಾಗಿ ನೋಡ್ಕೊಳ್ಳಿ, ಸಬ್ಸ್ಟಿಟ್ಯೂಯೆಂಟ್ ಅಥವಾ ಬ್ರಾಂಚ್ ಯಾವುದಿದೆ, ಅದಕ್ಕೆ ಏನು ನೇಮ್ ಕೊಡ್ಬೋದು ಅದು ಗೊತ್ತಾಗಬೇಕು. 1 ಕಾರ್ಬನ್ ಇದೆ ಅಂದ್ರೆ ಮೀಥೈಲ್, ಬ್ರಾಂಚ್ ಅಲ್ಲಿ 2 ಕಾರ್ಬನ್ಸ್ ಇದೆ ಅಂದ್ರೆ ಈಥೈಲ್, 3 ಕಾರ್ಬನ್ಸ್ ಬಂದಾಗ ಎನ್ ಪ್ರೊಫೈಲ್ ಆದ್ರೂ ಆಗಿರ್ಬೋದು, ಐಸೋಪ್ರೊಫೈಲ್ ಆದ್ರೂ ಆಗಿರ್ಬೋದು. ಅದನ್ನ ಮುಂದೆ ಕಲಿಯೋಣ. ಓಕೆನಾ? ಇವಾಗ ಚೆಕ್ ಮಾಡ್ತಾ ಇದ್ದೀರಿ. ಸೊ CH3 ಮೀಥೈಲ್ ಗ್ರೂಪ್ ಇಸ್ ದ ಬ್ರಾಂಚ್. ಹೇಳೋದು ಅರ್ಥ ಆಗ್ತಿದೆಯಲ್ವಾ? ಎಸ್. ಪ್ರಿಫಿಕ್ಸ್ ಅಲ್ಲಿ ಏನು ಹೇಳಬೇಕು? ಪೊಸಿಷನಲ್ ನಂಬರ್
ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ಯಾವ ಸಬ್ಸ್ಟಿಟ್ಯೂಯೆಂಟ್ ಇದೆ ಅಂತ ಹೇಳ್ತೀರಿ, ಆ ಸಬ್ಸ್ಟಿಟ್ಯೂಯೆಂಟ್ ಯಾವ ಕಾರ್ಬನ್ಗೆ ಲಿಂಕ್ ಆಗಿದೆ ಅಂತ ಹೇಳ್ಬೇಕು, ಕರೆಕ್ಟ್ ಅಡ್ರೆಸ್ ಕೊಡ್ಬೇಕು. ಓಕೆ, ಎಸ್, ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಒನ್ ಮೀಥೈಲ್ ಗ್ರೂಪ್, therefore the name becomes 2-methyl. 2-methyl. ಓಕೆ, ನೆಕ್ಸ್ಟ್ ಪ್ರಿಫಿಕ್ಸ್ ಆದ ಮೇಲೆ ಬರೋದು ವರ್ಡ್ ರೂಟ್. ವರ್ಡ್ ರೂಟ್ ಇಂಡಿಕೇಟ್ಸ್ ದ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಬ್ರಾಂಚ್ ಅನ್ನು ಬಿಟ್ಟಾಕಿ, ಪೇರೆಂಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಚೆಕ್ ಮಾಡ್ತಾ ಇದ್ದೀರಿ. 4 ಕಾರ್ಬನ್ಸ್ ಇದೆ. ಸೊ ದ ಪ್ರಿಫಿಕ್ ರೂಟ್ ವರ್ಡ್ ಬಿಕಮ್ಸ್ ಬ್ಯೂಟ್. ಬ್ಯೂಟ್ ಅಂತ ಆಯ್ತು, 2-methyl ಬ್ಯೂಟ್ ಅಂತ ಬರದೆ. ನೆಕ್ಸ್ಟ್ ಸಫಿಕ್ಸ್ ಅಲ್ಲಿ 2 ತರ ಸಫಿಕ್ಸ್ ಇದೆ, ಒಂದು ಪ್ರೈಮರಿ ಸಫಿಕ್ಸ್, ಇನ್ನೊಂದು ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ಸ್ ವೆದರ್ ದ ಕಾರ್ಬನ್ ಚೈನ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಬರೀ ಸಿಂಗಲ್ ಬಾಂಡ್ಸ್ ಮಾತ್ರ ಇರುತ್ತೆ, ಅನ್ಸ್ಯಾಚುರೇಟೆಡ್ ಅಂದ್ರೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಇರುತ್ತೆ. ಓಕೆ ಅಲ್ವಾ? ಹಾಗಿದ್ರೆ ಇಲ್ಲಿ ಸಿಂಗಲ್ ಬಾಂಡ್ಸ್ ಮಾತ್ರ ಇರೋದ್ರಿಂದ ನಾನು AN ಅಂತ ಬರೆದೆ. ದ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು ದ ಅಲ್ಕೇನ್ ಫ್ಯಾಮಿಲಿ, ಹಾಗಾಗಿ E ಅಂತ ಬರೆದು ನೇಮ್ ಅನ್ನ ಎಂಡ್ ಮಾಡಿದೆ. ಓಕೆ, therefore the IUPAC name becomes 2-methyl butane. 2-methyl butane. ಗೊತ್ತಾಗಿದೆಯಲ್ವಾ? ಎಸ್. ಸಪೋಸ್ ಹೆಸರನ್ನ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, IUPAC ನೇಮ್ ಅನ್ನ ಕೊಟ್ಟು ಸ್ಟ್ರಕ್ಚರ್ ಅನ್ನ ಬರೀರಿ ಅಂತಾರೆ, ಸ್ಟ್ರಕ್ಚರ್ ಅನ್ನ ಬರೀರಿ ಅಂತ ಕರೀತಾರೆ. ಸೊ ಅವಾಗ ಇಲ್ಲಿಂದ ಉಲ್ಟಾದಿಂದ ನೇಮ್ ಅನ್ನ ನೋಡ್ತೀರಿ. ಬ್ಯೂಟೇನ್ ಅನ್ನ ಫಸ್ಟ್ ಗೆ ಅಬ್ಸರ್ವ್ ಮಾಡಿ, ಆಮೇಲೆ 2-methyl ಅನ್ನು ನೋಡ್ತಾ ಇದ್ದೀರಿ. ಬ್ಯೂಟ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ 4 ಕಾರ್ಬನ್ಸ್. ANE ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. 2-methyl ಅಂದ್ರೆ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಎ ಮೀಥೈಲ್ ಗ್ರೂಪ್. ಗೊತ್ತಾಗಿದೆಯಾ? ನೌ satisfy the valencies of the carbon atoms by using hydrogens CH3, CH, CH2, CH3. ಅರ್ಥ ಆಗ್ತಿದೆಯಲ್ವಾ? ಎಸ್. ಇವಾಗ ಈ ಹೆಸರನ್ನ ನೋಡಿದಿರಿ, ದಿಸ್ ಇಸ್ ದ IUPAC ನೇಮ್. ಕಾಮನ್ ನೇಮ್ ಏನ್ ಕೊಡ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೀರಿ. ಕಾಮನ್ ನೇಮ್ ಅನ್ನು ಕೊಡಬೇಕಾದ್ರೆ ಎಲ್ಲಾ ಕಾರ್ಬನ್ ಅನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಇದನ್ನ ಬ್ಯೂಟೇನ್ ಅನ್ನೋ ಹಾಗಿಲ್ಲ, 5 ಕಾರ್ಬನ್ಸ್ ಇರೋದ್ರಿಂದ ಪೆಂಟೇನ್ ಅಂತಾನೆ ಕರಿತೀರಿ. ಪ್ರಿಫಿಕ್ಸ್ ಏನ್ ಕೊಡ್ಬೋದು ಅಂದ್ರೆ ನೋಡಿ, ಹಿಯರ್ ದ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಓನ್ಲಿ 1 methyl ಗ್ರೂಪ್. ಲೀನಿಯರ್ ಚೈನ್ ಅನ್ನು ನೋಡಿದಿರಿ, ಪೇರೆಂಟ್ ಚೈನ್, ಅದರಲ್ಲಿ ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಬಂದು ಅಟ್ಯಾಚ್ ಆದಾಗೆ ಇದೆ. ಇಫ್ ದ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಓನ್ಲಿ 1 methyl ಗ್ರೂಪ್, then the prefix given is iso. iso ಅಂತ ಬರೆದ್ರಿ. ನೆಕ್ಸ್ಟ್, what is the total number of carbons? ಪೇರೆಂಟ್ ಚೈನ್ ಅನ್ನ ನೋಡಿ 4 ಅನ್ಬೇಡಿ, ಎಲ್ಲದನ್ನ ಕನ್ಸಿಡರ್ ಮಾಡಿ. ಇಡೀ ಸ್ಟ್ರಕ್ಚರ್ ಅಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ, ಹಾಗಾಗಿ ಪೆಂಟೇನ್ ಅಂತ ಬರೀತಾ ಇದ್ದೀರಿ. ದ ಕಾಮನ್ ನೇಮ್ ಈಸ್ ಐಸೋಪೆಂಟೇನ್. ಅದು ಎಷ್ಟು ಸಲ ಬೇಕಾದರೂ ಪ್ರಾಕ್ಟೀಸ್ ಮಾಡಿ, ಬಟ್ 5 ಕಾರ್ಬನ್ ಆಟಮ್ಸ್ ವರೆಗೆ ಪರ್ಫೆಕ್ಟ್ ಆಗಿ ರೆಡಿ ಆಗಬೇಕು. ಫಸ್ಟ್ ಆಫ್ ಆಲ್ ಯು ಬಿ ಪರ್ಫೆಕ್ಟ್ ವಿತ್ 5 ಕಾರ್ಬನ್ ಆಟಮ್ಸ್. ಇನ್ನೂ ಪಾಸಿಬಲ್ ಅರೇಂಜ್ಮೆಂಟ್ಸ್ ಇದೆ, ಅದನ್ನು ಮುಂದೆ ಬರಿತೇನೆ ನಾನು. ಬಟ್ ಈ ಮೀಥೇನ್ ಇಂದ ಹಿಡಿದು 5 ಕಾರ್ಬನ್ ಆಟಮ್ಸ್ ನ ಡಿಫರೆಂಟ್ ಅರೇಂಜ್ಮೆಂಟ್ಸ್ ವರೆಗೂ ಕೂಡ ನಾಮನ್ ಕ್ಲೇಚರ್ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಿರಬೇಕು. ಓಕೆ ಅಲ್ವಾ? ಎಸ್. ಇವಾಗ ನಿಮಗೊಂದು ಅಸೈನ್ಮೆಂಟ್ ಕೊಡ್ತಾ ಇದ್ದಾನೆ. 5 ಕಾರ್ಬನ್ ಆಟಮ್ಸ್ ನ ಒಂದು ಪಾಸಿಬಲ್ ಅರೇಂಜ್ಮೆಂಟ್ ಲೀನಿಯರ್ ಚೈನ್, N ಪೆಂಟೇನ್ ಅಂತ ಕರೆದ್ರಿ. ಸೆಕೆಂಡ್ ಪಾಸಿಬಲ್ ಅರೇಂಜ್ಮೆಂಟ್ 2-methyl butane ಅಥವಾ ಐಸೋಪೆಂಟೇನ್, ವೇರ್ 4 ಕಾರ್ಬನ್ಸ್ ಆರ್ ಅರೇಂಜ್ಡ್ ಇನ್ ಲೀನಿಯರ್ ಚೈನ್ ಅಂಡ್ ದ 5th ಕಾರ್ಬನ್ ಈಸ್ ಪ್ರೆಸೆಂಟ್ ಆಸ್ ಎ ಬ್ರಾಂಚ್. ಆ 5th ಕಾರ್ಬನ್ ಅನ್ನು ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಮಾಡಿ ಇಟ್ವಿ. ದಿಸ್ ಇಸ್ ದ ಸೆಕೆಂಡ್ ವೇ ಆಫ್ ಅರೇಂಜ್ಮೆಂಟ್. ಇನ್ನು ಥರ್ಡ್ ವೇ ಆಫ್ ಅರೇಂಜ್ಮೆಂಟ್ ಅನ್ನ ನಾನು ಬರಿತೇನೆ. ಬರೆದಾದ ಮೇಲೆ ನೀವು ಅದಕ್ಕೆ ಕಂಪ್ಲೀಟ್ ಫಾರ್ಮುಲೆ ಅಥವಾ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಇದೆಲ್ಲದನ್ನ ಬರೀಲಿಕ್ಕೆ ಟ್ರೈ ಮಾಡಿ. ಕಂಡೆನ್ಸ್ಡ್ ಫಾರ್ಮುಲೆ ಕೂಡ ಬರೀಲಿಕ್ಕೆ ಟ್ರೈ ಮಾಡಿ. ನಾನು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ ಹೇಳಿಕೊಡ್ತೇನೆ. ಓಕೆ, ಇವಾಗ ನಿಮಗೆ ಕೊಟ್ಟಿರೋ ಅಸೈನ್ಮೆಂಟ್ ಇಷ್ಟೇ. ಸೊ ಇಲ್ಲೊಂದು ಕಾರ್ಬನ್ ಇದೆ, 5 ಕಾರ್ಬನ್ ಆಟಮ್ಸ್ ಅಲ್ಲಿ 3 ಕಾರ್ಬನ್ ಆಟಮ್ಸ್ ಅನ್ನ ನಾನು ಲೀನಿಯರ್ ಚೈನ್ ಅಲ್ಲಿ ಬರೆದೆ. 5 ಕಾರ್ಬನ್ಸ್ ಅಲ್ಲಿ 3 ಅನ್ನ ಮಾತ್ರ. ಲಾಸ್ಟ್ ಕೇಸಲ್ಲಿ 4 ಕಾರ್ಬನ್ ಅನ್ನು ಲೀನಿಯರ್ ಚೈನ್ ಅಲ್ಲಿ ಬರೆದಿದ್ರಿ. ಅದಕ್ಕಿಂತ ಮುಂಚೆ 5 ಕಾರ್ಬನ್ಸ್ ಅನ್ನು ಲೀನಿಯರ್ ಚೈನ್ ಅಲ್ಲೇ ಬರೆದಿದ್ವಿ. ಒಂದೊಂದೇ ಕಡಿಮೆ ಮಾಡ್ತಾ ಬಂದೆ, 3 ಆಯ್ತು.
ಇವಾಗ ಫೋರ್ತ್ ಕಾರ್ಬನ್ ಅನ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದೆ ಅಂದ್ರೆ ಲೀನಿಯರ್ ಚೈನ್ ಆಗತ್ತೆ, ಇಲ್ಲಿಗೆ ಅಟ್ಯಾಚ್ ಮಾಡಿದ್ರು ಲೀನಿಯರ್ ಚೈನ್ ಆಗತ್ತೆ, ಅದಕ್ಕೆ ಈ ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದ್ದೇನೆ. ಫಿಫ್ತ್ ಕಾರ್ಬನ್ ಅನ್ನ ಚೆಕ್ ಮಾಡಿ, 1 2 3 ಇದೆ, ಫೋರ್ತ್ ಕಾರ್ಬನ್ ಇಲ್ಲಿ ಬರದ್ನಾ, ಫಿಫ್ತ್ ಕಾರ್ಬನ್ ನ ಇಲ್ಲಿ ಬರದೆ ಅಂತ ಅನ್ಕೊಳ್ಳಿ. ಅವಾಗ 1 2 3 4 ಲೀನಿಯರ್ ಚೈನ್ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಬಂತು. ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಅಗೈನ್ ಇಟ್ ಬಿಕಮ್ಸ್ 2 ಮೀಥೈಲ್ ಬ್ಯೂಟೇನ್. ಈ ತರ ಬರೆದ್ರು ಅದು 2 ಮೀಥೈಲ್ ಬ್ಯೂಟೇನೆ ಆಗೋದು. ಗೊತ್ತಾಗ್ತಾ ಇದೆಯಾ? ಅಥವಾ ಅದರ ಬದಲಿಗೆ 3 ಕಾರ್ಬನ್ ಅನ್ನ ಬರ್ಕೊಂಡೆ, ಫೋರ್ತ್ ಕಾರ್ಬನ್ ಅನ್ನ ಇಲ್ಲಿ ಬರ್ಕೊಂಡೆ, ಫಿಫ್ತ್ ಕಾರ್ಬನ್ ಅನ್ನ ಇಲ್ಲಿ ಬರ್ದಿದ್ದೇನೆ ಅಂದ್ರೆ ಮತ್ತೆ ಅಬ್ಸರ್ವ್ ಮಾಡಿ, 1 2 3 4 ಲೀನಿಯರ್ ಚೈನ್ ಇದೆ. ಇಲ್ಲಿ ಅಗೈನ್ ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಅದು ಕೂಡ 2 ಮೀಥೈಲ್ ಬ್ಯೂಟೇನೆ ಆಗತ್ತೆ. ಹಾಗಿದ್ರೆ ಇನ್ನು ಫಿಫ್ತ್ ಕಾರ್ಬನ್ ಅನ್ನ ಕೂಡ ಇಲ್ಲಿಗೆ ಅಟ್ಯಾಚ್ ಮಾಡ್ತಾ ಇದ್ದೀರಿ, ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಮಾಡಿದಿರಿ. ಫಾರ್ಮುಲಾ ಕಂಪ್ಲೀಟ್ ಮಾಡಬೇಕಾದ್ರೆ ಇಲ್ಲಿಗೆ CH3 ಅಂತ ಬರೆದ್ರಿ. ಈ ಕಾರ್ಬನ್ಗೆ ಕೂಡ ಸಿಂಗಲ್ ಬಾಂಡ್ ಇರೋದ್ರಿಂದ CH3, ಹಿಯರ್ ಆಲ್ಸೋ CH3, ಹಿಯರ್ ಆಲ್ಸೋ CH3. ಕ್ಲಿಯರ್ ಆಯ್ತಾ? ಇವಾಗ ಸೆಂಟ್ರಲ್ ಕಾರ್ಬನ್ ಇದೆಯಲ್ಲ, ಕ್ವಾಟರ್ನರಿ ಕಾರ್ಬನ್, ಅದಕ್ಕೆ ಯಾವುದು ಹೈಡ್ರೋಜನ್ ಬೇಡ, ಬಿಕಾಸ್ ಆಲ್ ದಿ ವೇಲೆನ್ಸೀಸ್ ಆರ್ ಆಲ್ರೆಡಿ ಸ್ಯಾಟಿಸ್ಫೈಡ್. ಗೊತ್ತಾಗಿದೆಯಾ? ಇದಕ್ಕೆ ಕಂಡೆನ್ಸ್ಡ್ ಫಾರ್ಮುಲಾ ಏನ್ ಬರೀಬಹುದು ಅಂದ್ರೆ ಸಿ ಹಾಗೆ ಇದೆ ಬರ್ಕೊಂಡೆ, ಮಿಡಲ್ ಕಾರ್ಬನ್ ಅನ್ನ ಹಾಗೆ ಬರ್ಕೊಂಡಿದ್ದೇನೆ. ದಿಸ್ ಸೆಂಟ್ರಲ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 4 ಮೀಥೈಲ್ ಗ್ರೂಪ್ಸ್. ಕರೆಕ್ಟಾ? 1 2 3 4 4 ಮೀಥೈಲ್ ಗ್ರೂಪ್ಸ್ಗೆ ಅಟ್ಯಾಚ್ ಆಗಿದೆ. ಹಾಗಾಗಿ CH3 ಹೌ ಮೆನಿ ಟೈಮ್ಸ್? 4 ಟೈಮ್ಸ್ ಅಂತ ಬರುತ್ತೆ. CH3 4 ಟೈಮ್ಸ್. ಇದು ಕಂಡೆನ್ಸ್ಡ್ ಫಾರ್ಮುಲೆ. ಗೊತ್ತಾಯ್ತಾ? ಅಥವಾ CH3 4 ಟೈಮ್ಸ್ ಸಿ ಅಂತ ಬೇಕಾದರೂ ಅದನ್ನು ಬರ್ಕೋಬಹುದು. ನೀವಿವಾಗ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅನ್ನು ಮಾಡ್ತೀರಿ, ಆಮೇಲೆ ಪೇರೆಂಟ್ ಚೈನ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಪೇರೆಂಟ್ ಚೈನ್ ಅನ್ನು ಸೆಲೆಕ್ಷನ್ ಮಾಡಿ IUPAC ನೇಮನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಆನ್ಸರ್ನ ಹೇಳಿರ್ತೇನೆ. ಓಕೆ ಅಲ್ವಾ? ಎಸ್, ಥ್ಯಾಂಕ್ ಯು.